ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗೆ ದೇವ್ರು ಕೊಟ್ಟಂತ ಗಿಫ್ಟ್ ನನ್ನ 4 ಜನ ಫ್ರೆಂಡ್ಸ್ ಅಂತ ಹೇಳ್ಬೋದು. ಈ ಪಂಚ ಪಾರ್ಟಿ ಅಂತ ಶುರು ಆಗಿದ್ದು ಈಗ 5 ವರ್ಷ ಆಯ್ತು. ಬ್ಯಾಂಕಾಕ್ಗೆ ಟ್ರಿಪ್ ಹಾಕಬೇಕು ಅಂತ ನನಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇರ್ತಾ ಇರಲಿಲ್ಲ. ಸ್ಕೂಲ್ ಯೂನಿಫಾರ್ಮ್ ಹಾಕ್ಸಿ ಫೋಟೋ ತೆಗೋಣ ಅಂತ ಇವ್ರು ಫಸ್ಟ್ ಬಂದ್ರು. ಆಮೇಲೆ ನೀನು ಒಬ್ಳನ್ನೇ ತೆಗಿತೀನಿ ಅಂತ ನಿಲ್ಸಿ ಓಡೋಣ. ಲಾಸ್ಟ್ ಡೇ ನಾವು ಶೂಟ್ ಎಲ್ಲ ಮುಗಿಸಿದ್ದು ಬ್ರಿಟಿಷರ್ ಕಾಲದ ಎಲ್ಲ ಸಮಾಧಿಗಳು, ಅದು 150 ವರ್ಷ 200 ವರ್ಷ ಹಳೇದು. ಲಾಸ್ಟ್ ಡೇ ಹೊರಡಕ್ ಮುಂಚೆ ಒಂದು ಬ್ಯೂಟಿಫುಲ್ ಒಂದು ದೊಡ್ಡ ವೈನ್ ಬಾಟಲ್ ತರಿಸಿ, ಒಂದು ಬೊಕೆ ಹೂ ತರಿಸಿ ಸಮಾಧಿ ಮೇಲಿಟ್ಟು ಪ್ರೇಯರ್ ಮಾಡಿದಂತ ಒಂದು ವ್ಯಕ್ತಿತ್ವ ಅದು. ಬರೀ ಪ್ರೇಮ್ ಆಗಿದ್ದವನ್ನ ಒಂದು ನೆನಪಿರ್ಲಿ ಪ್ರೇಮ್ ಅಂತ ಮಾಡಿದ್ದು ಹಂಸಲೇಖ ಸರ್. 25 ವರ್ಷದಿಂದ ನಾನೇ ನನ್ನ ಕೈಯಾರ ನೈದು ಆ ಸೀರೆಯನ್ನು ಗಿಫ್ಟ್ ಕೊಟ್ಟಿದ್ದೆ. 25 ವರ್ಷ ಆದ ನಂತರ ಬ್ಲಡ್ ಅಲ್ಲಿ ಒಂದು ಯಾರಿಗಾದ್ರೂ ಲೈಫಲ್ಲಿ ಡಿಪ್ರೆಷನ್ ಆಯ್ತು, ಬೇಡ ಲೈಫ್ ಅಂತ ಅನಿಸಿದ್ರು ಒಂದ್ಸಲ ಪ್ರೇಮ್ ಅವ್ರನ್ನ ಮೀಟ್ ಮಾಡ್ಬಿಟ್ರೆ ಸಾಕು, ಒಂದು ಜೀವನೋತ್ಸಾಹ ಮತ್ತೆ ಪುಟ್ಟಿದ್ದು ಹೇಳುತ್ತೆ. ಸರ್ ಅವನ ಹೆಸರು ಸುನೀಲ್ ಅಂತ. ಒಂದು 10 ವರ್ಷ ನನ್ನ ಜೊತೆಲಿದ್ದ ಸರ್. ಇತ್ತೀಚೆಗಷ್ಟೇ ತೀರ್ಕೊಂಡ ಹಾರ್ಟ್ ಅಟ್ಯಾಕ್ ಆಗಿ. ಆಸ್ತಿ ಪಾಸ್ತಿ ಏನಾದ್ರೂ ನಾನು ಯೋಚನೆ ಮಾಡಲ್ಲ ಸರ್. ನನ್ನ ಫ್ರೆಂಡ್ಸ್ಗಳು ಅಂತ ಯಾರಾದ್ರೂ ಹೊಟ್ಟೋದಾಗ ತುಂಬಾ ನೋವಾಗುತ್ತೆ ಸರ್. ಅವ್ನು ತುಂಬಾ ಚಿಕ್ಕ ವಯಸ್ಸಿಗೆ ಹೊಟ್ಟೋದ. ಲವ್ ಯು, ಮಿಸ್ ಯು. Hello there, ಮತ್ತೊಮ್ಮೆ ಸ್ವಾಗತ. This is Nippon Paint Weekend with Ramesh Season 5, co-powered by Amrut Noni Gastron, Dabur Red Toothpaste, special partner Parishrama Neat Academy, GRB Tuppa, prayer partner Cycle Pure Agarbattis, steel partner Turbo Steel, LPS TMT Bar, associate sponsor Volkswagen Virtus, iBaco, digital streaming partner Z5. ನಿನ್ನೆ ಪ್ರೇಮ್ ಅವರ ಲೈಫ್ ಜರ್ನಿ ಅರ್ಧ ಕೇಳಿದ್ವಿ. ಮುಂದೆ ಏನೇನಾಯ್ತು, ಏನೇನು ಕಷ್ಟಗಳು ಅವರ ಜೀವನದಲ್ಲಿ ಬಂತು, ಅವ್ರು ಅದನ್ನ ಹೇಗೆ ಫೇಸ್ ಮಾಡಿದ್ರು ಕೇಳೋಣ. ಪ್ರೇಮ್, ಪ್ರಾಣ ಚಿತ್ರದ ಮೂಲಕ ಹೀರೋ ಆಗಿದ್ದೀರಾ. ಸೊ ಈಗ ಏನು ಕೆಲಸ ಮಾಡ್ತಿದ್ದಿಲ್ಲ ಅದನ್ನ ನಿಲ್ಲಿಸ್ಬಿಟ್ರ, ಏನ್ ಮಾಡಿದ್ರಿ ಈಗ? ಹೌದು ಸರ್, ನನ್ಗೆ ಯಾವಾಗ ಸೀರಿಯಲ್ಗೆ ಅಂತ ಆಫರ್ ಬಂತು, ಸೊ ಅಷ್ಟರಲ್ಲಿ ಫ್ಯಾಕ್ಟ್ರಿನೂ ತುಂಬಾ ಲಾಸ್ ಅಲ್ಲಿ ಇತ್ತು, ಒಂದಷ್ಟು ಸಾಲಗಳಾಗಿತ್ತು. ಸೊ ನಿಲ್ಲಿಸ್ಬಿಟ್ಟು ಸೀರಿಯಲ್ಗೆ ಅಂತ ಬಂದೆ. ಸೀರಿಯಲ್ಗೆ ಬಂದ್ಮೇಲೆ ನೀವು ಹೇಳ್ದಾಗೆ ಸಿನಿಮಾಗೆ ಸೆಲೆಕ್ಟ್ ಆದೆ. ಸಿನಿಮಾ ಸೆಲೆಕ್ಟ್ ಆಯ್ತು. ಸಿನಿಮಾಗೆ ಸೆಲೆಕ್ಟ್ ಆಗಿದ್ ಕೂಡಲೇ ಇಟ್ಸ್ ವೆರಿ ಬಿಗ್ ಲಾಂಚ್ ಸರ್. ಸೊ ಇಲ್ಲಿವರೆಗೂ ನನ್ನ ಸಿನಿಮಾಗಳು ಏನು ಮುಹೂರ್ತ ನಡೆದಿದೆ, ಬಹುಶಃ ಅಷ್ಟು ಗ್ರ್ಯಾಂಡ್ ಆಗಿ ಯಾವ ಮುಹೂರ್ತ ನಡೆದಿಲ್ಲ ಸರ್. ಆಮೇಲೆ ನಾನು ಫಸ್ಟ್ ಟೈಮ್ ಹೀರೋ ಆಗ್ತಾ ಇದ್ದೀನಿ ಅಂತ ಹೇಳಿ ನನ್ನ ಊರಲ್ಲಿದ್ದಂಥ ನೆಂಟರು, ಇಷ್ಟರು, ಸ್ನೇಹಿತರು ಎಲ್ಲ ಬಸ್ಗಳು ಮಾಡ್ಕೊಂಡ್ ಬಂದಿದ್ರು ಸರ್. ಅವತ್ತು ಫಸ್ಟ್ ಶಾಟ್ಗೆ 3 ಕ್ಯಾಮ್ರಾ ತರಿಸಿದ್ರು ಸರ್. ಈ ರೇಂಜ್ ಆದಂಥದ್ದು ಬೆಳಕರಿ ಅಷ್ಟಲ್ಲಿ ನಾನು ದೊಡ್ಡ ಹೀರೋ ಸರ್. ಎಲ್ಲ ಪೇಪರಲ್ಲಿ, ಮ್ಯಾಗಝೀನ್ ಅಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಅಂತ. ನಮ್ಮ ಹೀರೋಯಿನ್ ಹೆಸರು ಪ್ರೀತಿ, ನನ್ನ ಹೆಸರು ಪ್ರೇಮ್ ಅಂತ, ಸಿನಿಮಾ ಹೆಸರು ಪ್ರಾಣ ಅಂತ. ಸೊ ಪ್ರೀತಿ, ಪ್ರೇಮ, ಪ್ರಣಯ, ಪ್ರಾಣ ಅಂತ ಹೇಳಿ ತುಂಬಾ ದೊಡ್ಡದಾಗಿ ಲಾಂಚ್, ತುಂಬಾ ದೊಡ್ಡ ಹೀರೋ ತರ ಲಾಂಚ್ ಆಗೋದೆ ಸರ್. ಅದಾಗಿದ್ ಕೂಡಲೇ ಸಿನಿಮಾ ಸ್ಟಾರ್ಟ್ ಆಯ್ತು ತುಂಬಾ ಚೆನ್ನಾಗಿ. 1 ತಿಂಗಳು ಅದ್ಭುತವಾಗಿ ಶೂಟಿಂಗ್ ನಡೀತು, ತುಂಬಾ ರಿಚ್ ಆಗಿ. ಅನ್ಫಾರ್ಚುನೇಟ್ಲಿ ಸಮ್ ಫೈನಾನ್ಷಿಯಲ್ ಟೆಕ್ನಿಕಲ್ ಪ್ರಾಬ್ಲಮ್, ಸಡನ್ ಆಗಿ ಶೂಟಿಂಗ್ ಸ್ಟಾಪ್ ಮಾಡ್ಬೇಕಾಗಿ ಬಂತು ಸರ್. ಸರ್ ಇಲ್ಲಿಂದ ಒಂದು ಜರ್ನಿ ಇದೆಯಲ್ಲ ಸರ್, ಲೈಫ್ ಏನು ಅಂತ ನಂಗೆ ತೋರಿಸ್ಕೊಟ್ಬಿಡ್ತು ಸರ್. ಏನಾಯ್ತು? ಇಷ್ಟು ಇದರಿಂದ ಬಂದು ಇಷ್ಟು ಖುಷಿಯಾಗಿ ಇಷ್ಟೊಂದು ಸೆಲೆಬ್ರೇಷನ್ ಮೂಡಲ್ಲಿ ಇದ್ದವನಿಗೆ ಇಮಿಡಿಯೇಟ್ ಆಗಿ ಒಂದು ಸಿನಿಮಾ ಸ್ಟಾಪ್ ಆಯ್ತು ಅಂದ್ರೆ ಕೇಳೋದಕ್ಕೆ 1,000 ಜನ ಇರ್ತಾರೆ. ಯಾರಿಗೆ ನನ್ನನ್ನು ಕಂಡ್ರೆ ಆಗಲ್ಲ, ಅವ್ರದ್ದೆಲ್ಲ ಫಸ್ಟ್ ಕ್ವೆಶನ್ ಬರೋದೆ, ಈ ನನ್ನ ಮಗ ದೊಡ್ಡ ಯಾವುದೋ ಪ್ರೊಡ್ಯೂಸರ್ ಮಗನ ಥರ ಓದ್ನಪ್ಪ ಪಿಕ್ಚರ್ಗೆ, ಮಾಡ್ತಾರ ಕೆಲಸ ಬಿಟ್ಬಿಟ್ಟು ಏನೋ ದೊಡ್ಡ ಹೀರೋ ಆಗ್ಬಿಡ್ತೀನಿ ಅಂದ್ಬಿಟ್ಟು. ನೋಡ್ದೆ ಇವಾಗ ಬಾಳು ಪಿಕ್ಚರ್ ನಿಂತೋಯ್ತಂತೆ, ರೋಡ್ ಅಲಿತಾವನಂತೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ. ಇವ್ನ ನೋಡಿ 4 ಜನ ತಿಳ್ಕೊಬೇಕು, ಏನು ಬಾಳುಗಳು, ಹಿಂಗೆಲ್ಲ ಮಾತುಗಳು ಸರ್. ಬರ್ತಾ ಬರ್ತಾ ಫ್ಯಾಮಿಲಿ ನಡೆಸೋದೇ ತುಂಬಾ ಕಷ್ಟ ಆಗೋಯ್ತು ಸರ್. ಸೊ ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡಬೇಕು ಅಂತ ಅನ್ಕೊಳ್ತೀನಿ. ನಾಟಕಗಳು ಮಾಡಿದ್ರಂತ ಟೈಮಲ್ಲಿ? ಹೌದು ಸರ್, ಹೌದು ಸರ್. ಅಂದ್ರೆ ಈ ಒಂದು ಪ್ರಾಸೆಸ್ ಅಲ್ಲೇ ನಾನೇನು ಬಿಡೋದಕ್ಕಾಗಲ್ಲ ಸರ್. ಆಕ್ಟಿಂಗು ನಾನು ಇಂಪ್ರೂವೈಸ್ ಮಾಡ್ಕೊಬೇಕು, ಡ್ಯಾನ್ಸ್ ಮಾಡಬೇಕು, ಫೈಟ್ ಮಾಡ್ಬೇಕು, ಜಿಮ್ಗೆ ಹೋಗ್ಬೇಕು. ಈ ಒಂದು ಪ್ರಾಸೆಸ್ ಅಲ್ಲಿ ಬೇರೆ ಯಾವುದೋ ದೊಡ್ಡ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿ ನಾನು ದುಡ್ಡು ಕೊಟ್ಟು ಕಲಿಯೋಷ್ಟು ಶ್ರೀಮಂತ ಅಲ್ಲ. ಸೊ ಹೀಗಿದ್ದಾಗ ಬೀದಿ ನಾಟಕಗಳ ಒಂದು ಟ್ರೂಪ್, ಇಪ್ಟಾ ಅಂತೇಳಿ, ಇಂಡಿಯನ್ ಪೀಪಲ್ ಥಿಯೇಟರ್ ಅಸೋಸಿಯೇಷನ್ ಅಂತ, ಸೃಷ್ಟಿ ಅಂತ ಒಂದು ಸಂಸ್ಥೆ ಸರ್. ಅಲ್ಲಿ ನನ್ನ ಫ್ರೆಂಡ್ ಮುಕ್ತರಾಜ್ ಅಂತ, ಅವನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬೀದಿ ನಾಟಕಕ್ಕೆ ಸೇರ್ತೀನಿ ಸರ್. ಬೀದಿ ನಾಟಕದ ಗುರುಗಳು ನನಗೆ ಶಶಿಕಾಂತ್ ಅಂತ ಮತ್ತೆ ಸಿದ್ದನಗೌಡ ಪಾಟೀಲ್ರು ಅಂತ ಹೇಳಿ. ಸೊ ಬೀದಿ ನಾಟಕಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀನಿ. ಸ್ಟ್ರಗ್ಲಿಂಗ್ ನಡೀತಾ ಇರುತ್ತೆ. ಎಲ್ಲ ನನ್ನ ಉಚ್ಚಾಟಗಳು ನೋಡಿ ನನ್ನ ಫ್ರೆಂಡ್ಗಳೆಲ್ಲ ಹೇಳ್ತಾರೆ, ಅಣ್ಣ ನೀನು ಮುಚ್ಕೊಂಡಾದ್ರೂ ಬೇರೆ ಕೆಲಸ ಮಾಡು, ಮಗು ಬೇರೆ ಆಗಿದೆ ನಿನಗೆ, ಆ ಮಗು ಹಾಲ್ಗಾದ್ರೂ ಸಂಪಾದನೆ ಮಾಡೋ, ನಾಚಿಕೆ ಆಗಲ್ವೇನೋ ನೀನು, ಏನೋ ಬರೀ ಸಾಲ ಮಾಡ್ಕೊಂಡು ಹಿಂಗೆ ತಿರುಗ್ತಾ ಇದೆಯಲ್ಲೋ, ನೀನೇನು ದೊಡ್ಡ ಸ್ಟಾರ್ ಮಗ ಏನೋ ನೀನು, ನಿನ್ನ ಹೀರೋಲಿ ಯಾವನೋ ಹೀರೋ ಮಾಡೋದಕ್ಕೆ ಸಿನಿಮಾದಲ್ಲಿ ಎಲ್ಲ ಆಗಲ್ಲ, ಇವೆಲ್ಲ ಬಿಟ್ಬಿಟ್ಟು ಬಾ, ಮುಚ್ಕೊಂಡು ಏನೋ ಕೆಲಸ ಮಾಡೋ ಅಂದ್ರೆ ಅವ್ರು ಹೇಳ್ತಾ ಇದ್ದೀರಂದ್ರೆ
ಎಷ್ಟು ಚೆನ್ನಾಗಿ ನಗ್ನಗ್ತಾ ಇದ್ದವನು, ಮಾಡ್ತಾ ಇದ್ದವನು, ಒಂದು ಹೀರೋ ಆಗ್ತೀನಿ ಅಂತ ಹೋಗಿ ಏನೂ ಕೆಲಸ ಇಲ್ದಿರ ಇವತ್ತು ಹಿಂಗೆ ಸುಮ್ಮನೆ ರೋಡ್ ಅಲ್ಕೊಂಡಿದ್ದಾನಲ್ಲ, ಏನೋ ಮಾಡ್ಕೊಂಡಿದ್ದಾನಲ್ಲ, ಒಂದು ಕಾಳಜಿಗೋಸ್ಕರ ಪ್ರೀತಿಗೋಸ್ಕರ ಹೇಳ್ತಾ ಇದ್ರು ಸರ್. ಇದನ್ನೆಲ್ಲ ನೋಡಿ 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 ನನ್ನ ತಂದೆಗೆ ನಾನು ಹೇಳಿದೆ, ನನಗೆ ಆಗ್ತಾ ಇಲ್ಲಪ್ಪ, ನಾನು ಬೇರೆ ಕೆಲಸಕ್ಕೆ ಹೋಗ್ತೀನಿ ಅಂತ. ಸರ್ ಅವತ್ತು ನನ್ನ ತಂದೆ ಹೇಳಿದ ಒಂದೇ ಒಂದು ಮಾತು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನೋಡೋ, ನಿನ್ಗೆ 5,000 10,000 ಸಂಬಳ ನಿಂಗೆ ಲೈಫ್ ಲಾಂಗ್ ಎಲ್ಲೋದ್ರೂ ಸಿಕ್ಕೇ ಸಿಗುತ್ತೆ. ನೀನು ವಾಚ್ಮ್ಯಾನ್ ಆಗ್ತೀಯೋ, ಇನ್ನೊಂದು ಆಗ್ತೀಯೋ, ಮತ್ತೊಂದು ಆಗ್ತೀಯೋ, ಆ ಕೆಲಸ ನೀನು ಯಾವಾಗಿದ್ರೂ ವಯಸ್ಸಾದ್ರೂ ಸಿಕ್ಕೇ ಸಿಗುತ್ತೆ. ಬಟ್ ಹೀರೋ ಅನ್ನೋ ಅವಕಾಶ ಲೈಫಲ್ಲಿ ಒಂದೇ ಸಲ ಬರೋದು, ಅದು ನಿನಗೆ ಬಂದಿದೆ. ಎಷ್ಟೇ ಕಷ್ಟ ಆದ್ರೂ ನೀನು ಅದು ಬಿಡಬೇಡ, ನೀನು ಮೂವ್ ಆಗು. ನಾವು ಎಂತೆಂಥದ್ದು ಕಷ್ಟ ನೋಡಿದ್ದೀವಿ, ಈ ಕಷ್ಟನೂ ಫೇಸ್ ಮಾಡೋಣ ಅಂತೇಳಿ ಅಲ್ಲಿ ನನಗೊಂಥರ ಧೈರ್ಯ ಬಂತು ಸರ್. ಸೊ ಥ್ಯಾಂಕ್ಫುಲ್ ಟು ಮೈ ಡ್ಯಾಡ್. ಅಟ್ ಎ ಟೈಮ್ ಈ ಎಲ್ಲ ಉಚ್ಚಾಟ ನೋಡಿ ನನ್ನ ಹೆಂಡತಿ ಡಿಸಿಷನ್ ತಗೊಳ್ತಾಳೆ, ಅಪ್ಪ ನಿನಗೆ ಸಿನಿಮಾ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ, ಅದು ನಿನ್ನ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ನೀನು ಎಲ್ಲಿ ಕೆಲ್ಸಕ್ಕೆ ಹೋದ್ರೂ ಆಗಲ್ಲ, ಜವಾಬ್ದಾರಿ ನಾನು ತಗೊಂತೀನಿ ಮನೆದು. ನೀನು ಸಿನಿಮಾ ಏನಿದೆ ಡೈಲಿ ಡೈರೆಕ್ಟರ್ಸ್ನ ಮೀಟ್ ಮಾಡು, ಪ್ರೊಡ್ಯೂಸರ್ಸ್ನ ಮೀಟ್ ಮಾಡು, ಫೋಟೋಸ್ ತೊಗೊಂಡೋಗು, ನಿನ್ನ ಡ್ಯಾನ್ಸು ಫೈಟ್ ಏನಿದೆ ಅದನ್ನ ನೀನು ಕಂಟಿನ್ಯೂ ಮಾಡ್ಕೊಂಡೋಗು, ಜವಾಬ್ದಾರಿ ನಾನು ತಗೋತೀನಿ ಅಂತ ಹೇಳಿ ಆವತ್ತಿನ ಕಾಲಕ್ಕೆ 160 ರೂಪಾಯಿ ಒಂದು ವೈಟ್ ಬೋರ್ಡ್ ಬಸ್ ಪಾಸ್ ಕೊಡಿಸ್ಬಿಟ್ಟು ನೀನು ಆರಾಮಾಗಿ ಎಲ್ಲಿ ಹೋಗ್ಬೇಕಲ್ಲಿ ಹೋಗ್ಕೊಂಡಿರು ಅಂತ. ಅದನ್ನ ತಗೊಂಡು ನಾನು ಡೈಲಿ ಬಸ್ಸಲ್ಲಿ ಕುತ್ಕೊಂಡು ಫೋಟೋಸ್ ಇಟ್ಕೊಂಡು ಡೈರೆಕ್ಟರ್ ಮನೆ, ಪ್ರೊಡ್ಯೂಸರ್ ಮನೆ ಹಿಂಗೆಲ್ಲ ನಾನು ತಿರುಗಾಡ್ತಾ ಇದ್ದೆ. ಪ್ಲಸ್ ಸಾಯಂಕಾಲ ಆಯಿತು ಅಂದರೆ ಅವಳನ್ನ ಹೋಗಿ ಪಿಕ್ ಮಾಡ್ಕೊಂಡು ಮನೆಗೆ ಬರೋದು. ಸೊ ಇದೆಲ್ಲ ನಡೀತಾ ಇತ್ತು ಸರ್. ಬಹಳ ಇಂಪಾರ್ಟೆಂಟ್. ಇವರು ಹೀರೋ ಆಗಬೇಕು ಅಂತ ಒಂದು ಫೋಟೋ ಆಲ್ಬಮ್ ಇಟ್ಕೊಂಡು ಪ್ರೊಡ್ಯೂಸರ್ ಮನೆಗೆ, ಡೈರೆಕ್ಟರ್ ಮನೆಗೆ ಹೋಗ್ತಾ ಇದ್ದಾರೆ. ನೀವು ಸಂಸಾರ ನಡೆಸ್ತಾ ಇದ್ದೀರಾ, ಆ ದಿನಗಳ ಬಗ್ಗೆ ಹೇಳಿ ನನಗೆ. ಅವ್ರು ಅದೇ ಮಾಡೋದು ಅಂತ ಡಿಸಿಷನ್ ತೊಗೊಂಡ್ಬಿಟ್ಟಿದ್ರು. ಬೇರೆ ಏನು ಮಾಡೋದಕ್ಕೆ ಮನ್ಸಾಗ್ತಿರ್ಲಿಲ್ಲ ಅಂತ ನನ್ಗೆ ಅರ್ಥ ಆಯ್ತು. ಬಟ್ ಅದು ಅವ್ರಿಗೆ ನಮ್ಮ ಹತ್ರ ಹೇಳ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ನಾನೇ ಯೋಚನೆ ಮಾಡಿ, ಇಲ್ಲ ನಾನು ಹೋಗ್ತೀನಿ, ಎಷ್ಟಾಗುತ್ತೋ ಅಷ್ಟು ಮಾಡೋಣ, ನೀವು ಟ್ರೈ ಮಾಡಿ ಅಂತ ಹೇಳಿ ನಾನು ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದೆ. ಸೊ ಸ್ವೀಟ್, ರೈಟ್? ಆ ಟೈಮ್ನ ನಿಮ್ಮ ಗೆಳೆಯರೊಬ್ರು ಬಂದಿದ್ದಾರೆ, ಸ್ವಾಗತಿಸಿ. ರಮೇಶ್. ಆ ಒಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಇಲ್ಲಿ ಸರ್, ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಬೇಕಾದ್ರೆ ನನ್ನ ಫ್ರೆಂಡ್ ಗೋವಿಂದನ್ ಕಡೆಯಿಂದ ಇಂಟ್ರೊಡ್ಯೂಸ್ ಆದವರು ರಮೇಶ್ ಅವರು 9th ಬ್ಲಾಕ್ ಅಲ್ಲಿ ಒಂದು ಕೇಬಲ್ ನೆಟ್ವರ್ಕ್ ಕನೆಕ್ಷನ್ ನಡೆಸ್ತಾ ಇದ್ರು. ಸೊ ನನ್ನೆಲ್ಲ ಕಷ್ಟಗಳು ನೋಡಿ ಅವರು ನನಗೆ ಒಂದು ಮಾತು ಹೇಳಿದ್ರು, ಅದು ಲೈಫಲ್ಲಿ ನನಗೆ ತುಂಬಾ ಧೈರ್ಯ ಕೊಡ್ತು. ಅವತ್ತಿನ ಕಾಲಕ್ಕೆ ಸ್ವಲ್ಪ ಉಸಿರಾಡೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಡ್ತು ಸರ್. ಪ್ರೇಮ್, ನಿಮ್ಮ ಕಷ್ಟ ನಾನು ನೋಡ್ತಾ ಇದ್ದೀನಿ, ನಾನು ಕಷ್ಟದಿಂದಾನೇ ಬಂದೋ, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ನೀವು ಸಿನಿಮಾಗೆ ಬಂದಿದ್ದೀರಾ, ಹೀರೋ ಆಗಿ ಲಾಂಚ್ ಆಗಿದ್ದೀರಾ, ಇದನ್ನ ಬಿಟ್ಟು ಬೇರೆ ಬೇರೆ ಏನೋ ಕೆಲಸಕ್ಕೆಲ್ಲ ಹೋಗ್ಬಿಡ್ಬೇಡಿ, ಅವಕಾಶಗಳೆಲ್ಲ ಬೇರೆ ಎಲ್ರಿಗೂ ಬರಲ್ಲ, ನಾವು ನಿಮ್ಗೆ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿ ಪ್ರತಿ ಶನಿವಾರ ಅವರು ಕೇಬಲ್ ಆಫೀಸ್ ಕರೆಯೋರು ಸರ್. ಕರೆದ್ಬಿಟ್ಟು ಒಂದು 10 ನಿಮಿಷ ಕುತ್ಕೊಳ್ಳಿ, ಬರ್ತೀನಿ ಅಂತ ಹೇಳಿ ಆ ಏರಿಯಾ ಕೇಬಲ್ ಕಲೆಕ್ಷನ್ ಏನೇನು ಕನೆಕ್ಷನ್ ಕೊಟ್ಟಿದ್ದಾರೆ ಅಲ್ಲೆಲ್ಲ ಹೋಗಿ ಕಲೆಕ್ಷನ್ ಮಾಡ್ಕೊಂಬರೋರು ಸರ್. ಕಲೆಕ್ಷನ್ ಮಾಡ್ಕೊಂಬಂದು ಅದರಲ್ಲಿ ಒಂದು 50 to 70% ದುಡ್ಡು ಸರ್ ನನಗೆ ಕೊಟ್ಬಿಟ್ಟು ಇದು ಇಟ್ಕೊಳ್ಳಿ, ಇದು ನೀವು ಮತ್ತೆ ನೆಕ್ಸ್ಟ್ ವೀಕ್ ಬನ್ನಿ, ನೆಕ್ಸ್ಟ್ ವೀಕ್ ನಾನು ಊರಲ್ಲಿ ಇರೋಲ್ಲ, ನೆಕ್ಸ್ಟ್ ಮಂತ್ ಬನ್ನಿ, ಈ ರೀತಿ ಹೇಳಿ ಸುಮಾರು ತಿಂಗಳ ಕಾಲ ನನ್ನ ಫೀಡ್ ಮಾಡಿದ್ರು ಸರ್. ಪಲ್ಲಕ್ಕಿ ನನಗೆ ಚಾನ್ಸ್ ಬರೋದಕ್ಕೂ ಅವರೇ ಕಾರಣ. ಸೊ ಸ್ವೀಟ್. ಎಸ್ ರಮೇಶ್. ಪರಮೇಶ್ವರ್ ನನ್ನ ಫ್ರೆಂಡು, ಇವರು ಫ್ರೆಂಡು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಳಗ್ಗೆ ಒಂದ್ಸಾರಿ ಮೀಟ್ ಮಾಡಿದಾಗ ಅವ್ರನ್ನ ವಾಕಿಂಗ್ ಟೈಮಲ್ಲಿ ಅವರು ಬೇರೆ ಒಂದು ಹೀರೋಗೆ ಫೈನಲೈಸ್ ಆಗಿತ್ತು, ಅಡ್ವಾನ್ಸ್ ತಗೊಂಡು ಹೋಗ್ತಾ ಇದ್ರು. ಆ ಟೈಮಲ್ಲಿ ಟೀ ಕುಡಿಯೋಕೆ ಕರೆದೆ. ಅವರು ಇಲ್ಲ, ಅರ್ಜೆಂಟಿಗೆ ಹೋಗ್ಬೇಕು, ಅಡ್ವಾನ್ಸ್ ಮಾಡಬೇಕು ಅವರು. ಸೊ ನಮ್ಮ ಆಫೀಸಲ್ಲಿ ಸಿಸ್ಟಮಲ್ಲಿ ಫೋಟೋ ಎಲ್ಲ ಇತ್ತು ಪ್ರೇಮ್ ಅವ್ರದ್ದು. ಕರ್ಕೊಂಡೋಗಿ ತೋರಿಸಿ ಅದಾದಮೇಲೆ ಒಂದು ಸಿಟ್ಟಿಂಗ್ ಆಯಿತು ವುಡ್ಲ್ಯಾಂಡ್ಸಲ್ಲಿ. ಸೊ ಫೈನಾನ್ಸ್ ಮ್ಯಾಟ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂತು. ಫೋನ್ ಮಾಡಿ ನಾನು ಹೇಳಿದೆ, ಈ ರೇಟ್ಗೆ ಫಿಕ್ಸ್ ಮಾಡಿದ್ದೀನಿ. ಹೌದಾ ಸರ್, ನಾನು ಮಾತು ಕೊಟ್ಟಿದ್ದೀನಿ, ಎಷ್ಟಕ್ಕಾದರೂ ನಾನು ಫ್ರೀ ಅಂದ್ರೂ ನಾನು ಮೂವಿ ಮಾಡ್ತೀನಿ ಅಂತ ಪಲ್ಲಕ್ಕಿ ಆಗಿದೆ. ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್ ರಮೇಶ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ವೆರಿ ಗುಡ್. ಥ್ಯಾಂಕ್ ಯು ರಮೇಶ್. ಎಸ್. ಇಷ್ಟೊಂದು ಸಮಸ್ಯೆಗಳ ಮಧ್ಯೆ ಮಕ್ಕಳು ಬೇರೆ, ಮನೆಯಲ್ಲಿ ಫ್ಯಾಮಿಲಿ ಶುರುವಾಗಿದೆ, ಇನ್ನು ಇಲ್ಲಿ ಸಿನಿಮಾದಲ್ಲಿ ಕರೆಕ್ಟಾಗಿ ನಿಮ್ಮ ಬೇರೆ ಊರಿಲ್ಲ. ಮಕ್ಕಳು ಪ್ರಾಬ್ಲಿ ನೀವು ಹೀರೋ ಆದಾಗ ಯಾವ ಏಜಲ್ಲಿ ಇದ್ರು ಅವರು? ಸರ್, ನನ್ನ ಮೊದಲನೇ ಸಿನಿಮಾ ಮುಹೂರ್ತ ಆದಾಗ ನನ್ನ ಮಗಳಿಗೆ 1 ವಾರ ಸರ್. 1 ವಾರ? 6 ದಿನದ ಕೂಸವಳು. ಓಕೆ. ಸೊ ಮನೇಲೆಲ್ಲ ತುಂಬಾ ಗಲಾಟೆ ಮಾಡಿದ್ರು, ಬಾಣಂತಿ ಮಗುನ ಕರ್ಕೊಂಡು ಚಳಿ ಎಲ್ಲ ಹೋಗ್ಬಾರ್ದು ಅಂತ. ಬಟ್ ಅವಳು ಸಿಕ್ಕಾಪಟ್ಟೆ ಹಠವಾದಿ ನನ್ನ ಹೆಂಡತಿ. ಏನಾದರೂ ಆಗಲಿ ಒಂದು ನನ್ನ ಲೈಫಲ್ಲಿ ನನ್ನ ಗಂಡ ಫಸ್ಟ್ ಟೈಮ್ ಹೀರೋ ಆಗ್ತಾ ಇದ್ದಾನೆ, ಆ ಒಂದು ಮುಹೂರ್ತಕ್ಕೆ ನಾನು ನನ್ನ ಮಗು ಸಾಕ್ಷಿ ಆಗಬೇಕು ಅಂತ ಹೇಳಿ ನನ್ನ ಮಗುನ ಕರ್ಕೊಂಡು ನೀಟಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಸೊ ಬಂದಿದ್ದು ಮುಹೂರ್ತಕ್ಕೆ. ಅದೊಂದು ನಾವು ಮರೆಯೋಕೆ ಆಗದಿರೋಂಥ ಮೂಮೆಂಟ್. ಈ ಒಂದು ಸಂದರ್ಭದಲ್ಲಿ ಸ್ಟ್ರಗ್ಲಿಂಗಲ್ಲಿ ಅವಳು ತಗೊಂಡಂಥ ಡಿಸಿಷನ್ ತುಂಬ ನನಗೆ ಒಂದು ಶಕ್ತಿ ಕೊಡ್ತು ಅಂತ ಹೇಳ್ಬೋದು ಸರ್. ಅಲ್ಲಿಂದ ಅವಳು ಕೆಲಸಕ್ಕೆ ಸೇರ್ತಾಳೆ. ಹಲೋ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಅಮೃತ ಮತ್ತು ಏಕಾಂತ್ ಬಂದಿದ್ದಾರೆ. ವೆಲ್ಕಮ್ ಟು ದ ಶೋ. ನೈಸ್ ಟು ಹ್ಯಾವ್ ಯು ರೀ. ವೆಲ್ಕಮ್ ಏಕಾಂತ್. ಎಸ್.
ಅವಳೊಂಥರ ನನಗೆ ಅದೃಷ್ಟ ದೇವತೆ ಸರ್. ರೈಟ್. ಅವಳು ಹುಟ್ಟಿದಾಗ ನನ್ನ ಜೇಬಲ್ಲಿ ಬರೀ 300 ರೂಪಾಯಿ ಇತ್ತು ಸರ್. 300 ರೂಪಾಯಿಗೆ ನಾನು ಮಗಳು ಹುಟ್ಟಿದಾಳೆ ಅಂತ ನಾನು ಸ್ವೀಟ್ ಅನ್ಸ್ಲಾ, ಆ 300 ರೂಪಾಯಿ ನಾನು ಹಾಸ್ಪಿಟ್ಲ್ ಖರ್ಚಿಗೆ ಅಂತ ಇಟ್ಕೊಳ್ಳ ಏನು ಅಂತ ಗೊತ್ತಾಗ್ದಿರೋಂಥ ಸಂದರ್ಭ ಸರ್. ಬಟ್ ಅಷ್ಟು ಸ್ಟ್ರಗಲ್ಗಳ ಮಧ್ಯೆ ಅಷ್ಟು ಫೈಟ್ ಮಾಡ್ತಾ ಇದ್ದಂಥ ಅವಮಾನಗಳು ಅನುಭವಿಸಿದಂಥ ಟೈಮಲ್ಲಿ ಅವಳು ಹುಟ್ಟಿದಂಥ ಒಂದು ಇದೆಯಲ್ಲ ಸರ್, ಮನೆ ಏನೇ ಹೊರಗಡೆ ನಂಗೆ ನೋವು ಹಿಂಸೆ ಅವಮಾನ ಎಲ್ಲ ಅನುಭವಿಸ್ಕೊಂಡು ಮನೆಗೆ ಹೋದ್ರು ಅವಳು ಮುಖ ನೋಡಿದ್ರೆ ಎಲ್ಲ ಮರ್ತೋಗ್ತಾ ಇದ್ದೇನೆ. ಕರೆಕ್ಟ್. ಸೊ ಆ ಥರದಲ್ಲಿ ಹುಟ್ಟಿದಂಥ ಮಗಳವಳು. ಇವನು ಅದಕ್ಕೆ ಕಾಂಟ್ರಾಸ್ಟ್. ಇವನು ಹುಟ್ಟಿದಾಗ ಸರ್ ನನ್ನ 2 ಜಾಬು ತುಂಬ ದುಡ್ಡು ಸರ್, ಫುಲ್ ಬಲ್ಜಾಗ್ಬಿಟ್ಟಿತ್ತು. ಈಗ ನಮ್ಮ ವಿಜಯ್ ಕಿರ್ಗಂದೂರ್ ಸರ್ ಏನಿದ್ದಾರೆ ಅವತ್ತು ಜೊತೆಲಿಗೆ ಒನ್ ಆಫ್ ದ ಪ್ರೊಡ್ಯೂಸರ್ ವಿಜಯ್ ಅಂತ ಬರೀ ಹೆಸರು ಇಟ್ಕೊಂಡಿದ್ರು. ಅವರು ಆ ಸಿನಿಮಾಗೆ ನನಗೆ ಅಡ್ವಾನ್ಸ್ ಕೊಟ್ಟಿದ್ರು ಸರ್, 2.5 ಲಕ್ಷ ರೂಪಾಯಿ. ಇವನು ಹುಟ್ಟಿದ ದಿನ ನನ್ನ ಹತ್ರ ಅಷ್ಟು ಜೇಬ್ ತುಂಬ ದುಡ್ಡಿತ್ತು. ಅವಳು ಹುಟ್ಟಿದಾಗ ಏನಿರಲಿಲ್ಲ. ಅವಳು ನನಗೆ ಸಂತೋಷ ತಂದ್ಕೊಟ್ಲು, ಇವನು ನನಗೆ ಐಶ್ವರ್ಯ ತಂದ್ಕೊಟ್ಟ. ಎಸ್, ಫಸ್ಟ್ ಟೈಮ್ ಸ್ಕೂಲ್ ಕಳ್ಸೋಕೆ ಫೋಟೋ ಶೂಟ್ ಮಾಡಿಸ್ತೀನಿ ಅಂತ ಕತೆ ಹೇಳಿದ್ರಂತಲ್ಲ ಅಪ್ಪ? ಹೌದು, ಅವಾಗ್ಲೇನೆ ಸ್ಕ್ಯಾಮ್ ಮಾಡಿದ್ರು. ನನಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇರ್ತಾ ಇರಲಿಲ್ಲ. ಬಟ್ ಇವರು ಅಮ್ಮ ಏನು ಮಾಡ್ತಿದ್ರು ಅಂದರೆ ಚೆನ್ನಾಗಿ ರೆಡಿ ಆಗು, ಫೋಟೋ ತೆಗ್ಸೋಣ ಅಂತ. ಅವಾಗ ನನಗೆ ಚಿಕ್ಕವಳಿಂದ ಫೋಟೋ ಹುಚ್ಚು. ಸೊ ಅದಕ್ಕೆ ಚೆನ್ನಾಗಿ ರೆಡಿ ಮಾಡಿಸಿ ಸ್ಕೂಲ್ ಯೂನಿಫಾರ್ಮ್ ಹಾಕ್ಸಿ ಸ್ಕೂಲ್ ಗ್ರೌಂಡ್ ಕರ್ಕೊಂಡೋಗಿ ಫೋಟೋ ತೆಗೋಣ ಅಂತ ಇವ್ರು ಫಸ್ಟ್ ಬಂದರು. ಆಮೇಲೆ ಫೋಟೋ ಇವರು ಜೊತೆಗೆ ನಿಂತ್ಕೊಂಡ್ರು, ಫೋಟೋ ತೆಕ್ಕೊಂಡು ಹೋಗ್ಬಿಡೋಣ ಅಂತ. ಆಮೇಲೆ ನೀನು ಒಬ್ಳನ್ನೇ ತೆಗಿತೀನಿ ಅಂತ ನಿಲ್ಲಿಸಿ ಓಡೋಂಟು. ಈಗಲೂ ಅಪ್ಪ ಅಮ್ಮ ಒಳ್ಳೆ ಕಾಲೇಜ್ ಹುಡುಗರ ಹತ್ರ ಆಡ್ತಾರೆ ಅಂತ ಹೇಳ್ತಾರೆ. ನನ್ನ ಶೂಟಿಂಗ್ ಸೆಟ್ಟಲ್ಲಿ ಬ್ರೇಕ್ ಇದ್ದಾಗ ಎಲ್ಲರೂ ಬಂದು ಕುತ್ಕೊಳ್ಳೋದು, ಅವರಿಬ್ರು ಲವ್ ಸ್ಟೋರಿ ಕೇಳೋದು, ಅಮ್ಮ ಹೇಳ್ತಿರೋದು ಇದೇ ಆಗಿತ್ತು. ಸೊ ಇವತ್ತು ಅವ್ರು ಹುಟ್ಟಿರೋ ಸೀರೆ ಕೂಡ ಅದ್ರ ಬಗ್ಗೆ ಒಂದು ಸ್ಟೋರಿ ಇದೆ, ಅದು ಅಪ್ಪ ಹೇಳ್ಬೇಕು. ಏನಪ್ಪ ಅದು? ಅದು ಅವಳನ್ನೇ ಕೇಳ್ಬಿಡಿ ಸರ್. ಏನ್ ಮೇಡಮ್? ಈ ಸ್ಯಾರಿ ಅವರು ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಅವರೇ ನೇಯ್ದು ಕೊಟ್ಟಿರೋ ಸೀರೆ, ಅಂದ್ರೆ ಅವರೇ ವ್ಯೂ ಮಾಡಿರೋದು. ಇದು ಅವಾಗ ಮದ್ವೆದ ಕೆಲಸ ಮಾಡ್ತಿದ್ರಲ್ಲ, ಫಸ್ಟ್ ಟೈಮ್ ಅವ್ರು ಕೊಟ್ಟಿದ್ರು. ಫಸ್ಟ್ ಆಫ್ ಆಲ್ ವ್ಯಾಲೆಂಟೈನ್ಸ್ ಡೇ ನೆನಪಲ್ಲಿ ಇಟ್ಕೋಬೇಕು, ಆಮೇಲೆ ಹೆಂಡತಿಗೆ ಗಿಫ್ಟ್ ಕೊಡಬೇಕು. ಅದು ನೀವೇ ಅರೆ ವಾ, ಬೇರೆ ಲೆವೆಲ್ಲೇ ಬೇರೆ ಸರ್ ನೀವು. ಏನ್ ಮೇಡಮ್ ಇದೇನ್ ಮೇಡಮ್ ಇದು? 25th ವ್ಯಾಲೆಂಟೈನ್ಸ್ ಡೇಗೆ ಬ್ಲಡ್ ಅಲ್ಲಿ ಬರ್ದಿ ಕೊಟ್ಟಿರೋದು ಅದು. ಇವರಾ? ಹೌದು. ಏನ್ ಸರ್ ನೀವು? ಎಸ್, ಏನಪ್ಪ ಟು ಜೈ ಮೈ ಲವ್, ಇದೇನು ಬ್ಲಡ್ ಅಲ್ಲೆಲ್ಲ ಬರೆದು ಕೆಳಗಡೆ ಪ್ರಿನ್ಸ್ ಅಂತೆಲ್ಲ ಸೈನ್ ಮಾಡಿ, ವಾಟ್ ಇಸ್ ದಿಸ್ ಪ್ರೇಮ್? ಬ್ಲಡ್ ಅಲ್ಲಿ ಸಾಂಗ್ ಬರ್ದು ಕೊಟ್ಟಿರೋದು. ಓಹೋ, ಅಂದರೆ ನಾನು ಹೇಳಿದ್ರೆ ಸರ್, ಮೊದಲಿಂದ ಲವ್ ಮಾಡಿದಾಗಿಂದ ಅವ್ಳು ಲವ್ ಲೆಟರ್ ಬರ್ಕೊಡ್ತಾ ಇದ್ದಿದ್ದೆ. ನಾನು ಸುಮ್ಮನೆ ರೆಗ್ಯುಲರ್ ವರ್ಡ್ಸಲ್ಲಿ ಬರೀತಾ ಇರಲಿಲ್ಲ, ಯಾವುದೋ ಒಂದು ಸಾಂಗು ಆ ರೀತಿ ಬರ್ಕೊಡ್ತಾ ಇದ್ದೆ ಸರ್. ಸೊ ಹಾಗೆ 25 ವರ್ಷದಿಂದ ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ನಾನೇ ನನ್ನ ಕೈಯಾರ ನೈದು ಆ ಸೀರೆನ ಗಿಫ್ಟ್ ಕೊಟ್ಟಿದ್ದೆ. 25 ವರ್ಷ ಆದ ನಂತರ ಬ್ಲಡ್ಡಲ್ಲಿ ಒಂದು. ಎಸ್, ಈಗ ವೆರಿ ನೈಸ್ ಟು ನೋ ತಾವು ಸಿನಿಮಾಲ್ ಆಕ್ಟ್ ಮಾಡ್ತಿದ್ದೀರಂತೆ, ಟಗರು ಪಲ್ಯ ಅಂತ. ವೆಲ್ಕಮ್ ಟು ಸಿನಿಮಾ. ಆಲ್ ದಿ ಬೆಸ್ಟ್. ನಮ್ಮ ಡಾಲಿ ಪಿಕ್ಚರ್ಸ್ ಧನಂಜಯ್ ಸರ್ ಕಡೆಯಿಂದ. ಎಸ್, ಸೊ ಭಾಳ ಚಂದವಾಗಿದ್ದೀರಿ. ಗುಡ್ ಲಕ್ ಟು ಯು. ತಾವು ಏಕಾಂತ್, ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಆಸೆ ಇದೆ ಅಂತ ಕೇಳ್ಪಟ್ಟೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮತ್ತು ಒಂದು ಖುಷಿ ಏನಂದರೆ, ನಾನು 17 ಇಯರ್ಸ್ ಇವಾಗ. ನಾನು ಇಷ್ಟು ವರ್ಷ ಅಪ್ಪನ ಸ್ಟ್ರಗಲ್ಸ್, ಲವ್ ಸ್ಟೋರಿ ಏನೂ ಕೇಳಿರಲಿಲ್ಲ. ಒಂದು ಚೂರು ಕೇಳಿದೆ. ಇನ್ ಡೀಟೇಲ್ಸ್ ಕೇಳಿದ್ದು ವೀಕೆಂಡ್ ವಿತ್ ರಮೇಶ್ ಅದರಿಂದನೇ. ಸೊ ಐ ಥ್ಯಾಂಕ್ ದಮ್. ಖುಷಿಯಾಗುತ್ತೆ ಆ ಅಪ್ಪ ಸ್ಟ್ರಗಲ್ ಇವತ್ತು ಕೇಳ್ತಿರೋದಕ್ಕೆ. ಮತ್ತು ಅವ್ರ ನೋಡೋಕ್ಕೆ ನನಗೂ ಒಂದು ಸೀಸನ್ 1 ಕನಸಿತ್ತು, ಮತ್ತು ನಾನು ನೋಡ್ಕೊ ಬರ್ತಿದ್ದೀನಿ ಎಲ್ಲ ಎಪಿಸೋಡ್. ಸೊ ಇಟ್ ಫೀಲ್ಸ್ ಗುಡ್. ನೈಸ್, ವೆರಿ ಗುಡ್. ಏಕಾಂತ್, ಇಬ್ಬರೂ ಮಕ್ಕಳ ಬಗ್ಗೆ ಏನು ಹೇಳ್ಬೇಕಂದ್ರೆ ಏನೂ ಡಿಮ್ಯಾಂಡ್ ಇಲ್ಲ ಸರ್. ಈ ಥರ ಮಕ್ಕಳು ಬಹುಶಃ ಅದೃಷ್ಟಕ್ಕೆ ಸಿಗ್ತಾರೆ. ಇದುವರೆಗೂ ಅವರಿಬ್ಬರಾಗಲಿ ನನಗೊಂದು ಡ್ರೆಸ್ ಬೇಕು, ನನಗೆ ಈ ಥರ ಏನೋ ಪಾಕೆಟ್ ಮನಿ ಬೇಕು, ಇದೆಲ್ಲೋ ಪಿಕ್ನಿಕ್ ಹೋಗ್ತಾ ಇದ್ದು ಏನೂ ಕೇಳಿಲ್ಲ ಸರ್. ಇವತ್ತು ಅವರಿಬ್ಬರು BMTC ಬಸ್ಸಲ್ಲೇ ಓಡಾಡ್ತಾರೆ. ನಾನೇ ನನ್ನ ಹೆಂಡತಿಗೆ ಹೇಳ್ಬೇಕು, ಅವ್ರಿಗೆ ನಾವು ಬಟ್ಟೆ ಗಿಟ್ಟೆ ಕೊಡಿಸಿ ಅಂತ, ಇಲ್ಲ ಅವಳು ಹೇಳ್ಬೇಕು ಅವ್ರಿಗೆ ಬಟ್ಟೆ ಕೊಡಿಸ್ರಿ ಅಂದ್ಬಿಟ್ಟು. ಅದು ಬಿಟ್ಟರೆ ಅವ್ರಿಗೆ ಏನೂ ಡಿಮ್ಯಾಂಡ್ ಇಲ್ಲ ಸರ್. ಸೊ ನೈಸ್. ಸಿನಿಮಾನ ಇಬ್ಬರೂ ಪ್ರೀತಿಸ್ತಾರೆ, ಸಿನಿಮಾನ ಹಚ್ಕೊಂಡಿದ್ದಾರೆ. ಸೊ ತುಂಬ ಅದೃಷ್ಟವಂತ ಅನಿಸುತ್ತೆ. ಇಡೀ ಕುಟುಂಬ ನಾವು ಇವತ್ತು ಸಿನಿಮಾಯಿಂದ ಊಟ ಮಾಡ್ತಾ ಇದ್ದೀವಿ. ಆ್ಯಂಡ್ ಅವಳು ಬಯೋಮೆಡಿಕಲ್ ಮಾಡ್ತಾ ಇದ್ಲು, ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ಲು. ಬಟ್ ಇವತ್ತು ಅದೃಷ್ಟ ಅವಳನ್ನೂ ಸಿನಿಮಾಗೆ ಕರ್ಕೊಂಬಂದ್ಬಿಡ್ತು. ಸೊ ವೆರಿ ಬ್ಲೆಸ್ಡ್. ನಿಮ್ಮಿಬ್ಬರ ಪೇಮೆಂಟ್ ಚೆಕ್ ಎಲ್ಲ ಅಮ್ಮನಿಗೆ ಕೊಡಬೇಕು ಅಂತ ಕಂಡೀಷನ್ ಇದೆಯಂತ, ಹೌದಾ? ಇದೇನು ಮೇಡಮ್ ಹೊಸ ಡಿಮಾಂಡು? ಮನೆಗೆ ಅವರೇ ಫೈನಾನ್ಸ್ ಸೆಟ್ ಥರ. ಫೈನಾನ್ಸ್ ಅವರೇನಾ? ನಾವು 3 ಜನ ಏನೇ ದುಡ್ಡು ಕೇಳಬೇಕಂದ್ರೂ ಫಸ್ಟು ಅವ್ರ ಹತ್ರನೇ ಹೋಗಿ ಕೇಳಿ. ಬಾಸ್ ಅವರೇನೆ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಜಾಯ್ನ್ ಅಸ್. ಥ್ಯಾಂಕ್ ಯು ರೀ, ಭಾಳ ಖುಷಿ ಆಯಿತು. ಆಲ್ ದ ಬೆಸ್ಟ್ ಯು. ಆಲ್ ದ ಬೆಸ್ಟ್ ಯು ಯಜಮಾನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಬೇಡ. ಗಾಡ್ ಬ್ಲೆಸ್ ಯು. ಒಳ್ಳೆದಾಗಲಿ. ಗಾಡ್ ಬ್ಲೆಸ್ ಯು. ಒನ್ ಮೋರ್ ಥಿಂಗ್ ಏನಂದ್ರೆ ಸರ್, ಅವನಿಗೆ ಅದೆಲ್ಲ ಹೇಳೋದು ಇಷ್ಟ ಇರಲ್ಲ. ಸೊ ಈ ವರ್ಷನೂ ಅವನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾನೆ, ಕಾಲೇಜಿಗೆ ಟಾಪರ್ ಆಗಿ. ಆ್ಯಂಡ್ ಸೇಮ್ ನಾನೇನು ಫಾಲೋ ಮಾಡ್ತಾ ಇದ್ದೆ, ರಾತ್ರಿ ಒಂದು ಸಿನಿಮಾ ನೋಡ್ತಾ ಇದ್ದ, ಬೆಳಿಗ್ಗೆ ಎಕ್ಸಾಮ್ ಬರೀತಾ ಇದ್ದ, ಸೇಮ್ ಅದೇ ಕಂಟಿನ್ಯೂ ಸರ್. ನೋಡಿ ಡಿಸ್ಟಿಂಕ್ಷನ್ ಬಂದಿದ್ದಾನೆ, ಟಾಪರ್ ಆಗಿದ್ದಾನೆ. ರೈಟ್.
ಆಗ್ಲೇ ನೆನಪಿರ್ಲಿ ಸಿನಿಮಾ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ವಿ. ವಿ ಲೆಫ್ಟ್ ಇಟ್ ಅಟ್ ದಾಟ್. ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡೋಣ. ಪ್ರೇಮ್. ಹಾಯ್ ಪ್ರೇಮ್, ನಿನ್ನನ್ನು ಈ ಒಂದು ಸಾಧಕರ ಕುರ್ಚಿಯಲ್ಲಿ ನೋಡ್ತಾ ಇರೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಈ ಒಂದು ಕುರ್ಚಿ ಸಾಧಾರಣರಿಗೆ ಸಿಗಲ್ಲ, ನಿನ್ನಂಥ ಸಾಧಕರಿಗೆ ಸಿಗೋದು. ಅದಕ್ಕೆ ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ನಾವು ಮೊದಲನೇ ಸರಿ ನಾವಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದಂಥ ಸಿನಿಮಾ ನೆನಪಿರಲಿ. ಹಾಯ್, ಐ ಎಮ್ ಏಕಾಂತ್. ಹಾಂ ನೋಡಿ ಮಿಸ್ಟರ್ ಏಕಾಂತ್. ಓಕೆ ನೋಡಿ, ನಾನು ಇಷ್ಟು ದಿನ ಇವ್ರ ಹತ್ರ ತುಂಬ ಪೊಲೈಟಾಗಿ ನಡ್ಕೊಂಡಿದ್ದೀನಿ. ನೀವು ಮಧ್ಯೆ ತಲೆ ಹಾಕಿ ಅದನ್ನ ಪೊಲ್ಯೂಟ್ ಮಾಡಬೇಡಿ. ನೀವು ನಿಮ್ಮ ಹೆಸರಿಗೆ ತಕ್ಕಾಗೆ ಏಕಾಂತವಾಗಿ ಇದ್ಬಿಡಿ. ಅವತ್ತಿಂದ ಇವತ್ತವರೆಗೂ ನಮ್ಮ ಸ್ನೇಹ ಹಾಗೆ ಉಳ್ಕೊಂಡು ಬಂದಿರೋದಾಗಿರ್ಬೋದು. ನಿನ್ನ ಜರ್ನಿ ಟೋಟಲ್ ಆಗಿ ಬಹಳ ಸುಖಮಯವಾಗಿರಲಿ. ಲೈಫ್ ಲಾಂಗ್ ಯಾವಾಗಲೂ ನೀನು ಹೀಗೆ ನಗ್ನಗ್ತಾ ಹ್ಯಾಪಿಯಾಗಿ ಎಲ್ಲರನ್ನೂ ನಗಿಸ್ಕೊಂಡು ಇರಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಥ್ಯಾಂಕ್ಸ್. ರೈಟ್, ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂಥ ನವೀನ್ ಕೃಷ್ಣ ಮಾತಾಡಿದ್ರು. ಅವ್ರ ಹೆಸರು ನಿಮ್ಮ ಮಗನ ಹೆಸರು ಇದೆಯಾ ಫಿಲ್ಮಲ್ಲಿ? ಸರ್ ಕೋಇನ್ಸಿಡೆನ್ಸ್ ಆಗಿ ಅದು ಮ್ಯಾಚ್ ಆಯ್ತು ಸರ್. ನಾನು ಅವನ ಹೆಸರು ಬಂದು ಕರ್ಣ ಅಂತ ಇಡಬೇಕು ಅಂತ ಅನ್ಕೊಂಡಿದ್ದೆ ಸರ್. ಜಾತಕಗಳು ನೋಡಿದಾಗ ಎಲ್ಲಾನು ಹೋಗಿ 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 ಏಕಾಂತ್ ಅಂತಾನೆ ಇಡಬೇಕಂತ ಬಂತು ಸರ್. ಸೊ ಅದೇ ಟೈಮ್ಗೆ ಸಿನಿಮಾನು ರಿಲೀಸ್ ಆಗಿತ್ತು. ಕೋಇನ್ಸಿಡೆನ್ಸ್ ಆಗಿ ಏಕಾಂತ್ ಅಂತ. ರೈಟ್, ಅಫ್ಕೋರ್ಸ್ ಅಷ್ಟು ದೊಡ್ಡ ಹಿಟ್ ಆಗಕ್ಕೆ ಮುಖ್ಯವಾದ ಕಾರಣ ಅಫ್ಕೋರ್ಸ್ ಸಂಗೀತ, ಹಂಸಲೇಖ ಅವರ ಮ್ಯೂಸಿಕ್ ಫ್ಯಾಂಟಾಸ್ಟಿಕ್ ಆಗಿತ್ತು, ರತ್ನಜ ಅವರ ಡೈರೆಕ್ಷನ್, ನಿಮ್ಮೆಲ್ಲರ ಅಫ್ಕೋರ್ಸ್ ಪರ್ಫಾರ್ಮೆನ್ಸ್. ಸೊ ಹಂಸಲೇಖ ಅವರು ಆಗಾಗ ನಮ್ಮ ಶೋ ಅಲ್ಲಿ ಆಡಿಯೋ ಮೂಲಕ ಸಿಗ್ತಿರ್ತಾರೆ. ಸೊ ನಿಮ್ಮ ಅನಿಸಿಕೆ ಹೇಳಿ ಅವ್ರಿಗೆ ಕಳಿಸ್ತೀವಿ. ಸರ್ ತುಂಬ ಅದೃಷ್ಟ ಮಾಡಿರ್ಬೇಕು ಸರ್. ಅವರೊಂದು ಸಂಗೀತ ಸಾರಥ್ಯದ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಬೇಕಂದ್ರೆ ಸಾಕಷ್ಟು ಸಿನಿಮಾಗಳಿಗೆ ಗುರುಗಳು ನನಗೆ ಸಂಗೀತ ಸಾಹಿತ್ಯ ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಬರೀ ಪ್ರೇಮ್ ಆಗಿದ್ದವನ್ನ ಒಂದು ನೆನಪಿರಲಿ ಪ್ರೇಮ್ ಅಂತ ಮಾಡಿದ್ದು ರತ್ನಜ ಸರ್. ಆದರೆ ಅದರಿಂದ ಮೈಸೂರು ಅಂತ ಒಂದು ಅದ್ಭುತವಾದ ಚಾರಿತ್ರಿಕ ಸ್ಥಳವನ್ನು ನನ್ನ ಹೆಸರಿಗೆ ಅಂಟ್ಕೊಳ್ಳೋಕೆ ಮಾಡಿದ್ದು ಅದು ನನ್ನ ದರ್ದನ ಹಂಸಲೇಖ ಸರ್. ಎಸ್ ಸರ್. ಇವತ್ತು ಮೈಸೂರಿನಲ್ಲಿ ಯಾವುದೇ ಆರ್ಕೆಸ್ಟ್ರಾ ಆಗಲಿ ಮದುವೆ ಆಗಲಿ ಆ ಸಾಂಗ್ ಇಲ್ಲದೆ ಅದು ಎಂಡ್ ಆಗಲ್ಲ. ಸೊ ಆ್ಯಂಥಮ್ಸ್. ರೈಟ್, ನಿಮ್ಮ 21 ವರ್ಷಗಳ ಸಿನಿ ಪಯಣದಲ್ಲಿ ವಿಭಿನ್ನವಾದ ಪಾತ್ರಗಳನ್ನು ಮಾಡ್ತೀರಾ. ಅದರ ಜೊತೆಗೆ ನಿಮ್ಮ 25ನೇ ಸಿನಿಮಾ ಪ್ರೇಮಂ ಪೂಜ್ಯಂ, ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡ. ಹಾಯ್ ಫ್ರೆಂಡ್ಸ್, ನಾನು ಶ್ರೀಹರಿ. ನನ್ನ ಲೈಫ್ ರೂಲ್ ಏನು ಅಂದರೆ ಡೋಂಟ್ ವರಿ. ಈ ನಮ್ಮ ಗ್ಯಾಂಗ್ಗೆ ನಾನೇ ನಾಯಕ. ಸ್ನೇಹಿತರ ಜೊತೆಯಲ್ಲಿ ಸದಾ ಜಾಲಿ ಜಾಲಿ. ಆದರೆ ನನ್ನ ಹೃದಯ ಮಾತ್ರ ಯಾಕೋ ಖಾಲಿ ಖಾಲಿ. ಆಗ ಸಿಕ್ಕಿದ್ಲು ನನ್ನ ಲೈಫಲ್ಲಿ ಒಬ್ಳು ಏಂಜಲ್. ಅವಳನ್ನ ನೋಡಿದಾಗೆಲ್ಲ 2 ರೆಕ್ಕೆ ಕಾಣುತ್ತೆ. ಅದಕ್ಕೆ ನನ್ನ ಮನಸ್ಸಲ್ಲಿ ನಾನು ಅವಳನ್ನ ಏಂಜಲ್ ಅಂತ ಕರೆಯೋದು. ಈ ಏಂಜಲ್ ಅನ್ನೋದು ಅದೊಂಥರ ಹೇಳ್ಕೊಳಕ್ಕಾಗದೇ ಇರೋಂಥ ಫೀಲಿಂಗ್ಸ್. ಯಾಕೆ ನನ್ನನ್ನು ಇಷ್ಟೊಂದು ಲವ್ ಮಾಡ್ತೀರಾ ಹರಿ? ಈ ಸ್ನೇಹ, ಈ ಪ್ರೀತಿ ನನ್ನ ಜೀವನದಲ್ಲಿ ಹೋಹರಾನು ಶಾಪ. ಹರಿ ಹಿಂಗೆ ಮಾಡಿದೆ ಅಂತ ಯಾರಿಗೂ ಹೇಳಬೇಡ. ಯಾಕೆ ಅಂದರೆ ಈ ಜಗತ್ತಿಗೆ ಪ್ರೀತಿ ಮೇಲಿರೋ ನಂಬಿಕೆ ಹೋಗ್ಬಿಡುತ್ತೆ. ನನಗೆ 100% ಬೇಡ, 1% ಲವ್ ಕೊಡಿ ಪ್ಲೀಸ್. ವೆಲ್ಕಮ್. ಬೃಂದ ಅವರು ಬಂದಿದ್ದಾರೆ. ವೆಲ್ಕಮ್ ಟು ದ ಶೋರಿ. ವೆಲ್ಕಮ್. ಹಲೋ, ವೆಲ್ಕಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರೀ. ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟ್ರೇ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಇನ್ ಸಿನಿಮಾ? ಇವರ ಮೆಡಿಕಲ್ ಡಾಕ್ಟರ್ ಅನ್ಸುತ್ತಲ್ಲ, ಡೈರೆಕ್ಟರ್ ಆದ್ರಿ ನೀವು, ಮಂಗಳೂರು ಅವರು. ಕೇಳ್ಬಿಟ್ಟು. ಎಸ್, ಓವರ್ ಟು ಯು ಸರ್. ನಥಿಂಗ್, ಐ ಆಮ್ ವೆರಿ ಹ್ಯಾಪಿ ಟು ಕಮ್ ಟುಡೇ. ಭಾಳ ಖುಷಿಯಾಗಿದೆ, ನಿಮ್ಮನ್ನು ಕಾಣಬೇಕು ಅಂತ ಆಸೆ ಇತ್ತು. ಇಟ್ಸ್ ಮೈ ಲಕ್, ಐ ಕ್ಯಾನ್ ಸೇ. ಇಷ್ಟು ಒಳ್ಳೆ ಕಾರ್ಯಕ್ರಮ ಭಾಗಿಯಾಗಿದ್ದೀನಿ. ಥ್ಯಾಂಕ್ ಯು. ಎಸ್, ನನಗೆ ಇನ್ನೂ ನೆನಪಿದೆ, ನಾನು ಫಸ್ಟ್ ಟೈಮ್ ಸರಿಗೆ ಭೇಟಿಯಾಗಿದ್ದು ಪ್ರೇಮಂ ಪೂಜಂ ಫೋಟೋಶೂಟ್ ಟೈಮಲ್ಲಿ. ಆ್ಯಂಡ್ ಕಪಲ್ ಫೋಟೋಸ್ ಕ್ಲಿಕ್ ಮಾಡ್ತಾಯಿದ್ರು ಆ್ಯಂಡ್ ನನ್ನ ಕೈ ಹೀಗೆ ಗಡ ಅಂತ ನಡಗ್ತಾ ಇತ್ತು. ಆ್ಯಂಡ್ ಸರ್ ಅದನ್ನು ನೋಟಿಸ್ ಮಾಡಿದರು. ಭಯ ಆಗ್ತಾ ಇದೆಯಾ, ಯಾರೋ ಅವಳ ಮೇಲೆ ಪ್ರೆಷರ್ ಹಾಕಬೇಡಿ ಅಂತ ಆ ಕಂಫರ್ಟ್ ಕೊಟ್ಟರು ಅವರು. ಆ್ಯಂಡ್ ಆ ಫಸ್ಟ್ ಡೇಯಿಂದ ಇವತ್ತಿನ ತನಕ ಅವ್ರ ಸಪೋರ್ಟ್ ನನ್ನ ಮೇಲೆ ಹಾಗೇ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಸರ್. ಆ್ಯಂಡ್ ಈಸ್ ಲೈಕ್ ಮೈ ಫ್ಯಾಮಿಲಿ ಆ್ಯಂಡ್ ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸ್ವೀಟ್. ಎಸ್ ಆನಂದ್, ಪ್ರೇಮಂ ಪೂಜ್ಯಂ ಕ್ಲೈಮ್ಯಾಕ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಒಂದು ಘಟನೆ ನಡೆಯುತ್ತಂತೆ. ಅದರ ಹಿಂದೆ ಒಂದು
ನೀವು ವಿವರಿಸಿ ಹೇಳಬೇಕು. ಒಂದು ಸರ್ರಿಯಲ್ ಘಟನೆ ನಡೀತು ಅಂತ ನಾನು ಕೇಳ್ಪಟ್ಟೆ, ಏನಾಯ್ತು ಆನಂದ್? ಸರ್ ಆ್ಯಕ್ಚುಲಿ ಪ್ರೇಮಂ ಪೂಜ್ಯಂ ಅಂತ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಂಗೆ ಅದು ಮೆಮೊರೀಸ್ಗಳ ಒಂದು ದೊಡ್ಡ ರಾಶಿ ಸರ್, ಬಂಡಲ್ಲು ಸಾಕಷ್ಟಿದೆ. ಅಂದರೆ ಪ್ರೇಮಲ್ಲಿ ನಾನು ಅವತ್ತು ಒಂದು ಕಂಡಿದ್ದ ವಿಷಯ ಏನು ಅಂತಂದರೆ, ಲಾಸ್ಟ್ ಡೇ ನಾವು ಶೂಟ್ ಎಲ್ಲ ಮುಗಿಸಿದ್ದು ಅದೊಂದು ಸ್ಮಶಾನ. ಅಲ್ಲೇ ಆ್ಯಕ್ಚುಲಿ ಶಮಿತಾಬ್ ಅನ್ನೋ ಸಿನಿಮಾ ಇದೆಯಲ್ಲ ಸರ್, ಅಮಿತಾಬ್ ಬಚ್ಚನ್ ಅವರು ಮತ್ತು ಧನುಷ್, ಆ ಲೊಕೇಶನ್ ಏನಿದೆ ಆ ಒಂದು ಲೊಕೇಶನಲ್ಲಿ ಶೂಟ್ ಮಾಡಿದ್ವಿ ನಾವು. ಸೊ ವಂಡರ್ಫುಲ್ ಲೊಕೇಶನ್ ಅದು. ಆ ಲೊಕೇಶನ್ ಬಂದು ಬ್ರಿಟಿಷರ್ ಕಾಲದ ಎಲ್ಲ ಸಮಾಧಿಗಳು, ಎಲ್ಲಿ ಕಾಲಿಟ್ರು ಯಾರ್ದೋ ಒಬ್ರದ್ದು ಗೋರಿ. ಅದು 150 ವರ್ಷ 200 ವರ್ಷ ಹಳೇದು. ಫಸ್ಟ್ ದಿನ ಸ್ವಲ್ಪ ಭಯ ಆಯಿತು, 2ನೇ ದಿನ ಆಮೇಲೆ ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಹಂಗೆ ಆಗೋಗಿತ್ತು. ಬಟ್ ನಮ್ಮ ಯಾರ ತಲೆಗೂ ಬರ್ದಿರೋದು ಆತನ ಒಂದು ತಲೆಗೆ ಬಂತು, ಅದನ್ನು ಅಬ್ಸರ್ವ್ ಮಾಡಿದೆ ನಾನು. ಲಾಸ್ಟ್ ಡೇ ಹೊರಡೋಕ್ಕೆ ಮುಂಚೆ ಎಲ್ಲ ಪ್ಯಾಕಪ್ ಆಯ್ತು. ಹೊರಡ್ಬೇಕಾರೆ ಒಂದು ಬ್ಯೂಟಿಫುಲ್ ಒಂದು ದೊಡ್ಡ ವೈನ್ ಬಾಟಲ್ ತರಿಸಿ, ಒಂದು ಬೊಕ್ಕೆ ಹೂ ತರಿಸಿ, ಒಂದು ಕೇಕ್ ತರಿಸಿ, ಅಲ್ಲಿ ಒಂದು ಸಮಾಧಿ ಮೇಲಿಟ್ಟು ಪ್ರೇಯರ್ ಮಾಡೋಂಥ ಒಂದು ವ್ಯಕ್ತಿತ್ವ ಅದು. ಅಂದರೆ ಇಲ್ಲಿ ಎಷ್ಟೋ ಜೀವಗಳು ನೀವಿದ್ರಿ, ಫಿಸಿಕಲಿ ಇದ್ದರೆ ಇವತ್ತು ನಿಮ್ಮ ಆತ್ಮಗಳು ಇಲ್ಲೆಲ್ಲ ಇರ್ಬೋದು. ನಾವು ಶೂಟಿಂಗ್ ಎಲ್ಲ ಬಂದು ಏನೇನೋ ನಿಮಗೆ ತೊಂದರೆ ಆಗಿರ್ಬೋದು ನಮ್ಮಿಂದ. ದಯವಿಟ್ಟು ಅದನ್ನು ಅರ್ಪಿಸ್ಕೊಳ್ಳಿ, ನಮ್ಮದೇನಾದ್ರು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಆ ಒಂದು ಸಮಾಧಿಗೆ ಕೇಳೋ ಅಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಪ್ರೇಮಲ್ಲಿದೆ ಅಂತ ಹೇಳಿದ್ರೆ ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ಆ್ಯಂಡ್ ನೋಡಿ ಸರ್, ಅದು ಯಾವ ಥರ ಅಂತಂದರೆ ಆಶೀರ್ವಾದ ಹೆಂಗೆ ಕನ್ವರ್ಟ್ ಆಗುತ್ತೆ ಅಂತಂದರೆ, ಐ ಮೀನ್ ಒಂದು ಸಣ್ಣ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ನಮ್ಮ ಧರ್ಮ ಏನು ಹೇಳುತ್ತೆ, ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಆ ಶೂಟ್ ಮುಗಿಸ್ಕೊಂಡು ಬರಬೇಕಾದ್ರೆ ರಾಮನಗರ ಹತ್ರ ಒಂದು ಸ್ವಲ್ಪ ಡ್ರೈವರ್ ತೂಕಡಿಸ್ಬಿಟ್ಟಿದ್ದಾನೆ. ಸಡನ್ನಾಗಿ ಈತನಿಗೆ ಎಚ್ಚರಾಗೆ ಅಂತಂದಿದ್ದಕ್ಕೆ ಗಾಡಿ ಜಸ್ಟ್ ಒಂದು ಕಂಬನ ವಾಲ್ ಏನೋ ಹಿಂಗೆ ಜಸ್ಟ್ ಪುಷ್ ಆಗಿದೆ. ಸೊ ಆಶೀರ್ವಾದ ಅದೊಂದು ನಾವು ಹೇಳೋಕ್ಕೆ ಅದೊಂದು ಕೋಇನ್ಸಿಡೆನ್ಸ್ ಅಂತ ಅನ್ಬೋದು. ಆದರೆ ನಾನು ಪ್ಯೂರ್ಲಿ ಹೇಳಿದೆ, ಇಲ್ಲಪ್ಪ ನೀನು ಮಾಡಿದಂಥ ಆ ಒಂದು ಪುಣ್ಯದ ಕೆಲಸಕ್ಕೇ ಭಗವಂತ ನಿಮ್ಮೆಲ್ಲರೂ ಅವತ್ತು ಕಾಪಾಡ್ದ ಅಂದ್ಬಿಟ್ಟು ಅಂತ. ಆ ಥರದ ಒಂದು ಒಳ್ಳೆ ಮನಸ್ಸು, ಒಳ್ಳೆ ಗುಣ ಇರುವಂಥ ಗುಣವಂತ ಪ್ರೇಮ ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ, ಅದು ಉತ್ಪ್ರೇಕ್ಷೆನೂ ಅಲ್ಲ ಸರ್ ಹೇಳ್ಬೇಕಂದ್ರೆ. ಏನೋ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿ ಯಾರಿಗೂ, ಹೌದು ಯಾರಿಗೂ ಏನಾಗಿಲ್ಲ, ಯಾರಿಗೂ ಇಲ್ಲ. ಅದೇನಂದ್ರೆ ಯೂಶುವಲ್ ಆಗಿ ನಾನು ನೈಟ್ ಡ್ರೈವ್ ಮಾಡಲ್ಲ ಸರ್, ತುಂಬ ಅವಾಯ್ಡ್ ಮಾಡ್ತೀನಿ, ನೈಟ್ ಡ್ರೈವ್ ಮಾಡಲ್ಲ. ಅವತ್ತೇನೋ ಗೊತ್ತಿಲ್ಲ, ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ನಾನು ನಂಜನಗೂಡಿಗೆ ಬರಬೇಕಾಯ್ತು, ನಂಜನಗೂಡು ಪೂಜೆ ಮಾಡಿಸ್ತೀನಿ ಅಂತ ನಾನು ಹರ್ಸ್ಕೊಂಡಿದ್ದೆ. ಬೇಗ ಹೋಗೋಣ ಅಂತೇಳಿ ಬರೋಷ್ಟು ಸ್ವಲ್ಪ ಲೇಟ್ ಆಗೋಯ್ತು. ನಮಗೆ ನಂಜನಗೂಡಲ್ಲಿ ದೇವ್ರ ದರ್ಶನವೂ ಸಿಗಲಿಲ್ಲ. ಸರಿ ಇನ್ನೇನು ಅಂತ ಮೂವ್ ಮಾಡಿಬಿಟ್ವಿ. ರಾಮನಗರ ಹತ್ರ ಬರ್ಬೇಕಾದ್ರೆ ತುಂಬ ಲೇಟ್ ಏನೂ ಇಲ್ಲ ಸರ್, ಒಂದು 11-11:30 ಟೈಮಲ್ಲಿ ನನ್ನ ಡ್ರೈವರು ನಿದ್ದೆ ಬಂದುಬಿಟ್ಟಿದೆ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸರ್. 100 ಹಿಂಗೆ ಹೋಗ್ತಾ ಇದ್ದಿದ್ದು ಗಾಡಿ ಸಡನ್ನಾಗಿ ಹಿಂಗೆ ಕಟ್ ಆಗ್ತಾ ಇದೆ. ನಾನು ಅನ್ಕೊಂಡೆ ಮೋಸ್ಟ್ಲಿ ಅವನೇನಾದ್ರು ಪಿಸ್ಕಿಸ್ ಹೊಡೆಯೋದಕ್ಕೇನೋ ಗಾಡಿ ಸೈಡಿಗೆ ತಗೊಳ್ತಾ ಇದ್ದಾನೆ, ಸ್ಪೀಡಲ್ಲಿ ತಗೊಳ್ತಾ ಇದ್ದಾನೆ ಅನ್ಕೊಂಡು. ಇಲ್ಲ ಸರ್, ಹೋಗ್ತಾ ಇದ್ದಾನೆ ಗೊತ್ತಾಗಿಸ್ಬಿಡಿ ಅನ್ನೋಷ್ಟರಲ್ಲಿ ಅವ್ನಿಗೆ ಎಚ್ಚರಿಕೆ ಆಯಿತು. ಅದು ಹೊಡೆಯೋಷ್ಟರಲ್ಲಿ ದೊಡ್ಡ ಒಂದು ಟ್ರಾನ್ಸ್ಫಾರ್ಮರ್ ಸರ್, ಹೊಡೆದಿದ್ರೆ ನಾನು ವಾಲ್ ಆಫ್ ಫ್ರೇಮ ಹೋಗ್ತಾ ಇದ್ದೆ ನಾನು ನನ್ನ ವೈಫ್. ಹೋದು ಸಡನ್ನಾಗಿ ಎಚ್ಚರಿಕೆ ಆಯಿತು. ಟರ್ನ್ ತೊಗೊಂಡ, ಅಲ್ಲಿ ಸೈಡಲ್ಲಿದ್ದಂಥ ಫುಲ್ಲು ಗ್ರಿಲ್ಗೆ ಹೊಡ್ಕೊಂಡೋಗಿ ಒಂದು ಸೈಡ್ ಫುಲ್ ಹೊಟ್ಟಾಯ್ತು ನನ್ನ ಕಾರ್. ಬಟ್ ಒಂದೇ ಒಂದು ಕೂದಲೇನೋ ನನಗೂ ನನ್ನ ಹೆಂಡತಿಗೇನೋ ತೊಂದರೆ ಆಗಲಿ, ಬಚಾವಾದಿ. ರೈಟ್ ಫ್ರೇಮ್ ನಿಮ್ಮ 25ನೇ ಸಿನಿಮಾ. ಎಸ್ ಒಂದು ಮೈಲಿಗಲ್ಲು ಎನಿ ಕೆರಿಯರಲ್ಲಿ ಕ್ರೂ ಎಲ್ಲ ಇಲ್ಲಿದ್ದಾರೆ. ನಿಮ್ಮ ಥಾಟ್ಸ್ ಏನಿದೆ ಸರ್? ನನ್ನ ಅದೃಷ್ಟಕ್ಕೆ ಸಿಗದಂಥ ಟೀಮು ಸರ್. ಸೊ ಒಂದು ಸೈಡ್ ನಾನು ಡಿಸೈಡ್ ಮಾಡ್ತೀನಿ, 24 ಸಿನಿಮಾ ಆಯಿತು, 25ನೇ ಸಿನಿಮಾ ಮಾಡ್ತಂದ್ರೆ ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಡೋಂಥ ಸಿನಿಮಾ ಮಾಡಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ 2 years ವೆಯ್ಟ್ ಮಾಡ್ತೀನಿ ಸರ್. ಒಂದು 80ರಿಂದ 84 ಕಥೆಗಳು ಕೇಳ್ತೀನಿ, ಯಾವುದೂ ನನಗೆ ಇಷ್ಟ ಆಗಲ್ಲ. ಸೊ ಕೊನೆಗೆ ದೇವ್ರ ಹತ್ರ ನಿಂತ್ಕೊಂಡು ನಾನು ಅಂದ್ಕೊಳ್ತೀನಿ, 2 ವರ್ಷ ಆಯಿತು, ನನಗೂ ಫ್ಯಾಮಿಲಿ ಇದೆ, ಕಮಿಟ್ಮೆಂಟ್ಸ್ ಇದೆ, ನನ್ನ ಕನಸು ಸಾಗಬೇಕು, ನನ್ನ ಮನಸ್ಸಲ್ಲಿರೋ ಆಸೆನೂ ಈಡೇರಬೇಕು. ಅಟ್ ಎ ಟೈಮ್ ನನ್ನ ಆದರ್ಶಗಳು, ಸಿದ್ಧಾಂತಗಳೇನಿದೆ ಇದನ್ನು ಪಾಲಿಸ್ಕೊಂಡು ಹೋಗ್ಬೇಕು. ಐ ಡೋಂಟ್ ನೋ ಏನು ಮಾಡೋದು, ಕನ್ಫ್ಯೂಷನ್ಲಿದ್ದೀನಿ, ಒಪ್ಕೊಂಬಿಡೋದು ಯಾವ್ದಾದ್ರು ಸಿನಿಮಾ ಅಂತ. ಸೊ ಅಷ್ಟರಲ್ಲಿ ನಮ್ಮ ಮಾಧವ ಕಾಲ್ ಮಾಡ್ತಾನೆ, ನನ್ನ ಫ್ರೆಂಡ್ ಮಾಧವ್ ಕಿರಣ್ ಅಂತ, ಡಾಕ್ಟ್ರಿಗೂ ಫ್ರೆಂಡ್. ಅವ್ರು ಕಾಲ್ ಮಾಡ್ತಾರೆ, ಈ ಆಫರ್ ಕೊಡ್ತಾರೆ. ಸೊ ಡಾಕ್ಟ್ರು ನನಗೆ ನಿಜವಾದ ಒಂದು ಗುರು ರಾಘವೇಂದ್ರ ರೂಪದಲ್ಲಿ ಸಿಗ್ತಾರೆ, ಆನಂದ ಸಿಗ್ತಾನೆ, ಏಂಜಲ್ ಸಿಗ್ತಾರೆ, ಎಲ್ಲ ಸೇರಿ ಒಂದು ಬ್ಯೂಟಿಫುಲ್ ಅನ್ಫರ್ಗೆಟಬಲ್ ಸಿನಿಮಾ ಆಗುತ್ತೆ ಸರ್. ಅದು ಏನಂದರೆ ಕೋಇನ್ಸಿಡೆನ್ಸ್ ಆಗಿ ನನ್ನ ಹೆಸರಲ್ಲೇ ಬಂದಿದೆ, ಪ್ರೇಮಂ ಪೂಜ್ಯಂ ಅಂತ. ಅಂದರೆ ಸಿನಿಮಾ ನಾವು ಎಷ್ಟು ಪ್ರೀತಿ ಮಾಡ್ತಾ ಇದ್ವಿ. ನನ್ನ 25 ಸಿನಿಮಾನು ನಾನೇನು ಅಂದ್ಕೊಂಡಿದ್ದೆ, ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ಅದಕ್ಕಿಂತ 1000 ಪಾಲು ಜಾಸ್ತಿ ನನಗೆ ದೇವರು ಆ ಸಿನಿಮಾ ಮುಖಾಂತರ ಆಶೀರ್ವಾದ ಮಾಡ್ತಾರೆ ಸರ್. ಎಲ್ಲರೂ ಕೇಳ್ತಿದ್ರು, ನೀವೇ ಹೇಳಿ ಇಡಿಸ್ಕೊಂಡ್ರೆ ಹೆಸರು ಇದೆ ನಿಮ್ಮ 25ನೇ ಸಿನಿಮಾ ಅಂತ, ಪ್ರೇಮಂ ಪೂಜ್ಯಂ ಅಂತ ನಿಮ್ಮ ಹೆಸರಲ್ಲಿ ಅಂತ. ಖಂಡಿತವಾಗ್ಲೂ ಅಲ್ಲ, ಡಾಕ್ಟ್ರು ಆ ಸ್ಕ್ರಿಪ್ಟ್ ಬರ್ದಾಗ್ಲೇ ಅದಕ್ಕೆ ಪ್ರೇಮಂ ಪೂಜ್ಯಂ ಅಂತಾನೆ ಹೆಸರು ಇಟ್ಕೊಂಡು ಬಂದಿದ್ದೆ. ಸೊ ನೈಸ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು ಸರ್. ಬರ್ತಾರೆ ಆಗಾಗ ನಮ್ಮ ಶೋಗೆ. ಖಂಡಿತ ಸರ್, ಇಟ್ಸ್ ಪ್ಲೆಜರ್ ಸರ್. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು ಏಂಜಲ್. ಲವ್ಲಿ ಮೀಟಿಂಗ್ ಯು. ಪ್ಲೀಸ್ ಕಮ್. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯಾ ರೈಟ್ ಸರ್. ಪಂಚ ಪಾರ್ಟಿಯರು ಅಂತ ಒಂದು ಗ್ಯಾಂಗ್ ಇದೆಯಂತಲ್ಲ ಸರ್ ಬೆಂಗಳೂರಲ್ಲಿ, ಬಹಳ ಫೇಮಸ್ ಗ್ಯಾಂಗ್ ಅಂತ. ಯಾರು ಸರ್ ಅವರು ಪಂಚ ಪಾರ್ಟಿಯರು? ಸರ್ ಅದು ನನಗೆ ದೇವ್ರು ಕೊಟ್ಟಂಥ ಗಿಫ್ಟು. ನನ್ನ 4 ಜನ ಫ್ರೆಂಡ್ಸು ಅಂತ ಹೇಳ್ಬೋದು. ನನ್ನ ಆತ್ಮೀಯ ಗೆಳೆಯ ತರುಣ್, ಶರಣ್, ಜಿಮ್ಮಿ ಮತ್ತು ಸುಧಾಕರ್ ಮತ್ತು ನಾವೆಲ್ಲ ಸೇರಿಕೊಂಡು ಒಂದು ಪಂಚ ಪಾರ್ಟಿಯವರು ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಸರ್. ರೈಟ್, ವೆರಿ ಫೇಮಸ್ ಗ್ರೂಪ್. ನೆನ್ನೆ ನೀವೆಲ್ಲ ಜೊತೆಗೆ ಇದ್ರಂತೆ. ಶರಣ್ ಫೋನ್ ಮಾಡಿದ್ರು, ಸಕಲೇಶ್ಪುರದಲ್ಲಿ ಏನೋ ಪ್ರೋಗ್ರಾಮ್ ಇದ್ರಂತೆ. ಸೊ ಶರಣ್ ಅಫ್ಕೋರ್ಸ್ ಅವ್ರು ಇನ್ನೂ ಅಲ್ಲೇ ಇದ್ದಾರೆ, ಬರೋಕ್ಕಾಗಿಲ್ಲ ಅಂದ್ಬಿಟ್ಟು ಒಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ. ಇದನ್ನ ಪ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ.
ತಪ್ಪಾದ ಪದಗಳಿದ್ದರೆ ಕ್ಷಮಿಸಿ ಅಂತ ಹೇಳಿದ್ದಾರೆ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ, ಸ್ನೇಹವೇ ಗುಡಿಯು ಪ್ರೀತಿಯೇ ದೇವರು, ಕಾಲ ದೇಶ ಮೀರಿದ ಭಾವ, ಸ್ನೇಹ ಅತಿ ಮಧುರ. ಅದಾದ್ಮೇಲೆ ಒಂದು ಪೋಲಿ ಮೆಸೇಜ್ ರೆಕಾರ್ಡ್ ಮಾಡಿದ್ದಾರೆ, ಅದು ನಿಮಗೆ ಮಾತ್ರ ಕೇಳಿಸ್ತೀನಿ. ಇದನ್ನ ಮೈಕಲ್ಲಿ ತೋರ್ಸಕ್ಕಾಗಲ್ಲ, ಮೈಕ್ ಇಟ್ಕೊಳ್ಳಿ ನೀವು, ಇದು ನೀವು ಮಾತ್ರ ಕೇಳಿ. ಓವರ್ ಟು ಪಂಚಪಾರ್ಟಿಯರು, ಪಂಚ್ಗಳು ಶುರು ಆಗಲಿ. ಪಂಚಪಾರ್ಟಿಯರು ಮಗ ನಿನ್ ಫಸ್ಟ್ ನಿಂಗೆ ನೋಡಕ್ಕೆ ಖುಷಿ ಆಗ್ತಿದೆ ನಮಗೆ. ಬಾ ಕುತ್ಕೊಂಡು ಇನ್ನೊಂದ್ಸತಿ ಅಲ್ಲಿ. ಇದಕ್ಕೊಂದು ಚಪ್ಪಾಳೆ ಬರಬೇಕು, ಚಪ್ಪಾಳೆ ಬರಬೇಕು ಇದಕ್ಕೆ. ಎಸ್ ತರುಣ್, May 5th 5 years ಬ್ಯಾಕ್ ಆನ್ May 5th ಅಂದ್ರೆ ಏಪ್ರಿಲ್ ಒಂದು ಬರ್ಡೇ ಆಗುತ್ತೆ. ಹೌದು, ಏಪ್ರಿಲ್ 18 ಒಂದು ಬರ್ಡೇ ಆಗುತ್ತೆ. ಸೊ ಯೂಶಲ್ ಆಗಿ ಬರ್ಡೇಗೆ ಯಾವ್ದಾದ್ರು ಒಂದು ಟ್ರೀಟ್ ಸಿಗೋದು ಆ ಥರದ್ದು. ಅವ್ನು ಏನಾಯಿತು, ಇರಲಿಲ್ಲ ಬೆಂಗಳೂರಿನಲ್ಲಿ, ಅವ್ನ ದೇವಸ್ಥಾನಕ್ಕೆ ಆ ಥರದೇನೋ ಹೋಗಿದ್ದೆ. ಸರಿ ಎಲ್ಲೋ ಬರ್ಡೇ ಟ್ರೀಟು ಅಂತಿದ್ದಾಗ ಸರಿ ಆಯ್ತು ಕೊಡ್ಸೋಣ ಅಂದ್ರೆ ಎಲ್ಲಾರ್ದು ಡೇಟ್ ಮ್ಯಾಚ್ ಮಾಡೋಕ್ಕಲ್ಲ. ಶರಣ್ ಎಲ್ಲೋ ಒಂದು ಬಿಸಿ ಇರ್ತಾನೆ, ನಾನೇನು ಶೂಟಲ್ಲಿದ್ದೆ, ಅವನೊಂದು ಡೇಟ್ ಅದೆಲ್ಲ ಫಿಕ್ಸ್ ಮಾಡಿ ಅವತ್ತೊಂದು May 5th ಅಂತ ಒಂದು ಆಯಿತು. ಎಲ್ಲಿ ಅಂದರೆ ಅವ್ರ ಮನೆಯಲ್ಲೇ. ಯಾಕಂದ್ರೆ ನಾನಾಗಲಿ ಇವ್ರು ಯಾರು ನಾವು ಡ್ರಿಂಕ್ ಮಾಡಲ್ಲ ಸರ್, ಏನಿಲ್ಲ, ಸುಮ್ಮನೆ ಒಳ್ಳೆ ಊಟ ಮಾಡ್ಬೇಕು ನಾವು ಅಷ್ಟೇ. ಸರಿ ಅಂತ ಅಂದ್ಬಿಟ್ಟು ಅವ್ರ ಮನೆಯಲ್ಲೇ ಸೇರಿದ್ವಿ. ನಾವು ಅವ್ರ ಮನೇಲಿ ಸೇರ್ಬೇಕಾದ್ರೆ ಅವ್ರ ಮನೆಯವ್ರು ಯಾರು ಇರಲಿಲ್ಲ, ಬರೀ ನಾವೇ ಇಷ್ಟ 5 ಜನ ಸೇರ್ಕೊಂಡಿದ್ದು. ಹಾಡಾಡ್ಕೊಂಡು ಅದೆಲ್ಲ ಒಂದು ತುಂಬ ಖುಷಿಯಾಗಿತ್ತು ಅಟ್ಮಾಸ್ಫಿಯರ್. ಮುಗಿಸಿ ಮನೆಗೆ ಹೋದ್ವಿ. ಫೋಟೋಸ್ ತಗೊಂಡಿದ್ವಲ್ಲ, ಶೇರ್ ಮಾಡಬೇಕಾಗಿತ್ತು. ಇಂಡಿವಿಜುವಲ್ ಏನು ಕಳ್ಸೋದು, ಒಂದೊಂದು ಗ್ರೂಪ್ ಮಾಡಿ ಕಳ್ಸೋಣ ಅಂತ ಅಂದಾಗ ಗ್ರೂಪ್ ಏನು ಹೆಸರಿಡೋದು ಅಂತ ಅನ್ಕೊಂಡ್ವಿ ನಾವು. ಸೊ ಏನು ಇವಾಗ 5 ಜನ ಇದೀವಲ್ಲ, ಸೊ ಈ ಪಂಚ ಪಾಂಡವರು ಅಂತ ಕೇಳಿದ್ವಲ್ಲ, ಇದು ಪಂಚ ಪಾರ್ಟಿಯವರು ಆಗಲಿ ಅಂತ ಅಂದ್ಬಿಟ್ಟು ಒಂದು ಗ್ರೂಪ್ ಮಾಡ್ಕೊಂಡಿದ್ದು ಸರ್. ಅದು ಅಲ್ಲಿಂದ ಇವತ್ತಿನವರೆಗೂ 5 ವರ್ಷ ಕಂಪ್ಲೀಟ್ ಆಗಿ. ನೀ ಇಬ್ರು ಮೀಟ್ ಮಾಡಿದ್ದೆ ಒಂದು ಜಗಳದಲ್ಲಂತೆ. ತುಂಬಾ ಸರ್ ಏನಂದ್ರೆ ಹೊಯ್ಸಳ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಡಾನ್ಸ್ ಇನ್ಸ್ಟಿಟ್ಯೂಟ್ ಸರ್. ಅಲ್ಲಿ ನಾನು ಡ್ಯಾನ್ಸ್ ಕಲಿಯೋದಕ್ಕೆ ಹೋಗ್ತಾ ಇದ್ದೆ. ಇವನು ಆಲ್ರೆಡಿ ಇನ್ಸ್ಟ್ರಕ್ಟರ್ ಅಲ್ಲಿ, ಅಂದ್ರೆ ಆ ರೇಂಜಿಗೆ ಸೀನಿಯರ್. ತುಂಬಾ ಚೆನ್ನಾಗಿ ಡಾನ್ಸ್ ಎಲ್ಲ ಕೊರಿಯೋಗ್ರಫಿ ಮಾಡ್ತಾ ಇದ್ದ ಅವನು. ಅಲ್ಲಿ ನಾನು ಹೊಸದಾಗಿ ಹೋಗಿದ್ದು ಅಂದ್ರೆ ಇವನಿಗೆ ಏನಂದ್ರೆ ಹೊಸಬರು ಬಂದಿದ್ದಾರೆ ಅನ್ನೋದು ಒಂದಿದು. ಅಂದ್ರೆ ಆಮೇಲೆ ನನಗೆ ಡಾನ್ಸ್ ಎಲ್ಲ ಬರ್ತಾ ಇರ್ಲಿಲ್ಲ, ಅದೊಂಥರ ಇರುತ್ತೆ. ಇವ್ನು ನಾನು ನೋಡಿದ ಕೂಡಲೇ ಬೇಜಾನ್ ಗಾಂಚಲಿ ಇದ್ದಂಗಿದೆ, ನನ್ನ ಸೆಲ್ಫ್ ಡಿಸಿಷನ್ ಅದು, ಬೇಜಾನ್ ಗಾಂಚಲಿ ಇದ್ದಂಗಿದೆ ಇವನಿಗೆ ಅಂತ. ಇವನಿಗೆ ಏನಂದ್ರೆ ನಾವು ನನ್ನ ವರ್ಷನ್ ಏನು ಅಂತಂದ್ರೆ ನಾವು ಆಲ್ರೆಡಿ ಸೀನಿಯರ್ಸ್ ಇದೀವಲ್ಲ, ಅವನಿಗದು ಒಂದು ಫಸ್ಟ್ ಟೈಮ್ ಅಂದ್ರೆ ಆ ಸಿನಿಮಾಗೋಸ್ಕರ ಅಂತಾನೆ ಬಂದಿದ್ದು. ಅವ್ನು ಆಲ್ರೆಡಿ ಪ್ರಾಣ ಒಂದು ಫಿಲಮ್ ಆಗಿತ್ತು, ಅವನಿಗೆ ನೆನಪಿರಲಿ, ಇನ್ನ ಶುರು ಆಗಬೇಕಾಗಿತ್ತು. ಅದಕ್ಕೊಂದು ಫಾರ್ಮಲ್ ಟ್ರೈನಿಂಗ್ ಥರ ಬೇಕು ಅಂತ ನಮ್ಮ ಹತ್ರ ಕರ್ಕೊಂಡ್ಬಂದಿದ್ದು. ಅವ್ನಿಗೊಂದು ಚಿಕ್ಕ ಶೈನೆಸ್ ಇದೆ, ಒಂದು ಫಿಲಮ್ ಹೀರೋ ಆಗಿದ್ದಾನೆ. ಇನ್ನೊಂದು ಈ ಗ್ರೂಪ್ ಕ್ಲಾಸಸ್ ಥರ ಇರಲಿಲ್ಲ, ಫಸ್ಟ್ ಇಂಡಿವಿಜುವಲ್ ಕ್ಲಾಸಸ್ ಥರ ಇತ್ತು. ತುಂಬ ಸೈಲೆಂಟ್ ಆಗಿರೋನು, ಏನು ಮಾತಾಡ್ತಿರಲಿಲ್ಲ ಜಾಸ್ತಿ. ಏನು ಅಂತ ನಮ್ಗೆ ಏನು ಗಾಂಚಲಿ ಗುರು, ಏನು ಮಾತಾಡ್ಸಲ್ಲ, ಒಂದು ಪಿಕ್ಚರ್ ಹೀರೋ ಆಗಿದ್ದಾನೆ, ಈಗ ಯಾವುದೋ ನೆನಪಿರಲಿ ಅಂತ ಫಿಲಮ್ ಮಾಡ್ತೀವಿ, ಅದು ಯಾರು ನೆನಪಿರುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಇವನೇನು ಇಷ್ಟೊಂದು ಆಟಿಟ್ಯೂಡ್ ಇವನಿಗೆ ಅಂತ. ಈ ಕಡೆ ನಮ್ಮ ವರ್ಷನು ಅವನಿಗೇನು, ಇವನೇನು ಇನ್ಸ್ಟ್ರಕ್ಟರ್ ಆದರೆ ಏನು ದೊಡ್ಡ ಇವನ, ಸುಧೀರ್ ಮಗ ಅಂದರೆ ದೊಡ್ಡ ಇವನು ಅಂತ. ಅದು ನೋಡ್ತಾ ಕೋಲ್ಡ್ ವಾರ್ ಶುರು ಆಗ್ಬಿಡ್ತು ಸರ್ ಟೋಟಲ್ ಆಗಿ. ಅಲ್ಲಿ ಹೇಳ್ತೀನಿ, ಮೆಲ್ಟ್ ಆಗಿದೆಯಾ ಅವಾಗ ಸರ್? ಅದು ಮೆಲ್ಟ್ ಆಗಿದೆ ಏನಂದ್ರೆ, ಇವನೇ ಫೋನ್ ಮಾಡ್ದ ಸರ್ ಒಂದ್ಸರಿ. ಇವನು ಕಾಲ್ ಮಾಡ್ದ, ಹಲೋ ಯಾರು ಅಂದೆ, ನಾನು ತರುಣ್ ಅಂದ. ಏನು ಅಂದೆ, ಅದಕ್ಕೆಲ್ಲ ಮಾತಾಡಬೇಕಾಗಿತ್ತು. ಸರ್ ಏನು ಮಾತಾಡೋದೇನಿದೆ, ಅದೇ ಥರ ಜೊತೆಲಿ ವಿಷಯ ನೀನು ಯಾಕೆ ಮಾತಾಡ್ತೀಯ, ನಿನಗೂ ಅದಕ್ಕೆ ಅವಾಗಲೂ ನಂದು ಅದೇ ಆ್ಯಟಿಟ್ಯೂಡ್. ಪಾಪ ಅವನು ಎಷ್ಟು ಹಂಬಲ್ ಅಂದ್ರೆ ಸರ್, ಇಲ್ಲ ಪ್ರೇಮಿ ಆ ಸಿನಿಮಾ ನೀನು ಮಾಡ್ಬೇಕು, ನೀನು ಮಾಡು, ತುಂಬ ಒಳ್ಳೇದಾಗುತ್ತೆ ಸಿನಿಮಾ, ಏನೇ ಡೌಟ್ ಇದ್ರು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಸೊ ಅಲ್ಲಿ ನಾನು ತುಂಬ ಮೆಲ್ಟ್ ಆಗೋದು ಸರ್. ಅದೇನೋ ಆ ಸಿನಿಮಾ ಟೈಟ್ಲ್ ಮಹಿಮೇನೋ, ಆ ಟೀಮ್ ಮಹಿಮೇನೋ, ಆ ಕಥೆನೇ ಹಂಗಿತ್ತೋ, ಇಲ್ಲ ನಮ್ಮ ಮನೇಲಿ ಬರ್ದಿತ್ತೋ ಇಂಥವ್ರೆಲ್ಲ ಫ್ರೆಂಡ್ ಆಗಿ ಸಿಗಬೇಕು ಅಂತ. ಸರ್ ಅವತ್ತು ಸ್ಟಾರ್ಟ್ ಆಗಿತ್ತು ಒಂದು ಜೊತೆಲಿ ಅನ್ನೋ ಸ್ನೇಹ, ಇವತ್ತು ಅಷ್ಟೇ ಚಿರಾಯುವಾಗಿ ಹಿಂಗೆ ಬೆಳ್ಕೊಂಡ್ಬಂದಿದೆ ಸರ್. ಏನಂತ ಹೇಳಿ, 3AM ಫ್ರೆಂಡ್ ನಮಗೆ. ನಮ್ಮ ಇಡೀ ಈ ತಂಡಕ್ಕೆ ಒಂದು ತುಂಬ ದೊಡ್ಡ ಆಸ್ತಿ ಸರ್ ಅವನು. ನನಗಿಂತ ಸಣ್ಣವನು ಆದರೂ ಕೂಡ ಎಲ್ಲ ಶೋನು, ಅಂದರೆ ಈ ಥರದ ನಮ್ಮ ಪಾರ್ಟಿಗಳನ್ನ ಎಲ್ಲ ಶೋನು ಕೂಡ ಲೀಡ್ ಮಾಡುವಂಥ ಹಿರಿಯನಾಗಿರ್ತಾನೆ ನಮಗೆ. ಅವನ ಪರಿಚಯ ಆಗಿದ್ದು ನೆನಪಿರಲಿ ಅಂತನ್ನುವಂಥ ಒಂದು ಸಿನಿಮಾದಲ್ಲಿ ನಾನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಬಹಳ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತಂದರೆ, ಐ ವಾಸ್ ಶೂಟಿಂಗ್ ಫಾರ್ ಅನದರ್ ಫಿಲಮ್, ಯಾವುದು ಬೇರೆ ಪಿಕ್ಚರ್ ಶೂಟಿಂಗಲ್ಲಿ ನೆಟ್ಕಲಪ್ಪ ಸರ್ಕಲಲ್ಲಿ ನಂದು ಶೂಟಿಂಗು. ಅವಾಗ ತಾನೇ ಮೊಬೈಲ್ ಇನ್ಕಮಿಂಗ್ ಫ್ರೀ ಆಗಿತ್ತು, ಆಗ ತಾನೇ ಇನ್ಕಮಿಂಗ್ ಫ್ರೀ ಆಗಿತ್ತು. ನನಗೆ ಪ್ರೇಮ್ದೊಂದು ಮೆಸೇಜ್ ಬರುತ್ತೆ, ಮಗ ನಾನು ನೀನು ನೋಡಿದೆ ಅಂತ. ಯೂಶ್ವಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ, ಎಲ್ಲೋ ಮತ್ತೆ ನಿಲ್ಸೋದಲ್ವೇನೋ ಅಂತ. ನಾನು ಬಸ್ಸಲ್ಲಿದ್ದೀನಿ ಮಗ, BTS ಬಸ್ಸಲ್ಲಿದ್ದೀನಿ ಅಂತ. ನನಗೆ ಹೀರೋ ಅವನು
ಅವ್ನು ಹೆಂಗೆ ಬೇಕಾದ್ರೂ ಅದನ್ನು ಮ್ಯಾನೇಜ್ ಮಾಡ್ಬೋದಾಗಿತ್ತು. ಯಾವ ಹೀರೋ ಆಗಿದ್ರು ಕೂಡ ನಾನು ಹಿಂಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದಿದೆ ಗೊತ್ತಾ, ಅದಕ್ಕೆ ಒಂದು ದೊಡ್ಡ ಗಟ್ಸ್ ಬೇಕು. ಅದಕ್ಕೆ ಸತ್ಯನ ಒಪ್ಕೊಳ್ಳೋ ಅಂಥ ಒಂದು ತುಂಬ ದೊಡ್ಡ ಮೆಚ್ಯೂರ್ ಮನಸ್ಸು ಇರಬೇಕು ಅದಕ್ಕೆ. ಅವತ್ತು ನಾನು ಡಿಸೈಡ್ ಮಾಡಿದ್ದು ಇವನನ್ನು ಬಿಡಬಾರ್ದು ಅಂತ. ಸೊ ಈ ಪಂಚ ಪಾರ್ಟಿ ಅಂತ ಶುರು ಆಗಿದ್ದು ಅದು ಬರೀ ಪಂಚ ಪಾರ್ಟಿಯಾಗಿ ಅದು ಬರೀ ಪಾರ್ಟಿಗಳಿಗೆ ಮಾತ್ರ ಸೀಮಿತವಲ್ಲ. ನಾವಿಬ್ಬರು ಎಲ್ಲರೂ ಕೂಡ ಟ್ರಿಪ್ಗಳಿಗೆ ಹೋಗ್ತಾ ಇರ್ತೀವಿ. ಈಗ 5 ವರ್ಷ ಆಗುತ್ತೇನಪ್ಪ, ಈಗ 5 ವರ್ಷ ಆಯಿತು. ಬ್ಯಾಂಕಾಕ್ಗೆ ಟ್ರಿಪ್ಪು ಹಾಕಬೇಕು ಅಂತ ಲಡ್ಡು ಬಂದು ಪ್ಲ್ಯಾನ್ ಇದೆಯಾ? ಅಲ್ಲ ಮುಗಿಸಿ ಪ್ಲಾನ್ ಇದೆಯಾ? ಅಲ್ಲ ಇದ್ರೆ ಆ ಪಂಚಪಾಟಿನ ಇನ್ನೊಂದು ಮೆಂಬರ್ನು ಸೇರಿಸ್ಕೊಳ್ಳಿ ಅಂತ ಅಷ್ಟೇ. ದೇಶ ಹೇಳ್ಬೇಕು ನೀವು ಬರ್ತೀನಿ ಅಂತ ಸರ್ 2006 ಅಲ್ಲಿ ನನಗೆ ನಮ್ಮ ಲವ್ಲಿ ಪರಿಚಯ ಆಗಿದ್ದು. ಸೊ ಒಂದು ಗೌತಮ್ ಅಂತ ಒಂದು ಸಿನಿಮಾಗೆ ಅದಕ್ಕೆ ನಾನು ಸಿನಿಮಾಟೋಗ್ರಾಫರ್ ಆಗಿ ಮಾಡ್ಬೇಕಾದ್ರೆ ನನಗೆ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ನಮ್ಮ ಇಬ್ಬರು ಒಂದು ಪರಿಚಯ, ಒಂದು ಫ್ರೆಂಡ್ಶಿಪ್ ಅಲ್ಲಿಂದ ನಮ್ಮದು ಶುರು ಆಯಿತು. ಅದು ಶುರು ಆದ ನಂತರ ಒಂದು ಸಿನಿಮಾನ ಇವತ್ತಿಗೂ ಮಾಡಿಲ್ಲ ಸರ್. ಇನ್ನೊಂದು ಚೌಕ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದ್ರಲ್ಲಿ ನಂದು ಬೇರೆ ಭಾಗವಾಗಿ ಅದೆಲ್ಲ ನಾನು ಶೂಟ್ ಮಾಡ್ತಿದ್ವಿ. ಬಟ್ ಅಷ್ಟು ವರ್ಷ ಸರ್, ಒಂದು 16-17 ವರ್ಷ ಇವತ್ತಿಗೆ ಸರ್. ಬಟ್ ನಾವಿಬ್ಬರು ಜೊತೆಯಲ್ಲೇ ಇವತ್ತಿಗೂ ಇದ್ದೀವಿ. ಇವತ್ತಿಗೂ ಆ ಸ್ನೇಹ ಸಂಬಂಧ ಇವತ್ತಿಗೂ ಆಗಿದೆ ಸರ್. ವೆರಿ ನೈಸ್ ಸರ್. ಐ ಥಿಂಕ್ ಐ ಆಮ್ ದ ನಾನ್ ಫಿಲ್ಮಿ ಪರ್ಸನ್ ಈ ಗ್ರೂಪಲ್ಲಿ. ಪ್ರೇಮ್ನ ಫಸ್ಟ್ ನೋಡಿದ್ದು ಆಫ್ಟರ್ ನೆನಪಿರಲಿ, ಒಂದು ಚೆನ್ನಾಗಾಗಿತ್ತು ಇನ್ ತರುಣ್ಸ್ ಹೌಸ್. ತರುಣಿಂದ ನನಗೆ ಪ್ರೇಮ್ ಪರಿಚಯ ಆಗಿದ್ದು ಅವ್ರ ಮನೆಯಲ್ಲಿ. ಬಟ್ ಹೆಂಗೆ ಕಂಫರ್ಟಬಲಾಗಿ ಫೀಲ್ ಮಾಡಿದ್ರು ಅಂದರೆ ಲೈಕ್ ಹೀರೋ ಅಲ್ಲ, ಒಂದು ನಾರ್ಮಲ್ ಕಾಮನ್ ಮ್ಯಾನ್ ಥರ ಫೀಲ್ ಮಾಡಿ ಫ್ರಮ್ ದಟ್ ಡೇ ಇವತ್ತವರೆಗೂ ಹಾಗೆ ಇದ್ದಾರೆ. ದ ಸಾಫ್ಟ್ ಸ್ಪೋಕನ್, ಕೈಂಡ್ ಹಾರ್ಟೆಡ್, ದ ಲವ್ಲಿ ಪರ್ಸನ್. ಸೊ ಹಾಗೆ ಸೊ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಇದು ಗ್ರೂಪಿಗೆ ನಾವು ಒಂದು ಸೇರಿಕೊಂಡು ಸೊ ಏನೋ ಒಂದು ಲೈಕ್ ವಿ ಆರ್ ಡೂಯಿಂಗ್ ಗುಡ್ ಎವ್ರಿಬಡಿ ಅನ್ನೋ ಥರ. ಎಸ್ ಯು ಮೇಕ್ ಅ ಲವ್ಲಿ ಟೀಮ್ ಸರ್. ನೀವೇ ಹೇಳಿದ್ರಿ ಪಂಚ ಪಾರ್ಟಿಯರು ಬಂದು ಗುಂಡಾಕೋ ಪಾರ್ಟಿ ಅಲ್ಲ, ಪ್ಯೂರ್ಲಿ ಫಾರ್ ಸಿಂಗಿಂಗ್ ಆ್ಯಂಡ್ ಏನು ಸರ್ ಅದು ಈಟಿಂಗ್ ಎಲ್ಲ ನಮಗೆ ಸರ್. ಮಧ್ಯದಲ್ಲಿ ಒಂದು ಪದ ಹೇಳ್ಬಿಟ್ರಿ ನಮಗೆ. ಹೌದು ಸರ್. ಸೊ ಮಾಡ್ಬೇಕು ಈಗ ಅದು ಪ್ಲಾನ್ ಇರಲಿಲ್ಲ, ಹಾಡೋದಲ್ಲ. ಅಲ್ಲಲ್ಲ, ನೀವು ಹಾಡೋ ಗ್ಯಾಂಗೆ ಅಂತ ಪ್ರೂವ್ ಮಾಡ್ಬೇಕೀಗ ಅಂತ. ದಯವಿಟ್ಟು ರೆಡಿನಾ? ರೆಡಿ ಬಾಯ್ಸ್. ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಊರೊಂದು ಏತಕ್ಕೆ ಬೇಕು, ಮನೆಯೊಂದು ಏಕಿರಬೇಕು. ಎಲ್ಲಿರಲಿ ನಮ್ಮ ಊರಲ್ಲೇ, ನಮಗಿರಲಿ ಯಾರ ಹಂಗಿರೆ, ಬಾಳಲ್ಲ ಆನಂದ ಒಂದೇ. ಎಸ್ ಪ್ರೇಮ್, ಫೈನಲ್ ಥಾಟ್ಸ್ ನಿಮ್ಮ ಫ್ರೆಂಡ್ಶಿಪ್ ಗ್ಯಾಂಗ್ ಬಗ್ಗೆ. ಸರ್, ಇದೊಂದು ಫ್ರೆಂಡ್ಶಿಪ್ ನನ್ನ ಲೈಫಲ್ಲಿ ಹೇಳಿದಾಗ ವೆರಿ ಬ್ಲೆಸ್ಡ್ ಸರ್. ಸೊ ನಾನು ಸಂಪಾದನೆ ಮಾಡಿರೋ ತುಂಬಾ ದೊಡ್ಡ ಆಸ್ತಿ ಅಂತ ನೀವು ಕೇಳೋದಾದ್ರೆ ನನ್ನದೇ ನನ್ನ ಫ್ರೆಂಡ್ಶಿಪ್ ಸರ್. ಫ್ರೆಂಡ್ಶಿಪ್ ಬಿಟ್ಟು ಬೇರೆ ಏನೂ ಸಂಪಾದನೆ ಮಾಡಿಲ್ಲ ಸರ್. ಸೊ ಅಂತ ಸಿಕ್ಕಿದಂಥ ಅಪರೂಪದ ಸ್ನೇಹ ಇವ್ರದ್ದು. ಇವತ್ತು ನನಗೆ ಫ್ರೆಂಡ್ ಅಂತ ಬಂದರೆ ಪಿಕ್ ಪಾಕೆಟ್ ಮಾಡೋರಿಂದ ಹಿಡಿದು IAS ಆಫೀಸರ್ಸಿಂದ ಹಿಡಿದು IPS ಇಂದ ಹಿಡಿದು ಪಾಲಿಟಿಷಿಯನ್ಸಿಂದ ಹಿಡಿದು ಸರ್, ನಿಮ್ಗೆ ಯಾರು ಬೇಕು ಪ್ರಪಂಚದಲ್ಲಿ ಇಂಥ ಡಿಪಾರ್ಟ್ಮೆಂಟಲ್ಲಿ ನನಗೆ ಫ್ರೆಂಡ್ಸ್ ಇಲ್ಲ ಅನ್ನೋದಿಲ್ಲ ಸರ್. ಎಲ್ಲರೂ ನನ್ನ ಫ್ರೆಂಡ್ಸು ಸರ್. ನಾನು ಸಂಪಾದನೆ ಮಾಡಿರೋ ತುಂಬ ದೊಡ್ಡ ಆಸ್ತಿ ನನ್ನ ಫ್ರೆಂಡ್ಸು. ಇವತ್ತು ನನಗೇನೋ ಒಂದು ಸಣ್ಣ ಪ್ರಾಬ್ಲಮ್ ಅಂತ ಗೊತ್ತಾದರೂ ನನ್ನ ಮನೆ ಮುಂದೆ ಒಂದು 500 ಜನ ಫ್ರೆಂಡ್ಸ್ ಇರ್ತಾರೆ ಸರ್. ಅಷ್ಟು ದೊಡ್ಡ ಫ್ರೆಂಡ್ಸ್ ಬಳಗ ನನಗೆ. ಅಟ್ ಎ ಟೈಮ್ ನನಗೇನಾದರೂ ಕಳ್ಕೊಂಡಾಗ ತುಂಬ ದುಃಖ ಆಗೋದು ಅಂದರೆ ನನಗೆ ದುಡ್ಡೋದ್ರೂ ದುಃಖ ಇಲ್ಲ, ನನ್ನ ಆಸ್ತಿ ಅಂತಸ್ತು ಏನಾದ್ರೂ ನಾನು ದುಃಖ ಪಡಲ್ಲ ಸರ್. ಒಬ್ಬ ಫ್ರೆಂಡ್ ಏನಾದರೂ ಆಯಿತು, ಒಬ್ಬ ಫ್ರೆಂಡ್ನ ಕಳ್ಕೊಂಡೆ ಅಂದರೆ ನಾನು ತಡ್ಕೊಳಕ್ಕಾಗಲ್ಲ ಸರ್. ಸೊ ಆ ರೀತಿಯಾದಂಥ ಒಂದು ಫ್ರೆಂಡ್ಸ್ಗೆ ನಾನು ಗೌರವ ಕೊಡೋನು ಅಷ್ಟೇ ಫ್ರೆಂಡ್ಸನ್ನು ಪ್ರೀತಿಸ್ತಾರೆ. ಅದರಲ್ಲಿ 4 ಜನ ಏನಿದ್ದಾರೆ, ಇಟ್ಸ್ ಲೈಕ್ ಅ ಫ್ಯಾಮಿಲಿ ಸರ್.
ಸೊ ನಾವು ಎಷ್ಟೋ ಬ್ಯುಸಿಯಲ್ಲಿದ್ದಾಗ ಅವನೊಂದು ತಿಂಗಳಗಟ್ಟಲೆ ಅವ್ನು ಮಾತಾಡಲ್ಲ, ವಾರಾನ್ಗಟ್ಲೆ ಇವನು ಸಿಗಲ್ಲ, ಇವರಿಬ್ರು ಟಚಲ್ಲಿ ಇರಲ್ಲ. ಇದೆಲ್ಲ ಏನೇ ಆದ್ರೂ ನಮ್ಮಲ್ಲಿ ಒಂದು ಅಂಡರ್ ಕರೆಂಟ್ ಅಂತ ಇದೆ ಸರ್, ಅದು ಯಾವತ್ತೂ ಬಿಟ್ಟೋಗಿಲ್ಲ ಸರ್. ವರ್ಷಾನ್ಗಟ್ಲೆ ಮೇಲೆ ನಾವು ಸಿಕ್ಕಿದ್ರು ಇದೇ ಜಿನಿನಿಟಿ, ಇದೇ ಫ್ರೆಂಡ್ಶಿಪ್ಪು, ಇದೇ ಹ್ಯಾಪಿನೆಸ್ಸು ಫಾರ್ ಎವರ್ ಇರುತ್ತೆ ಸರ್. ಸೋ ನೈಸ್. ಶರಣ್ ಏನಾರು ಹೇಳೋದಿದ್ಯಾ? ನಾನು ಇದುವರೆಗೂ ಪ್ರೇಮ್ನ ಎಷ್ಟು ಕಡೆ ಅವನು ಏನು ಹೇಳ್ತಾ ಇದ್ದಾನೆ ನೋಡಿ, ಅವನಿಗೆ ಆ್ಯಕ್ಚುಲಿ ನಮ್ಮ ಯಾರಿಗಾದ್ರೂ ಕಷ್ಟ ಅಂತ ಬಂದಾಗ ಟಕ್ಕಂತ ಒಬ್ರು ನೆನ್ಪರ್ತಾರೆ ಗೊತ್ತಾ, ಅವರು ತುಂಬ ಜಿನಿವೆನ್ ವ್ಯಕ್ತಿ ನಮ್ಮ ಲೈಫಲ್ಲಿ. ಪ್ರೇಮು ಹಾಗೆ ಭಾಳಷ್ಟು ಜನಕ್ಕೆ, ತನಗೆ ಗೊತ್ತಿರೋವಂಥ ಭಾಳಷ್ಟು ಜನಕ್ಕೆ ಕಷ್ಟ ಕಾಲದಲ್ಲಿ ನೆನಪು ಬರ್ತಾನೆ. ನಮಗೂ ಕೂಡ ನಾವು ಹೇಳ್ದಂಗೆ ಎಲ್ಲ ಕಡೆ ಫ್ರೆಂಡ್ಸ್ ಇದ್ದಾರೆ ಅವನಿಗೆ. ನೀವು ಎಲ್ಲೇ ಹೋದರೆ ಇಲ್ಲಿ ಯಾರು ಹಿಡಿದ್ಬಿಟ್ರೆ ಹೆಂಗಪ್ಪ ಅಂದರೆ ಪ್ರೇಮಿಗೊಂದು ಫೋನ್ ಹಾಕೋಣ, ಹಿಂಗೇನೆ ಬರೋದು ನಮ್ಮ ತಲೆಯಲ್ಲಿ. ರಾತ್ರಿ ಏನಾದ್ರು ಯಾರಿಗಾರು ಹೆಲ್ತ್ಗೆ ಏನಾದ್ರು ಆದರೆ ಏನು ಪ್ರೇಮಿಗೊಂದು ಫೋನ್ ಹಾಕೋಣ ಅಂತ ಅನ್ನೋವಂಥದ್ದು. ಸೊ ಹಿಂಗೆಲ್ಲನೂ ಪಡ್ಕೊಂಡು ಬಂದಿರೋವಂಥವನು. ನಾನು ಅವ್ನಿಗೆ ವಿಶ್ ಮಾಡೋದಷ್ಟೇ, ಯಾಕಂದರೆ ಅವನ್ನ ಭಾಳ ಸ್ಕ್ರ್ಯಾಚಿಂದನೂ ಕೂಡ ನಾನು ನೋಡಿದ್ದೀನಿ ಸರ್. ಯಾವತ್ತಿಗೂ ಕೂಡ ಅವನ ಕೈ ಹಿಂಗೆ ಇದೆ ಹೊರತು ಹಿಂಗೆ ಹೋಗೇ ಇಲ್ಲ. ಸೊ ನಾನು ವಿಶ್ ಮಾಡೋದಿಷ್ಟೇ, ಯಾಕಂದರೆ ಯಾರಿಗೆ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಇರುತ್ತಲ್ಲ ಒಂದು ಮನಸ್ಸು, ಕೊಡಬೇಕು ಅಂತ ಅನ್ನೋವಂಥ ಮನಸ್ಸಿದೆ ಗೊತ್ತಾ, ಅದು ಯಾವತ್ತೂ ಹಿಂಗಾಗಲೇಬಾರ್ದು. ನನ್ನ ವಿಶ್ ಅಷ್ಟೇ, ಲೈಫ್ ಲಾಂಗ್ ಅವನು ಹಿಂಗೆ ಇರಲಿ, ಈ ಥರದ ಪರಿಸ್ಥಿತಿ ಅವನಿಗೆ ಬರೋದು ಬೇಡ ಅಂತ ಅನ್ನೋವಂಥದ್ದು ನನ್ನ ಆಶಯ. ಥ್ಯಾಂಕ್ ಯು. ತರುಣ್, ಏನೋ ಒಂದು ಅಡ್ವೈಸ್ ಕೊಡಿ ನಮ್ಮ ಹುಡುಗನಿಗೆ. ಸರ್, ಒಂದು ಪಾಸಿಟಿವ್ ನೆಗೆಟಿವ್ ಎರಡೂ ಒಂದೇ ಹೇಳಬೇಕು ಅಂತಂದರೆ ಅವ್ನು ಒಳ್ಳೆತನನೇ. ಅವನಿಗೆ ಇವತ್ತಿನವರು ಕಾಪಾಡ್ಕೊಂಡು ಬಂದಿರೋದು ಆ ಒಳ್ಳೆತನನೇ. ಕೆಲವ್ರು ಯಾರಾದರೂ ಅದು ಡಿಸ್ಅಡ್ವಾಂಟೇಜ್ ತೊಗೊಂಡಿದ್ದಾರಂದ್ರು ಅದು ಒಳ್ಳೆತನನೇ. ಸೊ ಎಷ್ಟೊಂದು ಸತಿ ಅದನ್ನ ಹೇಳ್ತಿರ್ತೀನಿ ನಾನು, ತೀರಾ ಇಷ್ಟು ಒಳ್ಳೆಯವನು ಆಗ್ಬಿಡಕಣೋ. ಕೆಲವೊಂದು ಸತಿ ನೋ ಅನ್ನೋದು ಕಲಿಬೇಕು ನೀನು, ಅವಾಗಲೇ ಇನ್ನೊಂದು ಚೂರು ಏನಾರು ಹೆಲ್ಪ್ ಆಗುತ್ತೆ ನಮಗೆ. ಅಂದರೆ ಅದೊಂದು ಮಾತ್ರ ಬರಲ್ಲ ಸರ್ ಅವನಿಗೆ. ಏನೇ ಆಗಲಿ ಸರ್, ನೀವು ನನ್ನ ಕಾಂಟ್ಯಾಕ್ಟ್ಸಲ್ಲಿ ಸರ್ ನನ್ನ ಹತ್ರ ಒಂದು 2,500 3,000 ನಂಬರ್ಸ್ ಇರ್ಬೋದು ಎಲ್ಲನೂ, ಬಟ್ ನನ್ನ ಸ್ಪೀಡ್ ಡೈಲ್ ಇರೋ ಫಸ್ಟ್ ನಂಬರ್ ಇವಂದು ಸರ್. ಸೊ ಸ್ವೀಟ್. ಸೊ ಅಂದರೆ ಲೆಕ್ಕ ಹಾಕಿ ನಾನು ಯಾವ ಸ್ಥಾನದಲ್ಲಿ ಇಟ್ಕೊಂಡಿರ್ತೀವಿ ಅವನ್ನ ಅಂತ ಅಂದ್ಬಿಟ್ಟು ಅಂತ. ಸೊ ಐ ವಿಲ್ ಆಲ್ವೇಸ್ ಟೆಲ್ ಹಿಮ್, ನೀವು ಎಷ್ಟು ಒಳ್ಳೆತನ ಅವ್ನು ಹೆಂಗೆ ಉಳಿಸ್ಕೊಂಬಂದಿಯಲ್ಲ, ಲೈಫ್ ಲಾಂಗ್ ಹಂಗೆ ಉಳಿಸ್ಕೊಂಡು ಹೋಗ್ಲಿ ಸರ್. ಅದು ಇನ್ನೊಬ್ಬರಿಗೆ ಅನುಕೂಲ ಆಗಲಿ ಅಂತಾನೆ. ಇವನಿಗೆ ಕಷ್ಟ ಆದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಅನುಕೂಲ ಆಗ್ತಾನೆ ಹೋಗ್ಲಿ ಅದು ಅಂತ ಕೇಳಿ. ಸೊ ಸ್ವೀಟ್. ರೈಟ್. ಇಲ್ಲೇ ನಿಮ್ಮ ಟೀಮಲ್ಲೇ ಡೈರೆಕ್ಟರ್ ಇದ್ದೀರಾ, ಇಬ್ರು ಹೀರೋಸ್ ಇದ್ರೆ, ಅಲ್ಲೊಬ್ಬ ಕ್ಯಾಮ್ರಾಮನ್ ಇದ್ದಾರೆ, ನೀವೆಲ್ಲ ಸರಿಯಾಗಿ ಮಾಡಬಾರ್ದು. ಫೈನಾನ್ಷಿಯರ್ ಇದ್ದಾರೆ, ನೀವೆಲ್ಲ ಯಾಕೆ ಒಂದು ಫಿಲ್ಮ್ ಮಾಡಬಾರ್ದು ಸರ್? ನಮ್ಮ ಲೈಫೇ ಒಂದು ಬ್ಯೂಟಿಫುಲ್ ಮೂವಿ ತರ ಇದೆ ಸರ್. ಸೊ ಇದಕ್ಕಿಂತ ಏನ್ ಬೇಕು ಸರ್? ಸಾಕು. ರೈಟ್. ಥ್ಯಾಂಕ್ ಯು ಬಾಯ್ಸ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಬಾಸ್. ಪ್ಲೀಸ್. ಥ್ಯಾಂಕ್ಸ್ ಯು ಬಿ ಹಿಯರ್. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು ಬಾಸ್. ಬನ್ನಿ ಸರ್ ಪ್ಲೀಸ್. ಸರ್ ಕೂತ್ಕೊಳ್ಳಿ. ಈ ಸಿನಿಮಾ ಜೊತೆಗೆ ಕಿರುತೆರೆಗೂ ಬರ್ತೀರಾ. ನಮ್ಮ ಝೀ ಕುಟುಂಬದ ಜೊತೆ ನೀವು ಮಾಡಿದಂಥ ಆ ಶೋಸ್, ಆ ಜರ್ನಿ ಹೇಗಿತ್ತು ನೋಡೋಣ. ಒಂದು ಕಾಮಿಡಿ ಕಿಲಾಡಿಗಳು ವೇದಿಕೆಗೆ ಬಂದ್ರೆ ನನಗೊಂದು 20 ವರ್ಷ ಆಯುಸ್ ಜಾಸ್ತಿ ಆಗ್ಬಿಡುತ್ತೆ, 20 ವರ್ಷ ವಯಸ್ಸು ಕಮ್ಮಿ ಆಗ್ಬಿಡುತ್ತೆ. ಓಹೋ, ದೊಡ್ಡ ಮಾತು, ದೊಡ್ಡ ಮಾತು. ಇವರಿಬ್ಬರನ್ನ ನೋಡಿದ್ರೆ ನನಗೂ ಹೊಸದಾಗ ಮದುವೆ ಆಗ್ಬೇಕು ಅನ್ನಿಸ್ತಾ ಇದೆ. ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಇದರಿಂದ ಬಚಾವಾಗು. ಈ ವೇದಿಕೆ ಬರೀ ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ಅಲ್ಲ, ಸಂಬಂಧಗಳಿಗೂ ಸಹ ಎಷ್ಟು ಬೆಲೆ ಕೊಡುತ್ತೆ ಅನ್ನೋದನ್ನ ಈ ಮುಖಾಂತರವಾಗಿ ತೋರಿಸ್ಕೊಟ್ಟಿದ್ದೀರಾ. ಎಸ್, ಜೋಡಿ ನಂಬರ್ 1 ನನ್ನ ಕಾಮಿಡಿ ಕಿಲಾಡಿಗಳು. ಹೇಗಿತ್ತು ಅನುಭವ ನಿಮಗೆ? ಸರ್, ನಾನು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಒಪ್ಕೊಳ್ಬೇಕಾದ್ರೆ ಒಂದು ಹಾಫ್ ಡೇ ಟೈಮ್ ತಗೊಳ್ತೀನಿ ಸರ್. ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಒಳ್ಳೇದು ಕೆಟ್ಟದೇನು, ಲಾಸು ಲಾಭ ಏನಿದೆ ಎಲ್ಲನೂ ನೋಡ್ಕೊಂಡು ಯೋಚನೆ ಮಾಡ್ತೀನಿ ಸರ್. ಸರ್, ಒಂದ್ಸರಿ ಅರ್ಲಿ ಮಾರ್ನಿಂಗ್ ಒಂದು 7:30 ಹಿಂಗೆ ಕಾಲ್ ಬರುತ್ತೆ. ಆ ಕಾಲ್ ನಮ್ಮ ಶ್ರೀಕಾಂತ್ ಅವ್ರದ್ದು. ಸರ್, ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ನೀವು ಬರಬೇಕು ಸರ್ ಅಂತ. ಸರ್, ಏನು ಸೆಕೆಂಡ್ ಥಾಟ್ ನಾನು ಯೋಚನೆ ಮಾಡಲಿಲ್ಲ ಸರ್, ಎಸ್ ಬರ್ತೀನಿ ಅಂತ. ಹಾಗಂದಂಥ ಒಂದೇ ಒಂದು ಪ್ರೋಗ್ರಾಮ್ ಅಂದರೆ ಜೋಡಿ ನಂಬರ್ 1 ಝೀ ಕುಟುಂಬದ್ದು ಸರ್. ಇವತ್ತು ಈ ವೇದಿಕೆ ಮೇಲೆ ಕುಳಿತಿದ್ದೀನಿ ಅಂದರೆ ಒಂದು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಆ ದೇವ್ರಿಗೆ, ಬಿಟ್ಟರೆ ನನ್ನ ಝೀ ಕುಟುಂಬಕ್ಕೆ ಸರ್. ಲವ್ ಯು ಝೀ. ಈ ಒಂದು ಸ್ಥಾನದಲ್ಲಿ ಕೂರಿಸಿದ್ದಕ್ಕೆ ಭಾಳಷ್ಟು ಖುಷಿಯಾಗಿದೆ. ಆಮೇಲೆ ಖುಷಿಯಾಗೋ ವಿಚಾರ ಏನು ಅಂದರೆ, ನನಗಿಂತ ಹೆಚ್ಚಾಗಿ ನನ್ನ ಲೈಫ್ನ ನೆನಪುಗಳನ್ನು ಮತ್ತೆ ಒಂದು ಸರಿ ರೀಕಾಲ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಲವ್ ಯು ಫಾರ್ ಎವರ್. ಅವರಿ ಸರ್. ಬೇಡ, ನಮಸ್ತೆ. ಹೇಗಿದ್ದೀರಾ? ಹಾಯ್ ಹಾಯ್ ಶುಭಾ. ನೈಸ್ ಟು ಮೀಟ್ ಯು ರೀ. ಹಾಯ್ ಮಂಜುಳಾ. ಹಾಯ್. ಬನ್ನಿ. ನಮಸ್ಕಾರ. ನಮಸ್ಕಾರ. ಎಸ್ ಮಿತ್ರ ಅವರೇ, ಬಹಳ ಹತ್ರದಿಂದ ನೀವು ಪ್ರೇಮ್ ಅವ್ರನ್ನ ನಿಮ್ಮ ಶೋಗಳಲ್ಲಿ ನೋಡಿದಿರಿ. ಶೋಗಿಂತ ಜಾಸ್ತಿ ಸರ್. ಒಬ್ಬ ನಟನಾಗಿ ಇವರು ನನಗೆ ಜೊತೆಯಲ್ಲಿ ಸಿನಿಮಾದಿಂದ ಬಹಳಷ್ಟು ಪ್ರಿಯವಾದಂಥ ನಟ. ಮೊದಲಿಗೆ ಒಂದ್ಸಲ ಪ್ರೇಮ್ ಅವ್ರ ಬಗ್ಗೆ ನನಗೆ ಅನುಮಾನ ಬಂದ್ಬಿಟ್ಟಿತ್ತು. ಇವರಿಗೆ ನಟನಾಗಿ ಗೊತ್ತು, ವೈಯಕ್ತಿಕವಾಗಿ ನಂಗೆ ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರು ತಬಲನಾಡಿ ಅವ್ರ ಮೂಲಕ ನಂಬರ್ ತಗೊಂಡು, ಮಿತ್ರವರೇ ನಿಮ್ಮ ರೆಸಾರ್ಟ್ಗೆ ಬರಬೇಕು, ಒಂದು 3 days ರಿಲ್ಯಾಕ್ಸ್ ಆಗಿರ್ಬೇಕು ಹೋದ್ರು. ಬಂದರು, ನಮ್ಮ ರೆಸಾರ್ಟಲ್ಲಿ ಇದ್ರು, ರೂಮಿಂದ ಆಚೆ ಬರ್ತಾ ಇರಲಿಲ್ಲ, ಭಾಳ ರಿಲ್ಯಾಕ್ಸ್ ಆಗಿದ್ರು. ನಿಜವಾಗ್ಲೂ ಪ್ರೇಮ್ ಅವರು ಅವ್ರ ವೈಫ್ ಜೊತೆನೇ ಬಂದಿದ್ದಾರಾ ಅಂತ ಆಶ್ಚರ್ಯ ಆಗ್ಬಿಡ್ತಿದ್ದಾರೆ.
ಅಲ್ಲ ಇಷ್ಟೊಂದು ಅನ್ಯೋನ್ಯವಾಗಿ ಇದ್ದಾರಲ್ಲ. ಆಮೇಲೆ ಗೊತ್ತಾಯ್ತು ನಿಜವಾಗ್ಲೂ ಕೂಡ ಪ್ರೇಮ ಪಕ್ಷಿಗಳು ಅವರು, ನಿಜವಾಗ್ಲೂ ಪ್ರಣಯ ಪಕ್ಷಿಗಳು. ಗಂಡ ಹೆಂಡತಿ ಅಂದ್ರೆ ಹೇಗಿರಬೇಕು, ನಿಜವಾದ ಜೋಡಿ ನಂಬರ್ 1 ಲೈವ್ ಎಕ್ಸಾಂಪಲ್ ಅವರು ನಮಗೆ. ಆ ಜೋಡಿ ನಂಬರ್ 1 ಶೋಗೆ ಅವರು ಜಡ್ಜ್ ಆಗಿ ಕೂತಿದ್ದು ನಮ್ಮೆಲ್ಲರ ಭಾಗ್ಯ. ಜೊತೆಗೆ ಅವರು ತಗೊಂಡು ಒಂದು ಡಿಸಿಷನ್ ಇಂದ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟ ಕಾರಣ ಉದ್ಯಮಿ ಆಗಿರುವಂತ ನವೀನ್ ಅವರು ಮತ್ತು ರೇಷ್ಮಾ ಅವ್ರ ಮೂಲಕ ಅವರ 2 ರೆಸಾರ್ಟ್ಗಳನ್ನು ನನಗೆ ಕೊಡಿಸಿ ಆ ಮೂಲಕ 35 ಫ್ಯಾಮಿಲಿಗೆ ಕೆಲಸ ಕೊಡಿಸೋ ಒಂದು ಜವಾಬ್ದಾರಿ ನನಗೆ ಪ್ರೇಮ್ ಅವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಪ್ರೇಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ ಮ್ಯಾಮ್. ನನಗೆ ಒಂದು ಅಣ್ಣನ ಥರ, ನಾನು ಫಸ್ಟ್ ಟೈಮ್ ಜೋಡಿ ನಂಬರ್ 1ಗೆ ಬಂದಾಗ ನನಗೆ ಒಂದು ಧೈರ್ಯ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ನೋಡ್ತಿರೋದ್ರಿಂದ ಒಂದು ಅಣ್ಣನ ಥರ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಆ ಮೇಡಮ್ ಮತ್ತು ಸರ್ನ ನೋಡುವಾಗ. ನಾನು ತುಂಬ ಖುಷಿ ಆಗುತ್ತೆ ಸರ್ ಅವರು ನೋಡುವಾಗ. ಎಸ್, ಹೇಗಿದ್ರಿ ಶುಭ ಅವರೇ? ಚೆನ್ನಾಗಿದ್ದೀನಿ ಸರ್. ಕಾಮಿಡಿ ಕಿಲಾಡಿಗಳು ಶೋ ಜಡ್ಜ್ ಆಗಿದ್ರು ಅವರು. ಅವ್ರಲ್ಲಿರೋ ಹಾಸ್ಯ ಪ್ರಜ್ಞೆ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ, ಈಗ ಶೋ ಅಲ್ಲಿ ನೋಡಿದ್ವಿ ಅಷ್ಟೇ, ನೀವು ಹೇಳ್ಬೇಕು. ಸರ್, ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಸರ್ ಫಸ್ಟು ಕಾಮಿಡಿ ಕಿಲಾಡಿಗೆ ಜಡ್ಜ್ ಆಗಿ ಬಂದಾಗ ಗೊತ್ತಿರಲಿಲ್ಲ. ಅಂದರೆ ಈಗ ಸ್ಟಾರ್ ನಟರು ಅಂದರೆ ಒಂದು ಭಯ ಇರುತ್ತೆ ಸರ್, ಆದರೆ ಅವರು ಎಷ್ಟು ಡೌನ್ ಟು ಅರ್ತ್ ಅಂದರೆ ತುಂಬಾ ಕ್ಲೋಸ್ ಆಗಿರೋರು. ಎಲ್ಲೂ ನಾನು ದೊಡ್ಡ ಸ್ಟಾರ್ ಅಥವಾ ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ ಅವತ್ತು ಎಲ್ಲೂ ಬಿಹೇವ್ ಮಾಡಿಲ್ಲ. ನಾವು ಯಾವುದೇ ಪರ್ಫಾರ್ಮೆನ್ಸ್ ಮಾಡಿ ಏನಾದರೂ ಚೆನ್ನಾಗಿ ಆಗದೆ ಇದ್ದಾಗ ಏನಾದರೂ ಬೇಸರದಲ್ಲಿದ್ದರೆ ಅವ್ರು ನಮ್ಮನ್ನ ಇನ್ನೂ ಇಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಸಣ್ಣ ಪಾತ್ರಗಳನ್ನು ಕೂಡ ಅಷ್ಟೇ ಹೊಗಳ್ಬಿಟ್ಟು ನೀವು ಮಾಡ್ತೀರಾ, ನಿಮ್ಮಿಂದ ಆಗತ್ತೆ ಅಂತ ಯಾವಾಗಲೂ ಮೋಟಿವೇಟ್ ಮಾಡಿ ಇನ್ಸ್ಪೈರ್ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇವತ್ತು ಈ ಸೀಟ್ ಮೇಲೆ ಕೂತಿರೋದು ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಶುಭ, ಥ್ಯಾಂಕ್ ಯು. ಎಸ್ ಮಂಜುಳಾ ಅವರೇ? ಪ್ರೇಮ್ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ಬರೀ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಅವಾಗ ಸರ್ ಅಮ್ಮನ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಮಾಡಕ್ ಟ್ರೈ ಮಾಡು ಅಂತ ಹೇಳಿದ್ರು ನನಗೆ. ಇವತ್ತು ಕೊಡೋದು ಅದೇ ಕೊಡೋರು ಸರ್. ಸೊ ಒಳ್ಳೆ ನಟಿ ಅವಳು. ಸೊ ಕೊಡೋದೆಲ್ಲ ಬರೀ ಅತ್ತೆ ಪಾತ್ರ ಅಮ್ಮನ ಪಾತ್ರ, ಅತ್ತೆ ಪಾತ್ರ ಅಮ್ಮನ ಪಾತ್ರ. ಅದಕ್ಕೆ ಹೇಳ್ದೆ ನೀನೇ ಕೇಳಿ ತಗೋ ಬೇರೆ ಪಾತ್ರಗಳನ್ನ. ಎಸ್ ದೀಕ್ಷಿತ್. ಪ್ರೇಮ್ ಸರ್ ಬಗ್ಗೆ ಹೇಳೋದಾದ್ರೆ ಕಾಮಿಡಿ ಕಿಲಾಡಿಗೆ ಬಂದಾಗ ಅವ್ರನ್ನ ನೋಡಿದಾಗ ನಮಗನ್ನಿಸ್ತು, ಅವರು ನಾವು ನೋಡೋದಕ್ಕಿಂತ ಅವ್ರು ಹೇಗಿದ್ದಾರೆ ರಿಯಲ್ ಲೈಫಲ್ಲಿ ಹೇಗೆ ಅಂದರೆ ಸೋ ಹಂಬಲ್, ಡೌನ್ ಟು ಅರ್ತ್ ಪರ್ಸನ್. ಅದು ಅವ್ರ ಹತ್ರ ಇಷ್ಟ ಆಗುವಂಥ ಗುಣ. ಯಾವಾಗಲೂ ನಗ್ನಗ್ತಾ ಇರ್ತಾರೆ. ಅದು ಅವ್ರು ನಿಜವಾಗ್ಲೂ ಲವ್ಲಿ ಸ್ಟಾರ್, ನಿಜವಾಗ್ಲೂ ಪ್ರೀತಿ ಹಂಚ್ತಾರೆ ಅವರು. ಇಲ್ಲಿ ಈ ಸೀಟಲ್ಲಿ ನಿಮ್ಮನ್ನು ನೋಡಿ ಬಹಳ ಖುಷಿ ಆಯಿತು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಧರ್ಮ ಅವರೇ ಹೇಗಿದ್ದೀರಾ? ಸರ್ ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಮನ್ನು ಈ ವೇದಿಕೆಯಲ್ಲಿ ನೋಡಿ ತುಂಬ ಖುಷಿ ಆಯಿತು. ನಮಗೂ ವೀಕೆಂಡ್ ವಿತ್ ರಮೇಶ್ ಬಂದು ನಮಗೂ ತುಂಬ ಸಂತೋಷ ಆಯಿತು. ನಾವು ಭಗವಂತನಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇನ್ನೂ ಹೆಚ್ಚಿನ ಸಾಧನೆಯೇ ಮಾಡ್ತಾ ಇನ್ನೂ ಅತಿ ದೊಡ್ಡ ಮಟ್ಟದಕ್ಕೆ ಯಶಸ್ಸನ್ನು ಕಾಣಬೇಕಂತ ನಾವು ಭಗವಂತನಲ್ಲಿ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಪ್ರೇಮ್ ಸರ್ದು ನಿಜವಾಗ್ಲೂ ಅವರ ಸ್ನೇಹ ಬಳಗ ತುಂಬಾ ದೊಡ್ಡದು. ಪ್ರೇಮ್ ಸರ್ ರಿಯಲ್ ಲವ್ಲಿ ಸ್ಟಾರ್. ಆಮೇಲೆ ಯಾರಿಗಾದ್ರೂ ಲೈಫಲ್ಲಿ ಡಿಪ್ರೆಷನ್ ಆಯ್ತು, ಬೇಡ ಲೈಫ್ ಅಂತ ಅನಿಸಿದ್ರು ಒಂದ್ಸಲ ಪ್ರೇಮ್ ಅವ್ರನ್ನ ಮೀಟ್ ಮಾಡ್ಬಿಟ್ರೆ ಸಾಕು, ಒಂದು ಜೀವನೋತ್ಸಾಹ ಮತ್ತೆ ಪುಟ್ಟಿದ್ದು ಹೇಳುತ್ತೆ. ಈ ಸಾಧಕರ ಸೀಟಲ್ಲಿ ನೀವು ಕೂತಿದ್ದು, ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು, ಈ ಮೂಲಕ ವೀಕೆಂಡ್ ವಿತ್ ರಮೇಶ್ ಕೂಡ ನಾನು ವಿಶೇಷ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮಿತ್ರ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ರೀ. ರೈಟ್ ಪ್ರೇಮ್ ಅವರೇ, 21 ವರ್ಷಗಳು, 26 ಸಿನಿಮಾಗಳು, ನಿಮ್ಮ ಜರ್ನಿ ಬಗ್ಗೆ ವೀಕೆಂಡ್ ಟೆಂಟ್ ಹೇಳ್ತಾ ನೋಡೋಣ. ಹಾಯ್ ಮೋಹನ. ಹಾಯ್ ಪ್ರೇಮ್. ಹಾಯ್ ಪ್ರೇಮ್. ಹಾಯ್ ಪ್ರೇಮ್ ಸರ್. ಹಾಯ್ ಪ್ರೇಮ್ ಸರ್. ಹಾಯ್ ಪ್ರೇಮ್ ಸರ್. ಹಾಯ್ ಪ್ರೇಮಿ. ನಮ್ಮ ನೆನಪುಗಳು ಅಂತ ಹೇಳ್ಬೇಕಾದ್ರೆ ನಾವು ಚೌಕ ಅಂತ ಸಿನಿಮಾ ಮಾಡಿದ್ವಿ. 4 ಸಪ್ರೇಟ್ ಕ್ಯಾರವಾನ್ಗಳು ಇರ್ತಾ ಇದ್ವು. ಒಂದೇ ಒಂದು ಕ್ಯಾರವಾನ್ ಅಲ್ಲಿ ಒಂದೇ ಕಡೆ ಒಂಥರ ಕುಪ್ಪೆ ಹಾಕಿರೋ ತರ ಕುತ್ಕೋತಾ ಇದ್ವಿ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. 10 ವರ್ಷದ ಹಿಂದೆ ನಾವು ಚಾರ್ಮಿನಾರ್ ಮಾಡಿ ರಿಲೀಸ್ ಮಾಡಿರೋದು. ಇವತ್ತಿಗೂ ಅವ್ರು ಹಂಗೆ ಕಾಣಿಸ್ತಾರೆ, ಲೈಕ್ ಡಿಕ್ಟೋ. ಏನ್ ಮಾಡ್ತಾ ಇದಾರೆ, ಏನ್ ಸೀಕ್ರೆಟ್? ನಾನು ಪ್ರೇಮ್ ಅವ್ರಿಗೆ ಕೇಳ್ತೀನಿ, ವಾಟ್ ಇಸ್ ಯೋರ್ ಸೀಕ್ರೆಟ್? ಪ್ಲೀಸ್ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಇದನ್ನ ಆನ್ಸರ್ ಮಾಡಲೇಬೇಕು ನೀವು. ನಾರಾಯಣ್ ಸರ್ ಹೇಳಿದೆ, ಸರ್ ಇತ್ತು ಒಂದು ಒಳ್ಳೆ ಹುಡುಗ ನೋಡಿದ್ದೀನಿ, ವಿಷ್ಣುವರ್ಧನ್ ಮಗನ ಪಾತ್ರಕ್ಕೆ ತುಂಬಾ ಚೆನ್ನಾಗಿದ್ದಾನೆ, ಕರ್ಸಿದ್ರು. ಶೂಟಿಂಗ್ ಸ್ಟಾರ್ಟ್ ಆಗಿ ಇನ್ನೊಂದು 10 ದಿನ ಫೋನ್ ಮಾಡಿದೆ ಬಾಪ ಅಂದಾಗ ಓಡ್ ಬಂದ, ಸರ್ ನಾನು ಹೀರೋ ಒಂದು ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ, ತೊಂದರೆ ಇಲ್ವಾ ಅಂತ. ಸಿಗದೆ ಪುಣ್ಯ, ನೀನು ಹೀರೋ ಆಗಿದ್ಯಾ, ದೇವ್ರು ಒಳ್ಳೇದು ಮಾಡ್ಲಪ್ಪ ಹೋಗಬೇಕಂದ್ರೆ. ಆಮೇಲೆ ಅವ್ನು ಹೀರೋ ಆಗ್ತಾನೆ, ನನಗೆ ಖುಷಿ ಆಯ್ತು. ಒಮ್ಮೆ ಹೇಳು ನೀ ಪೊಲಿಯಾಗಲ್ಲ, ನಾ ಪ್ರೇಮಿಯಾಗಲ್ಲ. ಯಾವುದೇ ಇನ್ಸೆಕ್ಯೂರಿಟೀಸ್ ಇಲ್ಲದೇ ನನ್ನ ಪಾತ್ರನ ನಾನು ಅಚ್ಚುಕಟ್ಟಾಗಿ ನಿಭಾಯಿಸೋದಕ್ಕೆ ಕಾರಣ ಆಗಿದ್ದು ಖಂಡಿತವಾಗಿಯೂ ನಮ್ಮ ಪ್ರೇಮ್ ಅವರಿಂದನೇ ಸಾಧ್ಯ ಆಗಿದ್ದು. ಉತ್ತರಿಸಲ ನಾ ಸುಮ್ಮನಿರಲ್ಲ. ಒಂದು ಬಡತನದ ಕುಟುಂಬದಿಂದ ಬಂದು ಇಷ್ಟು ದೊಡ್ಡದಾಗಿ ಬೆಳೆದು ಲವ್ಲಿ ಸ್ಟಾರ್ ಅಂತ ಪಟ್ಟನ ತಗೊಂಡು ಒಂದು 25 ಚಿತ್ರಗಳನ್ನ ಮಾಡೋದು ತುಂಬಾ 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 ದೊಡ್ಡ ಕೆಲಸ. ಅದು ವಿತೌಟ್ ಯಾರ್ದೂ ಸಪೋರ್ಟ್ ಇಲ್ದಾನೆ ಬೆಳೆದಿರೋದಿದೆಯಲ್ಲ, ಅದು ನಿಜವಾಗ್ಲೂ ತುಂಬಾ ಒಂದು ಅದ್ಭುತ ಜರ್ನಿ ನಿಮ್ದು ಅಂತ ಹೇಳಕ್ಕೆ. ನಿನ್ನಂದ ನೋಡಲೆಂದು ಚಂದ ಮಾಮನು ನಿತ್ಯ ಬರುವ.
ನಂಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಸೊ ಮಧ್ಯಾಹ್ನ ಬ್ರೇಕ್ ಆದರೆ ಒಂದು ಹಾಟ್ ಬಾಕ್ಸ್ನಲ್ಲಿ ಬಿರಿಯಾನಿ ಬರ್ತಾ ಇತ್ತು, ಒಂದು ಮಟನ್ ಚಾಪ್ಸ್ ಬರ್ತಾ ಇತ್ತು. ತಿನ್ಬಿಟ್ಟು ನನಗೆ ಶೂಟಿಂಗ್ ಮಾಡೋಕ್ಕೆ ಮನಸ್ಸಿಲ್ಲ, ಫುಲ್ ನಿದ್ದೆ ಬರ್ತಾ ಇದ್ದೆ. ನಾನು ಸವಿ ನೆನಪು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಮೇಲೆ ನಾನು ನಿಮಗೆ ಹೇಳಿದೆ, ನನ್ನ ಈ ಕ್ಯಾರೆಕ್ಟರ್ಗೆ ನೀವು ಮೀಸೆ ತೆಗಿಬೇಕು ಮತ್ತು ಫುಲ್ ಶೇವ್ ಮಾಡಿಸ್ಬಿಟ್ಟು ನಾನು ನಿಮ್ಮನ್ನು ಪರದೆ ಮೇಲೆ ತೋರಿಸ್ಬೇಕು ಅಂತ. ನೀವು ಸ್ವಲ್ಪ ಯೋಚನೆ ಮಾಡೋದೆ, ಸರ್ ನಿಮ್ಮ ತಲೆಯಲ್ಲಿ ಈ ಕ್ಯಾರೆಕ್ಟರ್ ಯಾವ ಥರ ಇದೆಯೋ ಅದೇ ಥರ ಮಾಡಿ ಅಂದರೆ. ಕನ್ನಡ ಸಿನಿಮಾ ನೋಡುವಂಥ ಪ್ರೇಕ್ಷಕರ ಜೊತೆ, ನಿಮ್ಮೆಲ್ಲರ ಸ್ನೇಹಿತರ ಜೊತೆ ಅಷ್ಟೇ ಹಸಿರಾಗಿರಲಿ ಅಂತ ನಾನು ಬೇಡ್ಕೊತೀನಿ. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಪ್ರೇಮ್. ಸೊ ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ವೆರಿ ಬೆಸ್ಟ್. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಪ್ರೇಮ್ ಸರ್. ಪ್ರೇಮ್ ನಿಮ್ಗೆ ಒಳ್ಳೇದಾಗಲಪ್ಪ. ಆಲ್ ದ ಬೆಸ್ಟ್ ಪ್ರೇಮ್. ನೀವು ಒಳ್ಳೊಳ್ಳೆ ಸಿನಿಮಾ ಮಾಡಿ, ಆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಂದು ಅಟ್ ಲೀಸ್ಟ್ ಐ ಥಿಂಕ್ ಯು ಅಂಡ್ ಐ ಶುಡ್ ಡೂ ಟುಗೆದರ್ ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಟು ಇಟ್. ಆಲ್ ದ ಬೆಸ್ಟ್. ನಿಮ್ಮ ರಿಯಾಕ್ಷನ್ ಟು ಅವರ್ ಫ್ರೆಂಡ್ಸ್? ಸರ್, ನಾನು ಮೊದಲನೇದಾಗಿ ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಅವಕಾಶ ಕೊಟ್ಟಿದ್ದೆ ಸುಮಾರು ಜನ ಗೊತ್ತಿಲ್ಲ ಸರ್. ಕೆ ಮಂಜು ಅವರು ನನಗೆ ಆಫರ್ ಮಾಡಿದ್ದು. ಅಂದರೆ ಪ್ರಾಣ ಸಿನಿಮಾ ನಾನೇನು ಫೋಟೋ ಕೊಟ್ಟು ಬಂದೆ, ಅದಾದಮೇಲೆ ಹೈಲ್ಯಾಂಡ್ಸ್ ಹೋಟ್ಲ್ ಹತ್ರ SS ಡೇವಿಡ್ ಅಂತ ಒಬ್ಬರು ಡೈರೆಕ್ಟರ್ ಇದ್ರು. ಅವರು ನನ್ನ ಫೋಟೋಸ್ ಎಲ್ಲ ನೋಡಿ ನೀನು ಬಂದು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ನನ್ನ ಮೀಟ್ ಮಾಡೋ ಅಂತ ಹೇಳಿದ್ರು. ಅವ್ರನ್ನ ಮೀಟ್ ಮಾಡೋಣ ಅಂತ ಹುಡ್ಕೊಂಡು ಹೋಗಿದೆ ಸರ್. ಅಲ್ಲಿ ಕೆ ಮಂಜು ಸರ್ ಅವ್ರದ್ದು ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಅವ್ರು ನಿಂತ್ಕೊಂಡಿರ್ತಾರೆ, ಏನಪ್ಪ ಏನು ಸರ್? ಇಲ್ಲ ಸರ್, SS ಡೇವಿಡ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೆ. ಸೊ ಹಾಗೆ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅಂತ. ಹೌದಾ, ಏನಕ್ಕೆ ಬಂದಿದೆ ಅಂತ ಹೇಳಿದ್ರು. ಏನೋ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್, ಅದಕ್ಕೆ ಫೋಟೋ ತಂದಿದ್ದೆ. ಇಲ್ಲಿ ಫೋಟೋ ಕೊಡಿಲಿ ಅಂತ ಫೋಟೋ ತೊಗೊಂಡ್ರು. ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಕಣ ನೋಡೋದಕ್ಕೆ, ಒಳ್ಳೆ ಕಳೆ ಇದೆ ಮುಖದಲ್ಲಿ, ಈ ಫೋಟೋ ನಾನು ಇಟ್ಕೊಳ್ಳ ಅಂತ. ಸರ್ ಇಟ್ಕೊಳ್ಳಿ ಸರ್ ಅಂದೆ. ಅದಾಗಿದ್ದ ಕೂಡಲೇ 2 ದಿನಕ್ಕೆ ಅವ್ರು ನನಗೆ ಆಫರ್ ಮಾಡ್ತಾರೆ, ಸರ್ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಆ್ಯಕ್ಟ್ ಮಾಡ್ತೀಯಾ ಅಂತ. ಮಾಡ್ತೀನಿ ಸರ್ ಅಂದೆ. ಏನು ಕ್ಯಾರೆಕ್ಟರ್ ಗೊತ್ತಾ ಅಂದು. ಗೊತ್ತಿಲ್ಲ ಸರ್, ಹೇಳಿ ಸರ್ ಅಂದು. ವಿಷ್ಣು ಸರ್ ಮಗನ ಕ್ಯಾರೆಕ್ಟರ್ ಅದು. ಸರ್ ನನಗೆ ಆಕಾಶ ಯಾವುದು ಭೂಮಿ ಯಾವುದು ಗೊತ್ತಾಗ್ತಲ್ಲ ಸರ್. ಮೊದಲೇ ವಿಷ್ಣು ಸರ್ ಅಭಿಮಾನಿ ನಾನು. ವಿಷ್ಣು ಸರ್ ಮಗನ್ ಕ್ಯಾರೆಕ್ಟ್ರು, ಅದು ಫಸ್ಟ್ ಟೈಮ್ ಸಿನಿಮಾದಲ್ಲಿ. ಸರ್ ಹೆಂಗ್ ಸೆಲೆಬ್ರೇಷನ್ ಮಾಡೋದು ನನಗೆ ಗೊತ್ತಾಗಿಲ್ಲ. ಹೋಗಿ ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟು, ಮಗ ನಾನು ವಿಷ್ಣು ಸರ್ ಮಗನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ. ಸೊ ನೋಡ್ರೆ ಅಟ್ ಎ ಟೈಮ್ಗೆ ನಮ್ಮ ಪ್ರಕಾಶ್ ಅವ್ರು ಕರೆದ್ಬಿಟ್ಟು, ಈ ಥರ ಹೀರೋ ನೀವೇ ಅಂತ ಅವ್ರು ಅನೌನ್ಸ್ ಮಾಡಿದ್ರು. ಸರ್ ನಾನು ಏನು ಮಾಡಲಿ, ವಿಷ್ಣು ಸರ್ಗೆ ನಾನು ಡಯಾರ್ಡ್ ಫ್ಯಾನು. ವಿಷ್ಣು ಸರ್ ಮಗನಾಗಿ ಆ್ಯಕ್ಟ್ ಮಾಡಲಾ, ಮೊದಲನೇ ಸಿನಿಮಾದಲ್ಲಿ ನನಗೆ ಕಂಪ್ಲೀಟ್ ಹೀರೋ ಆಗಿ ಚಾನ್ಸ್ ಕೊಟ್ಟಿದ್ದಾರೆ, ಅದು ಆ್ಯಕ್ಟ್ ಮಾಡಲಾ, ನನಗೇನು ಗೊತ್ತಾಗಲಿಲ್ಲ ಸರ್. ಸರ್ ಹೋಗಿ ನಾನು ಪ್ರಕಾಶ್ ಸರ್ನೇ ಕೇಳಿದೆ, ಸರ್ ಈ ಥರ ಆಗಿದೆ ಅಂತ. ಅವ್ರು ಹೇಳಿದ್ರು, ನಿಮ್ಮ ಡಿಸಿಷನ್ ನೀವು ತಗೋಬೇಕು ಪ್ರೇಮ್, ನಮ್ಮ ಸಿನಿಮಾದಲ್ಲಿ ನಾವು ಹೀರೋ ಆಗಂತೂ ಚಾನ್ಸ್ ಕೊಟ್ಟಾಗಿದೆ, ಇನ್ನು ಮಿಕ್ಕಿದ್ದು ನಿಮ್ಮ ಡಿಸಿಷನ್ ಅಂತ ಹೇಳಿದ್ರು. ಸರಿ ಮಂಜಣ್ಣ ಹತ್ರ ಹೋದೆ. ಮಂಜಣ್ಣ ಹತ್ರ ಒಂದು ಸ್ವೀಟ್ ಬಾಕ್ಸ್ ತೊಗೊಂಡೋಗಿ ಸ್ವೀಟ್ ಬಾಕ್ಸ್ ಕೊಟ್ಟೆ. ಫಸ್ಟು ಏನಪ್ಪ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಸ್ವೀಟ್ ಕೊಡ್ತಾ ಇದೆಯಾ? ಇರ್ಬೋದಣ್ಣ, ಫಸ್ಟ್ ಸ್ವೀಟ್ ಇಟ್ಕೊಳ್ಳಿ, ಇನ್ನೊಂದು ನ್ಯೂಸ್ ಹೇಳ್ತೀನಿ, ಅದಾದ್ಮೇಲೆ ನೀವೇನು ಕೊಡ್ತೀರೋ ನನಗೆ ಗೊತ್ತಿಲ್ಲ. ಆಮೇಲೆ ಏನು ಅಂದರು, ಅಣ್ಣ ಈ ಥರ ನನಗೆ ಹೀರೋ ಆಗಿ ಒಂದು ಸಿನಿಮಾದಲ್ಲಿ ಸೆಲೆಕ್ಟ್ ಆಗಿದ್ದೀನಿ, ಫುಲ್ ಪ್ಲೇಟ್ ಹೀರೋ ಆಗಿ. ನೀವು ವಿಷ್ಣು ಸರ್ ಮಗನ ಕ್ಯಾರೆಕ್ಟರ್ ಅಂತ ಇದ್ದೀರಾ, ಬರೋವರನೇ ಶೂಟಿಂಗ್ ಅಂತ ಇದ್ದೀರಾ, ನಾನು ಏನು ಮಾಡ್ಬೇಕು ನೀವೇ ಹೇಳಿ ಅಣ್ಣ ಅಂದೆ. ಸರ್ ಆ ಮನುಷ್ಯ 1 ನಿಮಿಷ ಯೋಚನೆ ಮಾಡಿಲ್ಲ ಸರ್, ಸ್ವಾರ್ಥವಾಗಿ. ಈ ಥರ ಆಫರ್ಗಳು ನಾನು ತುಂಬ ಕೊಡ್ತೀನಿ, ನಾನು ನಿನಗೆ ಹೀರೋ ಆಗಿ ನೀನು ಬಂದಿದ್ದೆ, ನಿನಗೆ ಆಫರ್ ಅಂದರೆ ನೀನು ಧೈರ್ಯವಾಗಿ ಮಾಡಿ, ನಿನ್ನ ನೆಕ್ಸ್ಟ್ ಪಿಕ್ಚರ್ ನಾನು ಕೊಡ್ತೀನಿ ಆಫರ್. ಯಾರು ಗೊತ್ತಮ್ಮ, ಇನ್ನೊಂದು ವರ್ಷ ಹೋಯ್ತು ನಾನೇ ನಿನ್ನ ಮನೆ ಮುಂದೆ ಬರೋದು, ಕಾಲ್ ಶೀಟ್ ಕೇಳ್ಕೊಂಡೋದು. ಸರ್ ಅದು ಹಂಗೆ ಆಯಿತು ಸರ್. ಸೊ ಹೀಗೆ ಸಂಬಂಧಗಳು ಬೆಳ್ಕೊಂಡೋಗಿ ಸರ್. ಸ್ಕ್ರೀನ್ ಮೇಲೆ ಬಂದಂಥ ಅಷ್ಟು ಜೀವಗಳು, ನನ್ನನ್ನು ತುಂಬ ಪ್ರೀತಿಸುವಂಥ ಜೀವಗಳು. ಸೊ ಅವ್ರು ಬಂದು ನನ್ನ ಬಗ್ಗೆ ಇಷ್ಟು ಒಳ್ಳೆ ಮಾತಾಡಿದ್ದಾರೆ. ರಿಯಲಿ ಲವ್ ಯು ಆಲ್, ಲವ್ ಯು ಲವ್ ಯು ಲವ್ ಯು. ನಿಮ್ಮ ಹೀರೋಯಿನ್ ಮೇಘ್ನಾ ಒಂದು ಕ್ವಶನ್ ಕೇಳಿದ್ದಾರೆ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ ಏನಾದ್ರು ಸಲಹೆ ಕೊಡ್ತೀರಾ ಅವ್ರಿಗೆ? ಸರ್ ಅದೇನಂದ್ರೆ, ನೋಡೋ ಕಣ್ಣುಗಳು ಸುಂದರವಾಗಿದ್ರೆ ಎಲ್ಲಾನು ಸುಂದರವಾಗಿ ಕಾಣುತ್ತೆ ಸರ್. ನಮ್ಮ ಕಣ್ಣು ಸುಂದರವಾಗಿದೆ, ಇಡೀ ಪ್ರಪಂಚ ನಮ್ಮ ಕಣ್ಣಿಗೆ ಸುಂದರವಾಗಿ ಕಾಣುತ್ತೆ. ಕಣ್ಣು ಚೆನ್ನಾಗಿಲ್ಲ ಅಂದ್ರೆ ಅದು ಹಾಗೆ ಕಾಣುತ್ತೆ. ಸೊ ಅವ್ರು ನೋಡೋ ದೃಷ್ಟಿ ಎಲ್ಲ ಚೆನ್ನಾಗಿದೆ, ಹಾಗಾಗಿ ನಾನು ಹೆಂಗಾಗಿದ್ದೀನಿ ಅಷ್ಟೇ ಸರ್. ಇದರ ಮಧ್ಯೆ ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆ ಮಾಡಬೇಕು ಅಂತ ನೀವು ಹೊರಟಿದ್ದೀರಿ ಅಂತ ಕೇಳ್ಪಟ್ಟೆ. ಒಂದು ವಿಟಿ ಇದೆ, ಅದನ್ನ ನೋಡ್ಕೊಂಬೋಣ. ನಮಸ್ಕಾರ ಪ್ರೇಮ್ ಸರ್, ನೀವು ಈ ಸಾಧಕರ ಒಂದು ಕುರ್ಚಿಯಲ್ಲಿ ಕುಳಿತಿರೋದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಸರ್, ಮಾತೃಶ್ರೀ ಮನೋವಿಕಾಸ ಕೇಂದ್ರ ಸಂಸ್ಥೆಯಲ್ಲಿ ನೀವು 3 ಮಕ್ಕಳು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ. 3 ಮಕ್ಕಳು ಖುಷಿಯಾಗಿ ಆರಾಮಾಗಿದ್ದಾರೆ. ತಾವು 3 ಮಕ್ಕಳಿಗೆ ತಂದೆ ತಾಯಿಯಾಗಿ ಇಷ್ಟು ವರ್ಷ ಸಾಕ್ತಾ ಬಂದಿದ್ದೀರಾ. ಹಾಗೆ ಇನ್ನ ಇರ್ತಕ್ಕಂಥ ಎಲ್ಲ ಕೆಲವು ಮಕ್ಕಳುಗಳಿಗೂ ತಂದೆ ತಾಯಿಯಾಗಿ ತಮ್ಮ ಮುಖಾಂತರ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಸರ್ ಪ್ರೇಮ್ ಸರ್. ನಿಮ್ಮ ಸಾಧನೆ ಇಷ್ಟಿಗೆ ನಿಲ್ಲಬಾರ್ದು, ಇನ್ನೂ ಎತ್ತರಕ್ಕೆ ಬೆಳಿಬೇಕು. ದಯವಿಟ್ಟು ನಿಮಗೆ ಸಹಕಾರ ನಿಮ್ಮದು ಮುಂದೆ ಇರಲಿ. ಸೊ ಆ ಮಾತೃಶ್ರೀ ಫೌಂಡೇಶನಲ್ಲಿ ವಿಶೇಷ ಚೇತನ ಮಕ್ಕಳಲ್ಲಿ 3 ಜನನ್ನ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಂತೆ. ಸೊ 3 ಜನನ್ನ ಅಂತ ನಾನು ಆಗ ಸರ್ ಒಂದು 15 ಇಯರ್ಸ್ ಬ್ಯಾಕ್
ಇದು ಮಾಡ್ಕೊಂಡೆ. ಬಟ್ ಈಗೇನಂದ್ರೆ ಬರೀ 3 ಜನ ಅಲ್ಲಿರೋ ಮಕ್ಕಳೆಲ್ಲ ನನ್ನ ಮಕ್ಕಳೇ ಅಂತಾನೆ ಒಂದು ಫೀಲ್ ಸರ್. ಸೊ ಹಾಗಾಗಿ ನನ್ನ ಮನೆಯಲ್ಲಿ ನನ್ನ ಮಕ್ಳು ಬರ್ಡೇ ಇರ್ಬೋದು, ನನ್ನ ಬರ್ಡೇ ಇರ್ಬೋದು, ಯಾವುದೇ ಬರ್ಡೇ ಆದ್ರೂ, ಏನೇ ಶುಭ ಸಂದರ್ಭ ಶುಭ ಕಾರ್ಯಗಳಾದ್ರು ನಾವು ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಸರ್. ಸೊ ಹಾಗಾಗಿ ಆ ಮಕ್ಕಳು ಅಂದ್ರೆ ನನಗೆ ತುಂಬಾ ಪ್ರೀತಿ. ಆಮೇಲೆ ಬಸವರಾಜ್ ಅವ್ರಿಗೆ, ಆಮೇಲೆ ಸುವರ್ಣ ಮೇಡಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ತುಂಬಾ ಯಾವ ರೀತಿ ಆ ಮಕ್ಕಳು ಅಂದ್ರೆ ಸರ್, ಅಲ್ಲಿ ಎಷ್ಟೋ ಜನ ಮಕ್ಕಳಿಗೆ ತಂದೆ ತಾಯಿರು ಇದ್ದಾರೆ, ಆದ್ರೂ ಸಹ ಅವರು ನಮ್ಮ ಮಕ್ಕಳು ಬೇಡ ಅಂತ ಬಿಟ್ಟು ಹೋಗಿದ್ದಾರೆ. ಆಮೇಲೆ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕಿ ಹೋದಂಥ ಮಕ್ಕಳು, ಎಲ್ಲೋ ಫುಟ್ಪಾತ್ ಮೇಲೆ ಮಲಗಿಸಿ ಹೋದಂಥ ಮಕ್ಕಳು, ಯಾವುದೋ ದೇವಸ್ಥಾನದ ಮುಂದೆ ಬಿಸಾಕಿ ಹೋದಂಥ ಮಕ್ಕಳು, ಅಷ್ಟು ಜನ ಮಕ್ಕಳಿಗೆ ತಂದೆ ತಾಯಿ ಸರ್. ಸೊ ಅವ್ರಿಗೇನೋ ಒಂದು ಚೂರು ಸಪೋರ್ಟ್ ಆಗಿ ನಾನು ನಿಂತಿದ್ದೀನಿ ಅಂತ ಹೇಳ್ಕೋಬೋದೇ ಹೊರತು ಬೇರೆ ಇನ್ನೇನಿಲ್ಲ ಸರ್. ಆಮೇಲೆ ಇದನ್ನ ನಾನು ಸಮಾಜ ಸೇವೆ ಅಂತ ನಾನು ಹೇಳ್ಕೊಳ್ಳಲ್ಲ ಸರ್. ಭಗವಂತ ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ, ಆ ಒಂದು ಹೃದಯ ಕೊಟ್ಟಿದ್ದಾನೆ. ಸೊ ಆ ಮಕ್ಕಳಲ್ಲಿ ನೋಡಿ ಕಲಿಯುವಂಥದ್ದು ನಾನು ಸುಮಾರಿದೆ ಸರ್. ಅದನ್ನ ಕಲ್ತ್ಕೊಳ್ಳೋದಕ್ಕೋಸ್ಕರ ನಾನು ಹೋಗ್ತಾ ಇರ್ತೀನಿ ಅಷ್ಟೇ. ನನಗಿಂತ ಹೆಚ್ಚಾಗಿ ನನ್ನ ಹೆಂಡತಿ ಮಕ್ಕಳು ತುಂಬ ಕೇರ್ ತಗೊಳ್ತಾರೆ, ಆ ಮಕ್ಕಳ ಬಗ್ಗೆ ಹೋಗ್ತಾ ಇರ್ತಾರೆ. ನಾವು ಮಕ್ಕಳ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಈ ಮುಖಾಂತರ ಝೀ ಕುಟುಂಬದ ಈ ವೀಕೆಂಡ್ ವಿತ್ ರಮೇಶ್ ಅವ್ರ ಈ ಸಾಧಕರ ಕುರ್ಚಿಯಲ್ಲಿ ಕುತ್ಕೊಂಡು ಒಂದು ಮಾತು ಹೇಳ್ತೀನಿ. ತಮ್ಮಲ್ಲಿ ಯಾರದೇ ಬರ್ಡೇ ಗಿಡೇ ಆದ್ರೂ ಎಷ್ಟೋ ಜನ ಇರೋರನ್ನ ಕರೆದು ನೀವು ಪಾರ್ಟಿ ಮಾಡಿ ಊಟ ಹಾಕೋದಕ್ಕಿಂತ ಈ ಒಂದು ಸಂಸ್ಥೆಗೆ ನಿಮ್ಮಲ್ಲಿ ಏನಾಗುತ್ತೆ, 10 ರೂಪಾಯಿ ಆದರೆ 10 ರೂಪಾಯಿ, 5 ರೂಪಾಯಿ ಆದರೆ 5 ರೂಪಾಯಿ, ಒಂದು ತುತ್ತಿನ ಊಟ ಆ ಮಕ್ಕಳು ಕೊಡ್ತವನೇ ನಾನು ತುಂಬ ಸಂತೋಷ ಪಡ್ತೀನಿ. ಎಲ್ಲ ನನ್ನ ಅಭಿಮಾನಿಗಳಲ್ಲೂ ನಾನು ಅದೇ ಕೇಳ್ಕೊಳ್ಳೋದು, ನಮ್ದೇನು ಸಿನಿಮಾ ಹಿಟ್ಟಾದರೂ, ನನ್ನ ಬರ್ಡೇ ಆದರೂ ದಯವಿಟ್ಟು ನನಗೆ ಹಾರ ಹಾಕೋದಾಗ್ಲಿ, ಶಾಲ್ ಹಾಕೋದಾಗ್ಲಿ, ಪೇಟ ತೊಡ್ಸೋದಾಗ್ಲಿ, ಕೇಕ್ ಕಟ್ ಮಾಡಿಸೋದಾಗ್ಲಿ, ದಯವಿಟ್ಟು ಅದು ಯಾವುದೂ ಮಾಡಬೇಡಿ. ನಿಮ್ಗೆ ಸಾಧ್ಯ ಆದರೆ ಅಲ್ಲಿ ಹೋಗಿ ಆ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡ್ಸ್ಕೊಂಬನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಿತೈಷಿಗಳು, ಆತ್ಮೀಯರು ಕೆಲವರು ನಿಮಗೆ ಅಂತ ಮೆಸೇಜಸ್ ಕಳಿಸಿದ್ದಾರೆ, ನೋಡೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ನೆಚ್ಚಿನ ಮತ್ತು ಆತ್ಮೀಯ ನೆನಪಿರಲಿ ಪ್ರೇಮ್. ನಾನು ಅವರ ಒಳನೋಟವನ್ನು ನೋಡಿದಾಗ ನಿಜಕ್ಕೂ ಇಷ್ಟು ಸರಳ ಸಜ್ಜನಿಕೆ, ಸದಾಕಾಲ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ವಿಶ್ವಾಸಕ್ಕೆ ಬದ್ಧರಾಗಿರುವಂತ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ನೆನಪಿರಲಿ ಪ್ರೇಮ್. ಬಹಳ ಸಂತೋಷ ಆಗ್ತಾ ಇದೆ ಇವತ್ತು. ಹೇಗಿದ್ಯಾ? ಸಾಧಕರ ಸೀಟ್ ಮೇಲೆ ಕೂತ್ಕೊಂಡಿರೋದಕ್ಕೆ ಭಾರಿ ಸಂತೋಷ ಆಗ್ತಾ ಇದೆ. ಪ್ರೇಮ್ ಬಗ್ಗೆ ಏನ್ ಮಾತಾಡೋದು? ಪ್ರೇಮ್ ಹೆಸರಲ್ಲೇ ಇದೆ, ಪ್ರೇಮ ತೋರಿಸುವ ದಾರಿ ವಿಧಾನ. ನನ್ನ ನಿನ್ನ ಫ್ರೆಂಡ್ಶಿಪ್ ಜರ್ನಿ ನೆನಪಿರಲಿ ಫಿಲಮ್ ಇಂದ ಈ ಸಾಧಕರ ಕುರ್ಚಿಗೆ ನೀನು ನಿಜವಾಗ್ಲೂ ಸಾಧಕ ನೀನು. ನಮಸ್ಕಾರ ಪ್ರೇಮ್, ಅಭಿನಂದನೆಗಳು. ವೀಕೆಂಡ್ ವಿತ್ ರಮೇಶ್ ಜೊತೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಬಹಳ ಹಂತವಾಗಿ ಬೆಳೀತಾ ಇದ್ದೀರಿ. ನನ್ನ ಸಂಪೂರ್ಣವಾದಂತ ಆಶೀರ್ವಾದ, ಬೆಂಬಲ ಯಾವಾಗಲೂ ಕೂಡ ನಿಮ್ಮ ಜೊತೆ ಇದೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ಉತ್ತಮವಾದಂತ ಜನರ ವಿಶ್ವಾಸವನ್ನ ಗಳಿಸ್ಕೊಳ್ಳಿ. ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೇನೆ, ನಿಮ್ಮ ಸ್ನೇಹಿತ, ನಿಮ್ಮ ಅಣ್ಣ ನಿಮ್ಮ ಜೊತೆಲಿ ಇದ್ದಾನೆ ಅಂತ ಹೇಳಿ ಮುಂದುವರಿರಿ. ನಮಸ್ಕಾರ. ಯಾರಿಗೆ ಕಷ್ಟ ಅಂದಾಗ ಮೊದಲು ಸ್ಪಂದಿಸುವ ಧೀರ ನೀವು. ಪ್ರಾಬಬ್ಲಿ ಒನ್ ಆಫ್ ದ ರೇರೆಸ್ಟ್ ಹ್ಯೂಮನ್ ಬೀಯಿಂಗ್ ಐ ಕ್ಯಾನ್ ಸೇ. ಮಹಾ ದೇಶಭಕ್ತ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ವಿಚಾರ ಹೇಳ್ತೀನಿ ಕೇಳಿ. ರೈತರ ಎಳ್ನೀರನ್ನು ಕುಡಿಯಿರಿ, ಈ ಅನಾರೋಗ್ಯ ಭರಿಸುವ ಪಾನೀಯವನ್ನು ಕುಡಿಯಬೇಡಿ ಅಂತ ಪ್ರಚಾರ ಕೇಳಿದ ಹುಡುಗ. ಗುರು ಶಿಷ್ಯನ್ ಬಾಂಡಿಂಗ್ ಏನಂತ ನಿಮ್ಮಿಂದ ತುಂಬಾ ಕಲಿದಿದೆ ಎಷ್ಟೋ ಜನಕ್ಕೆ. ಆಮೇಲೆ ಒಂದು ತಲೆ ಮೇಲೆ ಒಂದು ಶಿಸ್ತು ಇದೆ ನೋಡಿ, ನೀವು ಎಷ್ಟು ಚೆನ್ನಾಗಿ ನೀವು ಹ್ಯಾಂಡಲ್ ಮಾಡ್ತೀರಂದ್ರೆ ಅದು ತುಂಬಾ ಖುಷಿ ಆಗುತ್ತೆ. ದೇವ್ರು ಒಳ್ಳೇದು ಮಾಡಿ ಸಾಯಿಬಾಬಾ. ಹಾಯ್ ಪ್ರೇಮ್, ನಿಮ್ಮ ಡೆಡಿಕೇಶನ್ ಆಗಿರ್ಬೋದು, ನೀವು ವರ್ಕೌಟ್ ಶೆಡ್ಯೂಲ್ ಆಗಿರ್ಬೋದು, ಏನೇ ಮಾಡಬೇಕು ಅಂದ್ರೆ ನಿಮ್ಮ ಸಾಧನೆಗೆ ಸರಿಸಾಟಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನೀವು ಒಂದನ್ನ ಏನಾದರೂ ತಗೊಂಡ್ರೆ ಅದನ್ನ ಮಾಡೇ ಮಾಡ್ತೀರಾ. ನೀವು ನೆಕ್ಸ್ಟ್ ಪ್ರಾಜೆಕ್ಟ್ 27 ಒಂದು ಒಳ್ಳೆ ರೀತಿಲಿ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ. ನಿಮ್ಮನ್ನ ಈ ತರ ಸಾಧಕರ ಕುರ್ಚಿಯಲ್ಲಿ ಕೂತಿರೋದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮನ್ನ ಈ ತರ ನಾವು ನೋಡಬೇಕು ಅಂತ ಅಂದ್ಬಿಟ್ಟು. ತುಂಬಾ ಜನಕ್ಕೆ ಗೊತ್ತಿಲ್ಲ, ನಿಮ್ ಪರಿಚಯ ಆಗ್ಬೇಕು, ಬಿಕಾಸ್ ಯು ಆರ್ ದಟ್ ಗುಡ್. ಪ್ರೇಮ್ ಅಂದ್ರೆ ನಂಗೆ ನೆನಪಾಗೋದು ಯಾವಾಗಲೂ ಅವ್ರ ನಗು. ನಾನು ಇಷ್ಟು ವರ್ಷದಲ್ಲಿ ಅವ್ರು ಕೋಪ ಮಾಡ್ಕೊಂಡಿರೋದೇ ನೋಡಿಲ್ಲ. ಪ್ರತಿ ವರ್ಷ ಬರ್ತ್ಡೇ ಮಾಡ್ಕೊಂಡಾಗು ಹೆಂಗಾಗೆ ಕಾಣ್ತಾ ಇದ್ದೀರಾ. ಹಾಯ್ ರಾಸ, ಎಲ್ಲರಿಗೂ ನೀವು ಸೆಲೆಬ್ರಿಟಿ, ಬಟ್ ನಮ್ಮ ಜೊತೆ ತುಂಬ ಸಾಮಾನ್ಯ ಮನುಷ್ಯನ ಥರ ಇರ್ತೀರ. ಒಬ್ಬ ಅದ್ಭುತ ನಟ, ಲವ್ಲಿ ಸ್ಟಾರ್, ಹ್ಯಾಂಡ್ಸಮ್, ಫ್ಯಾಮಿಲಿ ಫ್ರೆಂಡ್ಸ್ಗೆ ಒಬ್ಬ ಸ್ನೇಹಜೀವಿ, ಪ್ರೇಮಜೀವಿ ಅನ್ನೋ ಒಂದು ಮುಖ ಎಲ್ಲರೂ ನೋಡಿರ್ತಾರೆ. ಬಟ್ ಇದ್ರ ಹಿಂದೆ ನೀವೆಂಥ ಮಹಾನ್ ದೈವ ಭಕ್ತ, ಆಧ್ಯಾತ್ಮ ಜೀವಿ ಅಂತ ತುಂಬ ಕಡಿಮೆ ಜನಕ್ಕೆ ಗೊತ್ತಿದೆ. 20 ವರ್ಷಗಳ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ನೀವು ಪಟ್ಟಿರುವ ಕಷ್ಟ, ನಷ್ಟ, ನೋವುಗಳು ಎಲ್ಲವನ್ನೂ ಮರೆತು ನಿಮ್ಮ ಸಿನಿಮಾ ಜರ್ನಿ ಇನ್ನೂ ಉಜ್ವಲವಾಗಿರಲಿ. ಹೀಗೆ ನೀವು ಇನ್ನೂ ಹೆಚ್ಚು ಸಾಧನೆಗಳನ್ನ ಮಾಡಿ ಒಬ್ಬ ಸಾಧಕರಾಗಲಿ ಅಂತ ಆ ದೈವ ಕೃಪೆ ನಿಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಇಂಥ ವ್ಯಕ್ತಿನ ಕರೆಸಿರೋದಕ್ಕೆ ನಾನು GTV ಅವರಿಗೆ ಅಭಿನಂದನೆ. ಆಲ್ ದ ಬೆಸ್ಟ್ ಫ್ರೆಂಡ್. ಎಸ್,
ಏನಾದ್ರು ಮೆಸೇಜ್ ಇದೆ ಅವ್ರಿಗೆ? ಒಂದಷ್ಟು ಜನ ಸ್ನೇಹಿತರೇನೆಲ್ಲ ವಿಶ್ ಮಾಡಿದ್ರು. ದೇ ಆರ್ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸರ್. ಸೊ ಇವತ್ತು ನನ್ನ ಮನೆಯಲ್ಲಿ ನಾನು 3 ದಿನ ಇದ್ರೆ ಒಂದು 4 ದಿನ ನಾನು ಅವ್ರ ಮನೆಯಲ್ಲಿ ಇರ್ತೀನಿ. ಒಂದು ಟೈಮಲ್ಲಿ ನಾನು ಅನ್ಕೊಳ್ತಿದ್ದೆ ಸರ್, ನಾನು ಮನೆಗೆ ಒಬ್ಬ ಮಗ, ನನಗೆ 3 ಜನ ತಂಗಿದಿರು, ನನಗೆ ಯಾರು ಅಣ್ಣ ತಮ್ಮಂದಿರಿಲ್ಲ ಅಂತ ದೇವ್ರನ್ನ ಬೈಕೊಳ್ತಾ ಇದ್ದೆ. ನನಗೆ ಅಣ್ಣ ತಮ್ಮಂದಿರು ನಾನು ಕೊಡ್ಬೋದಾಗಿತ್ತು, ನನ್ನ ಕಷ್ಟ ಅಂದ್ರೆ ಯಾರಂತ ಹೇಳ್ಕೊಳ್ಳಿ ಅಂತ. ಬಟ್ ಇವತ್ತು ಅರ್ಥ ಆಗ್ತಾ ಇದೆ ಸರ್, ಆ ದೇವರು ಲಕ್ಷಾಂತರ ಅಭಿಮಾನಿಗಳ ರೂಪದಲ್ಲಿ ನನಗೆ ಲಕ್ಷಾಂತರ ಜನ ಅಣ್ಣ ತಮ್ಮದಿರನ್ನ ಕೊಟ್ಬಿಟ್ಟಿದ್ದಾನೆ. ಐ ವೆರಿ ಹ್ಯಾಪಿ. ಅದನ್ನ ನಾನು ನನ್ನ ಅಭಿಮಾನಿಗಳ ಮುಖದಲ್ಲಿ ನೋಡ್ತಾ ಇದ್ದೀನಿ. ನಥಿಂಗ್ ಬಟ್ ಅವ್ರನ್ನ ನಾನು ಅಭಿಮಾನಿಗಳು ಅಂತ ಕರೆಯಲ್ಲ, ಅವ್ರನ್ನ ನನ್ನೆಲ್ಲ ಕುಟುಂಬದ ಸದಸ್ಯರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲ ವೆಲ್ ವಿಶರ್ಸ್ ಬಗ್ಗೆ ಮಾತಾಡಿದ್ರಿ. ಇಲ್ಲೊಬ್ರು ಇದ್ದಾರೆ, ಇವ್ರು ಯಾರು? ಸರ್ ಅವನ ಹೆಸರು ಸುನೀಲ್ ಅಂತ, ನನ್ನ ಫ್ರೆಂಡ್. ಅವನು ಒಂದು 10 ವರ್ಷ ನನ್ನ ಜೊತೆಲಿದ್ದ ಸರ್. ನನ್ನ ಎಡಗೈ ಬಲಗೈ ಅಂದರೆ ಸೇವೆ ಮಾಡ್ತಾ ಇದ್ದೆ ಸರ್. ನನ್ನ ಡ್ರೈವರ್ ಆಗಿ ನನಗೆ ಏನೋ ಬಟ್ಟೆ ಬೇಕಂದ್ರೆ ಬಟ್ಟೆ ತಂದು ಕೊಡೋದ್ರಿಂದ ಹಿಡಿದು ಸೊ ಎಲ್ಲ ಥರ ಕೆಲಸ. ತುಂಬ ಆತ್ಮೀಯ ಜೀವ ಸರ್ ಅವನು. ಸೊ ಅನ್ಫಾರ್ಚುನೇಟ್ಲಿ ಇತ್ತೀಚೆಗಷ್ಟೇ ತೀರ್ಕೊಂಡ ಹಾರ್ಟ್ ಅಟ್ಯಾಕ್ ಆಗಿ. ಸೊ ತುಂಬ ಮಿಸ್ ಮಾಡ್ಕೋತೀನಿ ಸರ್. ನಾನು ಹೇಳಿದ್ನಲ್ಲ ಸರ್, ನಾನು ಆಸ್ತಿ ಪಾಸ್ತಿ ಏನಾದರೂ ನಾನು ಯೋಚನೆ ಮಾಡಲ್ಲ ಸರ್. ನನ್ನ ಫ್ರೆಂಡ್ಸ್ಗಳು ಅಂತ ಯಾರಾದರೂ ಹೊಟ್ಟೋದಾಗ ತುಂಬ ನೋವಾಗುತ್ತೆ ಸರ್. ಅವ್ನು ತುಂಬ ಚಿಕ್ಕ ವಯಸ್ಸಿಗೆ ಹೊಟ್ಟೋದ, ಅದೊಂದು ನೋವು ನನಗೆ ಯಾವತ್ತೂ ಮರೆಯೋದಕ್ಕಾಗಲ್ಲ. ಆ್ಯಂಡ್ ಅವನೆಲ್ಲೇ ಜನ್ಮ ತಳೆದಿದ್ರು ಸಹ ದೇವರು ಅವನಿಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಹೆಚ್ಚಿಗೆ ಕೊಟ್ಟು ಕಾಪಾಡಲಿ ಅಂತ ಇಲ್ಲಿ ನಾನು ವಿಶ್ ಮಾಡ್ತೀನಿ ಸರ್. ಲವ್ ಯು. ನಮ್ಮ ಆಡಿಯನ್ಸ್ ಕಾಯ್ತಿದ್ದಾರೆ, ಅವರಲ್ಲಿ ಕೆಲವು ಪ್ರಶ್ನೆಗಳಿದೆ. ಪ್ರೇಮ್ ಅವರೇ, ನೀವು ಉತ್ತರ ಹೇಳಬೇಕು. ಎಸ್ ಪ್ಲೀಸ್. ಯಾರು ಕೇಳೋದು ಫಸ್ಟ್? ನನ್ನ ಹೆಸರು ಕೃಷ್ಣಮೂರ್ತಿ ಅಂದ್ಬಿಟ್ಟು. ಸಮಾಜದ ಒಂದು ಕಳಕಳಿ, ಎಲ್ಲರನ್ನು ತಮ್ಮ ಅವರನ್ನೇ ಅಂತ ನೀವು ಪ್ರೀತಿಸ್ತೀರಾ. ಈ ಎಲ್ಲ ಒಳ್ಳೆ ಗುಣ ತಮಗೆ ಬರ್ಲಿಕ್ಕೆ ಕಾರಣ ಯಾರು ಅಂತ ಕೇಳ್ಬೋದಾ? ಯಾರೋ ಒಬ್ರು ಬಂದು ನಮಗೆ ಸಣ್ಣ ಸಹಾಯ ಮಾಡಿದ್ರೆ ಇಷ್ಟು ನಮಗೆ ಶಕ್ತಿ ಬರುತ್ತಲ್ಲ. ನಾವು ಸಹ ಯಾರು ಕಷ್ಟದಲ್ಲಿದ್ದಾಗ ಹೋಗಿ ನಾವು ಸಹಾಯ ಮಾಡಿದ್ರೆ ಅವ್ರು ಯಾವ ರೀತಿ ಫೀಲ್ ಆಗಬಾರ್ದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಕಷ್ಟ ಅಂತ ಬಂದ್ರೆ ತುಂಬಾ ದೊಡ್ಡ ಸಹಾಯ ಏನಿಲ್ಲ ಸರ್, ಸ್ಪಂದಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ ಸರ್, ನಾನು ಭಾರ್ಗವಿ, ಬೆಂಗಳೂರಿಂದ. ಸರ್, ಸೆಟ್ಟಲ್ಲಿ ರೊಮ್ಯಾಂಟಿಕ್ ಸೀನ್ ಮುಗಿಸ್ಕೊಂಡು ಬಂದಾಗ ಮನೇಲಿ ಯಾವ ಸೀನ್ ಆಗುತ್ತೆ ಸರ್? ಅದು ಹೆಂಡತಿ ಮೂಡ್ ಮೇಲೆ ಹೋಗುತ್ತೆ. ಅವಳು ಗೊತ್ತು ಮೈ ಪ್ರೊಫೆಷನ್ ಅಂತ, ಹಾಗಾಗಿ ಅವಳು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಆಮೇಲೆ ನನ್ನ ಕೆಲಸ ಅದಮ್ಮ, ನನ್ನ ಕೆಲಸ ಅಂತ ಮಾಡ್ತೀನಿ, ಅದು ಬೇರೆ ಇನ್ನೇನು ಇಂಟೆನ್ಷನ್ ಇರಲ್ಲ. ಅದು ಚೆನ್ನಾಗಿ ಗೊತ್ತು ಅವಳಿಗೆ. ಸೊ ಹಾಗಾಗಿ ಯಾವತ್ತೂ ಕಂಪ್ಲೇಂಟ್ ಇಲ್ಲ ಅವಳು ಅದ್ರ ಬಗ್ಗೆ. ಎನಿಥಿಂಗ್ ಎಲ್ಸ್? ನಮಸ್ಕಾರ ಸರ್, ನನ್ನ ಹೆಸರು ಶಿಶಿರಾ, ಬೆಂಗಳೂರಿಂದ. ಸರ್, ನೀವು ಚಾಕ್ಲೇಟ್ ಹೀರೋ, ನಿಮ್ಗೆ ರಗಡ್ ಆಗಿರೋ ವಿಲನ್ ಕ್ಯಾರೆಕ್ಟರ್ ಸಿಕ್ಕರೆ ಮಾಡ್ತೀರಾ? ಖಂಡಿತ ಮಾಡ್ತೀನಮ್ಮ. ನಾನೊಬ್ಬ ಕಲಾವಿದ, ಯಾವ ತರ ಪಾತ್ರಗಳು ಬೇಕಾದ್ರೂ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಹಲೋ ಸರ್, ನನ್ನ ಹೆಸರು ಚೈತ್ರ ಅಂತ. ನೀವು ಲವ್ಲಿ ಸ್ಟಾರ್ ಆಗೋದಕ್ಕೆ ಕಾರಣವಾದ ಇನ್ಸಿಡೆಂಟ್ ಏನು? ನಾನು ಲವ್ಲಿ ಸ್ಟಾರ್ ಆಗೋದಕ್ಕೆ ಮೇನ್ ಕಾರಣ ಅಂದ್ರೆ 3 ಜನ ಹುಡುಗಿರಮ್ಮ. ಆಮೇಲೆ ಇವತ್ತು ನನ್ನನ್ನು ಲವ್ಲಿ ಸ್ಟಾರ್ ಮಾಡೋದಕ್ಕೆ ಕಾರಣ ಆದಂತ ಆ 3 ಹುಡುಗಿರು ಎಲ್ಲೇ ಇದ್ರು, ನಾನು ಪ್ರೀತಿಸಿದಂಥ ಜೀವಗಳು, ಅವರು ಸುಖವಾಗಿ, ನೆಮ್ಮದಿಯಿಂದ, ಆರೋಗ್ಯವಾಗಿರ್ಲಿ ಅಂತ ಈ ಮುಖಾಂತರ ಭಗವಂತನಲ್ಲಿ ಕೇಳ್ತೀನಿ. ಕೈಗಳು ಚಪ್ಪಾಳೆ ತಡ್ತಾ ಇದೆ, ಕಣ್ಣಲ್ಲಿ ಚಪ್ಪಾಳೆ ಕಾಣ್ತಿಲ್ಲ. ಅದೇನು ಕರೆಕ್ಟಾಗಿ ಹೇಳಿ. ಅಲ್ಲ, ಕೈ ಚಪ್ಪಾಳೆ ತಟ್ಟಬೇಕು, ಕಣ್ಣು ತಟ್ಟಬೇಕಲ್ಲ. ಕಣ್ಣು ಬೇರೆ ಏನೋ ಕತೆ ಹೇಳ್ತಾ ಇದೆ ಅಂತ. ಇಲ್ಲ ಇಲ್ಲ, ನಾನು ಖುಷಿಯಾಗೆ ಚಪ್ಪಾಳೆ ತಡ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಎಸ್, ಬೇರೆ ಪ್ರಶ್ನೆ ಇದೆಯಪ್ಪ? ಲಾಸ್ಟ್ ಕ್ವೆಶ್ಚನ್ ಪ್ಲೀಸ್. ನಮಸ್ತೆ ಸರ್, ನನ್ನ ಹೆಸರು ಶಿವಾಲಿ ಅಂತ. ಏನ್ ಸರ್ ನಿಮ್ಮ ಸೀಕ್ರೆಟ್ ಆಫ್ ಬ್ಯೂಟಿ? ಲೈಕ್ ಹೌ ಆರ್ ಯು ಸೋ ಯಂಗ್? ರೀಸನ್ಸ್ ತುಂಬ ಇದೆ. ಫಸ್ಟ್ ಆಫ್ ಆಲ್ ತುಂಬ ಖುಷಿಯಾಗಿರ್ತೀನಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ತುಂಬ ಮಗು ಥರ ನನ್ನನ್ನು ನೋಡ್ಕೊಳ್ತಾಳೆ. ಆಮೇಲೆ ನನ್ನ ಫ್ರೆಂಡ್ಸು, ಫ್ಯಾಮಿಲಿ, ನೀವೆಲ್ಲ ಏನಿದ್ದೀರಾ, ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಿದೆ. ರೈಟ್, ಥ್ಯಾಂಕ್ ಯು ವೆರಿ ಮಚ್. ಫೈನಲ್ 3 ಕ್ವೆಶನ್ಸ್, ಸೇಮ್ ಕ್ವೆಶನ್ಸ್. ಪ್ರೇಮ್, ನಿಮ್ಗೆ ಗೊತ್ತೇ ಇದೆ. ಸಾರಿ ಕೇಳೋದಾದ್ರೆ ಯಾರಿಗೆ ಕೇಳೋದು? ಥ್ಯಾಂಕ್ಸ್ ಹೇಳೋದಾದ್ರೆ ಯಾರಿಗೆ ಹೇಳ್ತೀರಿ? ಎನಿ ಕನ್ಫೆಷನ್? ಸರ್, ಸಾರಿ ಕೇಳೋದಾದ್ರೆ ನಾನು ನನ್ನ ಫ್ಯಾಮಿಲಿಗೆ ಕೇಳಬೇಕು ಸರ್. ನಾನು ಹೇಳ್ದಾಗೆ ಚಿಕ್ಕ ವಯಸ್ಸಲ್ಲೇ ಆ ಭಗವಂತ ಇಡೀ ಸಂಸಾರದ ಜವಾಬ್ದಾರಿ ತಗೊಳ್ಳೋಂಥ ಶಕ್ತಿ ನಾನು ನೆಗಲು ಕೊಟ್ಬಿಟ್ಟ. ಅಲ್ಲಿವರೆಗೂ ನಾನು ಫಾಲೋ ಮಾಡ್ಕೊಂಡು ಬಂದವನು. ನನ್ನ ಸಿನಿಮಾ ಅಂತ ಬಂದಾಗ 2 ವರ್ಷ ನಾನು ಅವ್ರು ಯಾರನ್ನೂ ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ ಸರ್. ಇನ್ಫ್ಯಾಕ್ಟ್ ನಾನು ಯಾರನ್ನೂ ಮಾತಾಡ್ಸೋದಕ್ಕೆ ಆಗಿರಲಿಲ್ಲ. ಅವ್ರು ಚೆನ್ನಾಗಿದ್ದಾರಾ, ಏನು ಊಟ ಮಾಡಿದ್ರು, ಏನು ತಿಂಡಿ ಮಾಡಿದ್ರು, ಆರೋಗ್ಯವಾಗಿದ್ದಾರಾ, ಏನು ನಾನು ಯೋಚನೆ ಮಾಡೋದಕ್ಕೆ ಆಗಲೇ ಸರ್. ಅಷ್ಟು ಅವ್ರಿಗೆ ನಾನು ನೋವು ಕೊಟ್ಟಿದ್ದೀನಿ. ನಾನು ಸಾರಿ ಕೇಳೋದಾದ್ರೆ ಅವ್ರಿಗೆ ಸಾರಿ ಕೇಳ್ತೀನಿ. ನನ್ನ ಹೆಂಡತಿಗೆ ಅದು ಬಿಡ್ತು ಅಂದರೆ
ಇನ್ನು ನನ್ನಿಂದ ಯಾರಿಗೇನು ಹರ್ಟ್ ಆಗಿದೆ ಅವ್ರಿಗೆಲ್ಲ ನಾನು ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಹೇಳೋದಾಗಿದ್ರೆ ಮೊದಲು ಸರ್ ಈ ಜನ್ಮ ಕೊಟ್ಟಂತ ಭಗವಂತನಿಗೆ, ಅದಕ್ಕೆ ಕಾರಣಕರ್ತರಾದಂಥ ನನ್ನ ತಂದೆ ತಾಯಿ ಇಷ್ಟೊಂದು ಆರೋಗ್ಯವಾದ ಒಂದು ದೇಹವನ್ನು ಕೊಟ್ಟಿದ್ದಾರೆ ಅವ್ರಿಗೆ, ಬಹಳ ಮುಖ್ಯವಾಗಿ ಅದು ನನ್ನ ಫ್ಯಾನ್ಸ್ಗೆ ಸರ್. ನಾನು ಅವ್ರನ್ನ ಫ್ಯಾನ್ಸ್ ಅನ್ನಲ್ಲ ಸರ್, ನನ್ನ ಕುಟುಂಬದ ಸದಸ್ಯರು ಅಂತ ತಿಳ್ಕೊಂಡಿದ್ದೀನಿ. ಎಲ್ಲ ನನ್ನ ಕುಟುಂಬದ ಸದಸ್ಯರಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲವ್ ಯು ಲವ್ ಯು. ಅದರಲ್ಲಿ ಮೇಯ್ನ್ ನನ್ನ ಸಂಘವನ್ನು ಕಟ್ಟಿದ್ದು ಹರೀಶ ಅಂದ್ಬಿಟ್ಟು ಅವನಿಗೂ ಸಹ ಈ ಮುಖಾಂತರವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆಗೆ ಕರೆದು ಕೂರಿಸಿದಂತ ಜಿ ಕುಟುಂಬಕ್ಕೆ ಥ್ಯಾಂಕ್ ಯು ಬೈ ಹಾರ್ಟ್ಲಿ. ಲವ್ ಯು ಲವ್ ಯು ಲವ್ ಯು ಜಿ. ಎನಿ ಕನ್ಫೆಷನ್, ಏನಾದ್ರು ಪಾಪ ಪ್ರಜ್ಞೆ ಕಾಡ್ತಿದ್ಯಾ? ಪಾಪ ಪ್ರಜ್ಞೆಗಳು ತುಂಬಾ ಇರುತ್ತೆ ಸರ್, ಬಟ್ ಅದೇನಂದ್ರೆ ಯಾವುದನ್ನು ಕೆಲವೊಂದು ಹೇಳ್ಕೊಳ್ಳೋದಕ್ಕಾಗಲ್ಲ. ಬಟ್ ಆ ಪಾಪ ಪ್ರಜ್ಞೆ ಏನಿದೆ ಅದನ್ನ ಹೊರಗಡೆ ಬರೋದಕ್ಕೆ ಕೆಲವೊಂದ್ಸರಿ ಪ್ರಯತ್ನ ಪಡ್ತಾ ಇರ್ತೀನಿ. ಖಂಡಿತ ಹೊರಗಡೆ ಬರ್ತೀನಿ ಸರ್. ರೈಟ್, ಗುಡ್ ಲಕ್ ಫಾರ್ ದಟ್. ಎಸ್, ನಮ್ಮ ಸ್ಪಾನ್ಸರ್ಸ್ ಕೆಲವು ಗಿಫ್ಟ್ಸ್ ಕಳಿಸಿದ್ದಾರೆ. ಪರಿಶ್ರಮ ನೀಟ್ ಅಕಾಡೆಮಿಯಿಂದ ಈ ಲಕ್ಸುರಿ ಗಿಫ್ಟ್ ಹ್ಯಾಂಪರ್ ತಮಗೆ. ಸೈಕಲ್ ಪ್ಯೂರ್ ಅಗರಬತ್ತಿಯವರು ಅಗರಬತ್ತಿ ಅಂದರೆ ಸೈಕಲ್ ಅಂತ ಹೇಳಿ ಇದನ್ನು ಕಳಿಸಿದ್ದಾರೆ. ಸೈಕಲ್ ಪ್ಯೂರ್ ಅಗರಬತ್ತಿ ನಿಮ್ಮ ಚಿತ್ರವನ್ನ ಅಗರಬತ್ತಿಯಲ್ಲಿ ಮಾಡಿಸಿ ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. GRB ತುಪ್ಪದ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್, ಸರ್ಪ್ರೈಸ್ ಗಿಫ್ಟ್ ಹ್ಯಾಂಪರ್ ಫ್ರಮ್ ಟರ್ಬೋ ಸ್ಟೀಲ್. ಅಮೃತ್ ನೋನಿ ಗ್ಯಾಸ್ಟ್ರೋವ್ ಅವರಿಂದ ಈ ಗಿಫ್ಟ್ ಹ್ಯಾಂಪರ್ ತಮಗೆ. ನಮ್ಮ ನಿಪಾನ್ ಪ್ಲೈನ್ ಬ್ಲಾಬಿಗೆ ನಿಮ್ಮ ಆಟೋಗ್ರಾಫ್ ಪ್ಲೀಸ್. ನಿಪಾನ್ ಬ್ಲಾಬಿಗೆ ಸಿಗ್ತಾ ಇದೆ ಲವ್ಲಿ ಸ್ಟಾರ್ ಪ್ರೇಮ್ ಅವರ ಆಟೋಗ್ರಾಫ್. ಥ್ಯಾಂಕ್ ಯು. Right, family photo time. Please come, everybody. ಲವ್ಲಿ ಸ್ಟಾರ್ ಪ್ರೇಮ್ನ ಸುತ್ತಿರುವ ಸಿ ಆಫ್ ಲವ್, ಅವರ ಪ್ರೀತಿಗೆ ಪಾತ್ರರಾದ ಎಲ್ಲರೂ ಒಂದೇ ಫೋಟೋ ಫ್ರೇಮಲ್ಲಿ ಸಿಕ್ಕಿದ್ದಾರೆ. ಈ ಫೋಟೋ ಸೇರುತ್ತೆ ನಮ್ಮ ನಿಪಾನ್ ಪೇಂಟ್ ವಾಲ್ ಆಫ್ ಫೇಮ್ಗೆ. ರೈಟ್, ಹೊರಡಕ್ ಮುಂಚೆ ಒಂದು ಕೊನೆ ಮಾತು. ಜೇಡಿ ಮಣ್ಣು ಒಂದು ಕುಂಬಾರನ ಕೈಗೆ ಸಿಗದಿದ್ರೆ ಅದು ಅದ್ಭುತವಾದ ಕೊಡ ಆಗ್ತಿತ್ತ. ಬಿದ್ದೋಗಿರೋ ಮರ ಒಬ್ಬ ಒಳ್ಳೆ ಕಾರ್ಪೆಂಟರ್ ಕೈಗೆ ಸಿಗದೇ ಇದ್ರೆ ದೇವ್ರ ಮನೆಗೆ ಬಾಗ್ಲಾಗ್ತಿತ್ತ. ಬೆಂಗಳೂರಿನ ಆ ಭಾಗ ಒಳ್ಳೆ ತೋಟಗಾರರ ಕೈಗೆ ಸಿಗದೇ ಇದ್ರೆ ಇವತ್ತು ಲಾಲ್ಬಾಗ್ ಆಗ್ತಿತ್ತ. ಸರಿಯಾಗಿ ರೂಪಿಸೋ ಕೈಗಳು ಸಿಕ್ಕಿದ್ರೆ ಯಾರ ಭವಿಷ್ಯ ಏನೇನಾಗುತ್ತೋ ಯಾರಿಗ್ ಗೊತ್ತು. ಅಥವಾ ನಮ್ಮನ್ನು ರೂಪಿಸೋ ಕೈಗಳು ನಮ್ದೇನಾ? This is Nippon Paint Weekend with Ramesh Season 5, co-powered by Amrut Noni Gastron, Dabur Red Toothpaste, special partner Parishrama Neat Academy, GRB Tuppa, prayer partner Cycle Pure Agarbattis, steel partner Turbo Steel, LPS TMT Bar, associate sponsor Volkswagen Virtus, iBaco, digital streaming partner Z5. See you later.